राजाओं का राजा कौन है दुनिया का बादशाह ಸ್ಥಿರಪಡಿಸುವಾತನೇ ಬಲಪಡಿಸುವಾತನೇ ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ ಘನಪಡಿಸುವಾತನೇ ಹೆಚ್ಚಿಸುವಾತನೇ ನಮ್ಮ ಪರ ನಿಂತು ಜಯ ನೀಡುವಾತನೇ ಸ್ಥಿರಪಡಿಸುವಾತನೇ ಬಲಪಡಿಸುವಾತನೇ ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ ಘನಪಡಿಸುವಾತನೇ ಹೆಚ್ಚಿಸುವಾತನೇ ನಮ್ಮ ಪರ ನಿಂತು ಜಯ ನೀಡುವಾತನೇ ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ ಸರ್ವಕೃಪಾನಿಧಿ ಪರಮ ಕುಂಬಾರನೇ ನಮ್ಮಯ ಜೀವವು ನಿನ್ನ ಕೈಯಲ್ಲಿದೆ ಸರ್ವ ಕೃಪಾನಿಧಿ ಪರಮ ಕುಂಬಾರನೇ ನಮ್ಮಯ ಜೀವವು ನಿನ್ನ ಕೈಯಲ್ಲಿದೆ ಓ ದೇವ ನಿಮ್ಮ ಲೋಚನೆಯೆಲ್ಲ ಉತ್ಕೃಷ್ಟವಾಗಿದೆ ನಮ್ಮೂಹೆಗೆ ಮೀರಿದ ಕಾರ್ಯಗಳೆಷ್ಟು ಮಾಡುತ್ತಲೇ ಇವೆ ಓ ದೇವ ನಿಮ್ಮ ಲೋಚನೆಯೆಲ್ಲ ಉತ್ಕೃಷ್ಟವಾಗಿದೆ ನಮ್ಮೂಹೆಗೆ ಮೀರಿದ ಕಾರ್ಯಗಳೆಷ್ಟು ಮಾಡುತ್ತಲೇ ಇವೆ
ನೀಡಲು ವೈರಿಗೆ ಸಾಧ್ಯವೋ? ನಿನ್ನಾಜ್ಞೆಯಿಲ್ಲದೆ ಏನಾಗದೆಂದಿಗೂ, ನಿನ್ನ ಬೇಲಿ ಮೀರಲು ವೈರಿಗೆ ಸಾಧ್ಯವೋ? ದೇವ ನೀವೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಓ ದೇವ ನೀವೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಏನಾದರೂ ನೀವೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀವೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. तो करो जय जयकार, तो करो जय जयकार, तो करो जय जयकार, तो करो जय जयकार. I am ready. Are you ready? ಜಯನಾಗು ನಾನು ಏನೇ ಮಾಡಿದ್ರು ಚಿಕನ್ ಮಟನ್ ಫಿಶ್ ಅದು ಅದು ಏನು ಹೇಳಿದ್ರು ನೀವು ಹೇಳ್ಬಾರ್ದು, ಕೂತು ಇರಬಾರ್ದು, ಹಿಂಗೆ ಅನ್ಬಾರ್ದು. ಹಿಂಗೆ ಜಸ್ಟ್ ಓಕೆ, ಇದೊಂದು ಒನ್ ಮೋರ್ ಚಾನ್ಸ್. ಆ ರಾಜ ಚಿಕನ್ ಕೊಟ್ರೆ ಇಷ್ಟ ಇಲ್ಲ, ಚಾಕ್ಲೇಟ್ ಕೊಟ್ರೆ ಇಷ್ಟ ಇಲ್ಲ. ಕೂತ್ಕೋ, ಇಷ್ಟ ಇಲ್ಲ. ಫಿಶ್ ಕೊಟ್ಟರು ಇಷ್ಟ ಇಲ್ಲ, ಬಾಬು ಬಿರಿಯಾನಿ ಕೊಟ್ಟರು ಇಷ್ಟ ಇಲ್ಲ. ಅವನಿಗೆ ಐಸ್ ಕ್ರೀಮ್ ಕೊಟ್ರೆ ಕೂತು ಮೇಲೆ ಹೇಳ್ಬೇಕು, ಹೇಳಿ ಅಲ್ಲೇ ಕೂತ್ಕೊಬಾರ್ದು, ಕೂತು ಮೇಲೆ ತಕ್ಷಣ ಹೇಳ್ಬೇಕು. ತುಂಬಾ ಇಷ್ಟ, ಓಕೆನಾ? ನಿದ್ರೆ ಮಾಡ್ತಾ ಇರ್ತಾನೆ, ನಿದ್ರೆ ಮಾಡ್ತಾ ಇದ್ದಾನೆ. ಐಸ್ ಕ್ರೀಮ್. ಲೇಟಾಗಿ ಗೆದ್ದು ಲೇಟಾಗಿ ಕೂತ್ಕೊಂಡ್ರೆ ಔಟೆ. ವಾಲಂಟಿಯರ್ಸ್ ನೋಡ್ಕೊಳ್ಳಿ ಹಂಗೇನೆ ಫಾಸ್ಟಾಗಿ. ಒಂದು ದಿನ ಅವ್ರ ಡ್ಯಾಡಿ ಜಾತ್ರೆಗೆ ಹೋಗ್ತಾ ಇರ್ತಾರೆ. ಜಾತ್ರೆಗೆ ಹೋಗ್ಬೇಕಾದ್ರೆ ರಾಜುಗೆ ಗೊತ್ತಾಗ್ತದೆ ಡ್ಯಾಡಿ ಜಾತ್ರೆಗೆ ಹೋಗ್ತಾ ಇದ್ದಾರೆ ಎಂಬುದಾಗಿ. ಖುಷಿ ರಾಜುಗೆ, ಓಕೆನಾ? ರಾಜು ಹೋಗ್ಬಿಟ್ಟು ಅಪ್ಪ 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 ನಾನು ಜಾತ್ರೆಗೆ ಬರ್ತೀನಪ್ಪ ಪ್ಲೀಸ್ ಅಪ್ಪ. ಬುದ್ಧಿಲ್ಲ ನನಗೆ, ನಾಳೆ ಎಕ್ಸಾಮ್ ಇದೆ, ಹೋಗಿ ಓದ್ಕೊಳ್ಳು ಅಂದರೆ ಜಾತ್ರೆ ಬರ್ತಾನಂತೆ ಅಂತ ಬೈತಾರೆ. ಅವನು ಅಳ್ತಾನೆ ಅಂತ ಅಳ್ತಾ ಇರ್ತಾನೆ. ಸರಿ ಅಂತ ಡ್ಯಾಡಿ ಏನು ಮಾಡ್ತಾರೆ, ಅಳ್ತಾನೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಜಾತ್ರೆ ಬರುತ್ತೆ, ಅಲ್ಲಿ ನೋಡ್ತಾನೆ ಹೊಸ ಹೊಸ ಬಟ್ಟೆಗಳೆಲ್ಲ ಇದೆ, ಆಟ ಸಾಮಾನು ಇದೆ, ಲಡ್ಡು ಇದೆ, ಕೇಕ್ ಇದೆ, ಏನು ಇಷ್ಟ ಆಗ್ತಲ್ಲ. ದೂರದಲ್ಲಿ ನೋಡ್ತಾನೆ, ದೂರದಲ್ಲಿ ನೋಡ್ತಾನೆ ಐಸ್ ಕ್ರೀಮ್, ಲೇಟ್ ನೋಡ್ತಾನೆ ಐಸ್ ಕ್ರೀಮ್. ನೋಡಿ ಪಾಸ್, ಔಟ್ ಮಾಡಿ ಪಾಸ್, ನೀವು ನನ್ನ ನೋಡಿ ಪಾಸ್, ಔಟ್ ಮಾಡಿ. ಓಕೆ, ನೋಡ್ತಾನೆ ಡ್ಯಾಡಿ ತಗೋತಾರೆ, ಅಪ್ಪ 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 ಐಸ್ ಕ್ರೀಮ್ ಕೊಡ್ಸೋಪ್ಪ, ಅಪ್ಪ ಅಪ್ಪ ಐಸ್ ಕ್ರೀಮ್ ಕೊಡ್ಸೋಪ್ಪ ಅಂತ ಹೇಳ್ತಾನೆ. ಅವ್ರು ಡ್ಯಾಡಿ ಕೊಂಬತ್ತದೆ, ಕೋಲ್ತ್ಕೊಂಡು ಐಸ್ ತಿಂದ್ಯಾ, ಐಸ್ ತಿಂದ್ಯಾ, ಐಸ್ ತಿಂದ್ಯಾ,
ಏನ್ ಮಾಡ್ತಾನೆ, ಒಂದು ಕೋಲ್ ತಗೊಂಡು ಹೊಡಿತಾನೆ, ತಳ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದ್ರೆ ಅಮ್ಮ ಕೇಳ್ತಾರೆ, ಏ ರಾಜು ಯಾಕೆ ಹೊಳ್ತಾ ಇದ್ಯಾ? ಅಮ್ಮ ಅಪ್ಪ ಐಸ್ ಕ್ರೀಮ್ ಕೊಡ್ಸಿಲ್ಲಮ್ಮ, ಅಮ್ಮ ಅಪ್ಪ ಐಸ್ ಕ್ರೀಮ್ ಕೊಡ್ಸಿಲ್ಲಮ್ಮ ಅಂತ. ಬುದ್ಧಿ ಬೇಡ ನಿಂಗೆ, ಐಸ್ ಕ್ರೀಮ್ ತಿದ್ಯಾ? ಹೌದು ಐಸ್ ಕ್ರೀಮ್ ತಿದ್ಯಾ? ಐಸ್ ಕ್ರೀಮ್ ತಿಂದ್ರೆ ತಲೆ ಬರ್ತದೆ, ಐಸ್ ಕ್ರೀಮ್ ತಿಂದ್ರೆ ಕೂತೋ ನೀನು ನೆಗಡಿ ಐಸ್ ಕ್ರೀಮ್ ತಿಂದ್ರೆ ಜ್ವರ ಬರ್ತದೆ, ಐಸ್ ಕ್ರೀಮ್ ತಿಂದ್ರೆ ನಾನು ಸ್ಕೂಲ್ ಹೋಗಲ್ಲ. ಬುದ್ಧಿ ನಿನಗೆ ಬೈತಾರೆ, ನಂಗೆ ಅಪ್ಪ ಕೊಡ್ಸಿಲ್ಲ ಅಂತ. ಅಮ್ಮ ಬೈದೆ ರೂಮ್ ಕಳಿಸ್ತಾರೆ, ಆ ರೂಮ್ ಹೋಗ್ತಾನೆ, ನಾನು ಎಕ್ಸಾಮ್ ಇದೆ ಓದ್ಕೊಳ್ಳೋ ಅಂತ ಬೈತಾರೆ ಅಮ್ಮ. ಅವ್ನು ತೆಗೆದು ನೋಡ್ತಾನೆ, ಏನು ಅರ್ಥ ಆಗ್ತಲ್ಲ, ಹಂಗೆ ಮುಚ್ಚಿ ಮಾಡಿ ನಿದ್ರೆ ಮಾಡ್ತಾನೆ. ಬೆಳಗ್ಗೆ ಎದ್ದೇಳ್ತಾನೆ, ಬೆಳಗ್ಗೆ ಸ್ಕೂಲ್ ಹೋಗ್ತಾನೆ. ಸ್ಕೂಲಲ್ಲಿ ಕ್ವಶನ್ ಪೇಪರ್ ಮತ್ತೆ ಆಶಾ ಶೀಟ್ ಕೊಟ್ಟ ಬರೀಕೆ. ಅವ್ನು ನೋಡ್ತಾನೆ, ರಾಷ್ಟ್ರಪತಿ ಯಾರು, ರಾಷ್ಟ್ರಪಕ್ಷಿ ಯಾವುದು, ಪ್ರಾಣಿ ಯಾವುದು, ಏನೇನೋ ಇದೆ ಅವ್ನಿಗೆ ಗೊತ್ತಾಗ್ತಲ್ಲ. ಅವ್ನಿಗೆ ಪೆನ್ ತಗೊಳ್ತಾನೆ, ರಾಷ್ಟ್ರಪತಿ ಯಾರು, ಐಸ್ ಕ್ರೀಮ್, ರಾಷ್ಟ್ರಪಕ್ಷಿ ಯಾರು, ಐಸ್ ಕ್ರೀಮ್ ಅಲ್ವಾ ನೀನಾ, ಮತ್ತೇನೋ ಐಸ್ ಕ್ರೀಮ್ 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 ಅಂತ ಬಂದ್ಬಿಟ್ಟು ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಅಪ್ಪ ಕೇಳ್ತಾರೆ, ಹೆಂಗೆ ಎಕ್ಸಾಮ್ ಬರುತ್ತೆ ಅಪ್ಪ? 100ಕ್ಕೆ 100 ಸೂಪರ್ ಅಂತ ಹೇಳ್ತಾನೆ. ಅಪ್ಪಗೆ ಖುಷಿ ಆಗ್ತದೆ. ಖುಷಿ ಆದ ತಕ್ಷಣ ಅಪ್ಪ ಹೋಗಿ ಐಸ್ ಕ್ರೀಮ್ ಬರ್ತಾರೆ. ಐಸ್ ಕ್ರೀಮ್ ತೊಗೊಂಡು ಬಂದು ಲೇಟ್, ಓಕೆ ನೀವು ಮುಂದೆ ಬನ್ನಿ. ಓಕೆ, ಗರ್ಲ್ಸ್ ಟೀಮ್ ಸ್ಟ್ರಾಂಗ್ ಇದೆಯಾ, ಬಾಯ್ಸ್ ಟೀಮ್ ಸ್ಟ್ರಾಂಗ್ ಇದೆಯಾ? ಇಲ್ಲ, ಬಾಯ್ಸ್ ಕಮಾನ್, ಬಾಯ್ಸ್ ಟೀಮ್ ವೆರಿ ಗುಡ್, ಕಮಾನ್. ಓಕೆ ರೆಡಿನಾ? ಸ್ವಲ್ಪ ಮುಂದೆ ಬನ್ನಿ. ಓಕೆ ಕನ್ಫರ್ಮ್? ಓಕೆ ರೆಡಿನಾ? ಐಸ್ ಕ್ರೀಮ್ ಫುಲ್ಲು ಕೂತು ಫುಲ್ ಎತ್ತಬೇಕು. ಐಸ್ ಕ್ರೀಮ್ ಓಕೆ ವೆರಿ ಗುಡ್. ಅಲ್ಲ ಕಟ್ ಮಾಡ್ಬಿಡ್ತೀನಿ ಹಂಗೇನೆ. ಸರಿ, ಆಗ ಡ್ಯಾಡಿ ಏನು ಮಾಡ್ತಾನೆ, ಐಸ್ ಕ್ರೀಮ್ ತಂದು ರಾಜು ಕೊಡ್ತಾನೆ. ರಾಜು ಐಸ್ ಕ್ರೀಮ್ ತಿಂತಾನೆ, ಲೇಟಾಗಿ ಔಟ್ ಮಾಡ್ತೀನಿ. ಓಕೆನಾ? ಪಾಸ್ಟ್ ಮಾಡ್ಕೊ, ಪಾಸ್ಟ್ ಕೂತ್ಬಿಡ್ತಾರೆ. ಸರಿ, ಆಗ ಟೀಚರ್ ಮನೆ ಮುಂದೆ ಹೋಗ್ತಾ ಇರ್ತಾರೆ. ರಾಜು ಮನೆ ಮುಂದೆ ಹೋಗುವಂಥ ಸಮಯದಲ್ಲಿ ಟೀಚರ್ ಇರ್ತಾನೆ, ಏನ್ ಟೀಚರ್ ನೀವು ಇಷ್ಟು ದೂರ ಬಂದಿದ್ದೀರಾ, ನಮ್ಮ ಮನೆ ಬಂದು ನೋಡಿ ಟೀ ಕುಡಿದಿ ಟೀಚರ್, ಬನ್ನಿ ಟೀಚರ್ ಅಂತ ಕರ್ಕೊಬರ್ತಾನೆ. ಕರ್ಕೊಬಂದು ಕೇಳ್ತಾನೆ, ಟೀಚರ್ ನನ್ನ ಮಗ ಎಕ್ಸಾಮ್ ಹೆಂಗೆ ಮಾಡಿದ್ದಾನೆ? ಬುದ್ಧಿಲ್ಲ ಅವನಿಗೆ, ತಲೆ ಮಾಡಿ ಬುದ್ಧಿಲ್ಲ ಅವನಿಗೆ. ರಾಷ್ಟ್ರಪತಿ ಆದ ಐಸ್ ಕ್ರೀಮ್ ಅಂತೆ ಇಲ್ವಾ? ರಾಷ್ಟ್ರಪಕ್ಷಿ ಆದ ಐಸ್ ಕ್ರೀಮ್ ಅಂತೆ. ಓಕೆ, ಅನಂತರ ಬೈತಾನೆ, ಬುದ್ಧಿಲ್ಲ ಅವ್ನಿಗೆ. ಅವ್ನಿಗೆ ಏನು ಕಲ್ಸಿದ್ರೆ ಬುದ್ಧಿಲ್ಲ ಅವ್ನಿಗೆ, ಸ್ವಲ್ಪ ತಲೆ ಬುದ್ಧಿ ಇದೆ ಇಲ್ವಾ? ಅವ್ರ ಅಪ್ಪ ತುಂಬ ಕೋಪ ಬರ್ತದೆ. ಕೋಪ, ಟೀಚರ್ ನಿಮ್ಮ ಮನೆಗೆ ಹೋಗಿ ಅಂದ್ಬಿಟ್ಟು ಮನೆಗೆ ಕಳಿಸ್ತಾನೆ. ಒಂದು ಕೋಲ್ ತಗೋತಾರೆ. ಏ ರಾಜು ಬರಲಿ ಅಂತ ಕರಿತಾರೆ. ರಾಜು ಮನೆಗೆ ಬರ್ತಾನೆ. ಮನೆ ಅಪ್ಪನ ಹತ್ರ ಬಂದ ತಕ್ಷಣ, ಏ ರಾಜು ಎಕ್ಸಾಮ್ ಹೆಂಗೆ ಮಾಡಿದ್ಯೋ? ಅಪ್ಪ 100ಕ್ಕೆ 100 ಸೂಪರ್ ಆಗಿ ಬರ್ತಿದ್ದೀನಿ ಅಪ್ಪ. ಏ ನಿಜ ಹೇಳೋ ಅಪ್ಪ, ನಿಜವಾಗ್ಲೂ 100ಕ್ಕೆ 100 ಸೂಪರ್ ಆಗಿ ಬರ್ತಿದ್ದೀನಿ. ನಿಮ್ಮ ಟೀಚರ್ ಈಗ ತಾನೇ ಬಂದಿದ್ರು. ಅಪ್ಪ ಟೀಚರ್ ಬಂದಿದ್ರಾ? ಹೇಳೋ. ನಿಜ ನನಗೆ ಗೊತ್ತಿಲ್ಲ ಅಪ್ಪ, ಏನು ಬರ್ತಿದ್ರು ಅಂತ ಗೊತ್ತುಂಡೆ. ಬಾಯ್ಸ್ ಟೀಮಾ ಗರ್ಲ್ಸ್ ಟೀಮಾ? ಬಾಯ್ಸ್ ಆರ್ ಗರ್ಲ್ಸ್? ನೋಡೋಣ, ಲಾಸ್ಟ್ ಒಂದೇ ಒಂದು ಹೆಜ್ಜೆ, ಗಿಫ್ಟ್ ರೆಡಿ ಇದೆ. ಓಕೆ ಓಕೆ ರೆಡಿ. ಆಗ ಕೋಲ್ ತಗೊಂಡು ಐಸ್ ನಿತ್ಯ. ಓಕೆ ಹೊಡ್ರಿ ಕ್ಲಾಪ್ ಜೋರಾಗೆ. ಹೆಸರೇನಿದು? ಗಗನ್. ಗಗನ್ಗೆ ಮತ್ತೊಂದ್ಸರಿ ಜೋರ ಕ್ಲಾಪ್ಸ್. ಥ್ಯಾಂಕ್ ಯು. ಓಕೆ, ಈಗ ಫಸ್ಟ್ ನೀವು, ಸೆಕೆಂಡ್ ನೀವು. ಓಕೆ ವೆರಿ ಗುಡ್. ಆಟೋ, ಮತ್ತೆ ಸೈಕಲ್, ಮತ್ತೆ ಐಸ್ ಕ್ರೀಮ್. ಬಾಂಬ ಬೀಳ್ಬೇಕಲ್ಲ ಅಂದ್ರೆ ನೀವೇನು ಮಾಡ್ತೀರಾ? ಅಮ್ಮನ ಹತ್ರ ಅಮ್ಮ ಅದೇ ಓಡ್ ಬರ್ತಿರ್ತಾನೆ, ಓಡ ಐಸ್ ಕ್ರೀಮ್ ತಿಂತಿರಲ್ವಾ? ಓಕೆ, ಈಗ ಇದೇನಾರ ಸೌಂಡ್ ಮಾಡಲಿಲ್ಲ ಅಂದರೆ ನಿಮ್ಗೆ ಗೊತ್ತಾಗುತ್ತಾ? ಏನಾರ ಐಸ್ ಕ್ರೀಮ್ ಬಂದಿಂದೆ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಇದ್ರ ಶಕ್ತಿ ಏನು? ಸೌಂಡ್ ಮಾಡದೆ. ಇದು ಗರ್ಲ್ಸ್. ಯಾರು ಇದು? ಬ್ಲೂ ಗರ್ಲ್ಸ್. ರೆಡ್ ಯಾರು? ಬಾಯ್ಸ್. ಓಕೆ, ಈಗ ಎರಡು ನನ್ನ ಹತ್ರ ಇದೆ, ಎರಡು ಆರಾಮ್ ಮಾಡ್ತಾ ಇದೆ. ಓಕೆ, ಈಗ ಏನು ಮಾಡೋಣ ಅಂತಂದ್ರೆ ಒಂದು ಮ್ಯಾಜಿಕ್ ಮಾಡೋಣ. ಓಕೆನಾ? ಬಾಯ್ಸ್ ಟೀಮ್ ಏನೈತೆ ಕೈ ತಿರೋಣ. ಓಕೆ ಸರಿ, ಈಗ ಏನ್ ಮಾಡೋಣ ಅಂತಂದ್ರೆ ಹುಡುಗರೆಲ್ಲ ಹೇಳ್ಬೇಕು, ಹುಡುಗಿರ ಶಕ್ತಿ ಎಲ್ಲ ಹೊಂಟೋಗ್ಲಿ ಅಂತ ಹೇಳಿ. ಹೇಳ್ರು ಜೋರಾಗೆ.
ಓಕೆನಾ? ಈಗ ನೀವ್ ಹೇಳಿ, ಹುಡುಗ ಶಕ್ತಿ ಎಲ್ಲ ಹೋಗ್ಲಿ ಅಂತ. ಅಯ್ಯಯ್ಯೋ, ಸರಿ ಈಗ ಹೇಳಿ, ಇಬ್ಬರಿಗೂ ಶಕ್ತಿ ಬೇಕು ಅಂತೇಳಿ ಜೋರಾಗಿ. ಈಗ ಏಸಪ್ಪ, ನಾ ಮಾಡಿ ತಪ್ಪು, ಅವ್ರ ಶಕ್ತಿ ತೆಗಿಬೇಡ, ನಮ್ಮ ಶಕ್ತಿನೂ ತೆಗಿಬೇಡ, ಇಬ್ಬರಿಗೂ ಶಕ್ತಿ ಕೊಡು, ಜಾಸ್ತಿ ಕೊಡು. ಏಸಪ್ಪ ಪ್ಲೀಸ್, ಏಸಪ್ಪ ಹೊಡಿಕ ಜೋರಾಗೆ. ಈಗ ಟೀಚರ್ಸ್, ಪಾಸ್ಟ್ರಮ್ಮ, ವಾಲಂಟಿಯರ್ಸ್ ಎಲ್ಲರೂ ಏನು ಮಾಡಿದ್ದಾರೆ, ಅವ್ರವ್ರ ಮನಸ್ಸಲ್ಲಿ ಒಂದು ಪ್ರಾಣಿನ, ಪಕ್ಷಿನ ಏನೋ ಒಂದು ಇಟ್ಕೊಂಡಿದ್ದಾರೆ. ಅವ್ರು ನನಗೆ ಹೇಳಿದ್ರಾ? ಇಲ್ಲ, ಹೌದಲ್ಲ, ಹೇಳಿಲ್ಲ. ಆದರೆ ಅವ್ರು ಏನು ಇಟ್ಕೊಂಡಿದ್ದಾರೋ ನಾನು ನಿಮ್ಗೆ ಹೇಳ್ತೀನಿ. ಈಗ ನಿಮಗೆ ಹೇಳ, ನಾನು ಕೇಳೋ ಕ್ವಶನ್ಗೆ ಎಸ್ ಅವ್ರ ನೋ, ಹೌದು ಇಲ್ಲಾಂದ್ರೆ ಇಲ್ಲ. ಓಕೆನಾ? ಸರಿ, ಇದ್ರೊಳಗೆ ಇದೆಯಾ? ಇದೆ. ಕನ್ಫರ್ಮ್? ಅದು ನಿಮ್ಮ ಮನಸ್ಸೊಳಗೆ ಹೇಳ್ಕೊಡಿ. ಹೇಳ್ತಾ ಇದ್ದೀರಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಮ್ಮೆಲ್ಲರಿಗೂ ತುಂಬ ಇಷ್ಟ. ಕರೆಕ್ಟಾ? ವೆರಿ ಗುಡ್, ಒಳ್ಳೆ ಕ್ಲಾಪ್ ಜೋರಾಗೆ. ಫಿಶ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಅಕ್ಕ ಫಿಶ್ ಇಟ್ಕೊಂಡಿದ್ದಾರೆ. ವೆರಿ ಗುಡ್. ನೆಕ್ಸ್ಟ್ ಯೋಗೇಶ್, ನೀವು ಸಿಸ್ಟರ್. ಎಸ್ ಅವನು ಅಷ್ಟೇ ಇದೆ ಇದ್ರಲ್ಲಿ? ಇಲ್ಲ, ನೋ. ಎಸ್ ಸಿಸ್ಟರ್, ಸಿಸ್ಟರ್ ಮನಸ್ಸೊಳಗೆ ಹೇಳ್ಕೊಡಿ. ಹೆಂಗೇನೆ ಹೇಳ್ತಾ ಇದ್ದೀರಾ? ಹೇಳ್ತಾ ಇಲ್ಲ, ಬೇರೆ ಹೇಳ್ತಾ ಇದ್ದೀರಾ? ಇಲ್ಲ. ಓಕೆ, ಓಕೆ. ತುಂಬ ಬಲಶಾಲಿ ಆದಂಥದ್ದು, ತುಂಬ ವೇಗವಾಗಿ ಓಡುವಂಥದ್ದು ಚೀಟಾ. ವೆರಿ ಗುಡ್, ಹೊಡಿ ಕ್ಲಾಪ್ ಜೋರಾಗಿ ಹಾಕೋನ್ಗೆ. ಓಕೆ, ಈಗ ಪಾಸ್ಟ್ರ ಮಾತ್ರ ಬರ್ತಾ ಇದೀವಿ, ತುಂಬ ಕಷ್ಟ ಪಾಸ್ಟ್ರ ಮಾತ್ರ ಬಂದ್ರೆ. ಶ್ರಮ ಇದೇ ಇದೆಯಾ? ನೋ. ಇದ್ರಲ್ಲಿ ಇದೆಯಾ? ನೋ. ಇದೆಯಾ? ಏನೋ ಇದೆಯಾ? ನೋ. 4 ಮುಗ್ದೈತಲ್ಲ ಅವಲೆ, ಇನ್ನು ತೆಗಿಬೇಕಾ? ಓಕೆ, ಪಾಸ್ರಮ್ಮ ಪಾಪ. ಓಕೆ, ಸರಿ. ಎನಿವೆ, ಪಾಸ್ರಮ್ಮ ಮನಸ್ಸಲ್ಲಿದೆಯಾ? ಮಿಲ್ಕ್ ಹಾಕಿ ಸ್ವಲ್ಪ, ಹಂಗೇನೆ ಮಿಲ್ಕ್ ಹಾಕ್ತಾ ಇದ್ದೀರಾ? ಓಕೆ, ಬೌ ಬೌ ಬೌ. ಓಕೆ, ಹೊಡ್ರಿ ಕ್ಲಾಪ್ ಜೋರಾಗೆ. ಓಕೆ, ನಮ್ಮ ಕೆಂಪಣ್ಣ ಎವ್ರಿ ಡೇಂಜರ್ ಇವರು. ಏನ್ ಮಾಡಿಕೊಡಿ ಗೊತ್ತಾಗಲ್ಲ ಇವ್ರದ್ದು, ಸ್ವಲ್ಪ ಮನಸ್ಸು ಇಲ್ಲಿ ಬನ್ನಿ. ಓಕೆ, ಇದರಲ್ಲಿ ಇದೆಯಾ? ಇಲ್ಲ, ಫಸ್ಟ್ ನೋಡಿ, ಕರೆಕ್ಟಾಗಿ ನೋಡಿ. ಇಲ್ಲ, ಆಯ್ತಾ? ನಾನು ನೋಡಿದ ನೋಡಿ. ವೆರಿ ಗುಡ್, ವೆರಿ ಗುಡ್. ತುಂಬ ಬಲಶಾಲಿ ಆದಂಥ ದೇಹ, ಆದರೆ ಮಾಂಸ ತಿನ್ನಲ್ಲ, ಅದು ಬರೀ ಹುಲ್ಲು ತಿಂತದೆ. ಎಲಿಫೆಂಟ್. ಹೊಡ್ರಿ ಕ್ಲಾಪ್ ಜೋರಾಗಿ. ಮಕ್ಕಳ ನೋಡಿದ್ರ ಒಂದು ಮ್ಯಾಜಿಕ್ ಚೆನ್ನಾಗಿತ್ತಲ್ಲ? ಮನಸ್ಸು ಒಳಗೆ ಏನು ಇಟ್ಕೊಂಡಿದ್ದಾರೋ ಅವ್ರು ನನಗೆ ಹೇಳಿಲ್ಲ, ಆದರೆ ನನಗೆ ಹೆಂಗೆ ಗೊತ್ತಾಯಿತು? ಅದಕ್ಕೆ ಮ್ಯಾಜಿಕ್ ಅಂತಾರೆ. ಇದು ಮ್ಯಾಜಿಕ್, ಬರೀ ಟ್ರಿಕ್ಸ್, ಆದರೆ ಸತ್ಯ. ಅವ್ರು ಇಟ್ಕೊಂಡಿದ್ದು ಸತ್ಯ, ನಾನು ಅವ್ರಿಗೆ ಹೇಳಿದ್ದು ಸತ್ಯ. ಆದರೆ ಹೆಂಗೆ ಗೊತ್ತಾಯಿತು ಅಂತಂದರೆ, ಈ 4 ಕಾಡಲ್ಲಿ ಅವ್ರ ಮನಸ್ಸಲ್ಲಿರುವಂಥ ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಸಾಕು ಪ್ರಾಣಿ ಆಗಿರ್ಬೋದು, ಅಥವಾ ನೊಣ ಆಗಿರ್ಬೋದು, ಏನೇ ಆಗಿರಲಿ, ನಾನು ತಿಳಿದುಕೊಳ್ಳುವ ಶಕ್ತಿ ನನಗಿದೆ ಅಂತಂದರೆ, ಮಾಡಿದ ದೇವರಿಗೆ
ನನ್ನನ್ನು ಉಂಟು ಮಾಡಿದ ದೇವರಿಗೆ ನಾನು ಯಾರು, ಏನು, ಎತ್ತ ಎಂಬುದಾಗಿ ಎಲ್ಲ ಯಾರು ಗೊತ್ತು? ಯೇಸು ಸ್ವಾಮಿ ಗೊತ್ತು. ಯೇಸು ಸ್ವಾಮಿ ಗೊತ್ತಿಲ್ಲದೆ ಇರುವಂಥದ್ದು ಯಾವುದೂ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಒಕ್ಕಿ ದಾಟಿ ಹೋಗ್ತಾ ಇದ್ದಾರೆ. ಎರಿಕೋ ಊರನ್ನ ಒಕ್ಕಿ ದಾಟಿ ಹೋಗುವ ಸಮಯದಲ್ಲಿ ಎರಿಕೋ ಊರಲ್ಲಿ ಒಬ್ಬ ಮನುಷ್ಯ ಇದ್ದಾನೆ. ಅವನು ಯಾರಪ್ಪ ಅಂದ್ರೆ ಗಿಡ್ಡ ಕುಳ್ಳ. ಅವನ ಹೆಸರು ಜಕ್ಕಾಯ ಅಂತ. ಜಕ್ಕಾಯಿಗೆ ಆಸೆ ಏನಪ್ಪ ಅಂತಂದ್ರೆ ಯೇಸು ಸ್ವಾಮಿಯನ್ನ ನೋಡ್ಬೇಕಂತ ಆಸೆ. ಯೇಸು ಸ್ವಾಮಿ ಹೇಗಿದ್ದಾರೆ ಅಂತ ನೋಡ್ಬೇಕಂತ ಆಸೆ. ಯಾಕೆಂದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನೋಡ, ಕುಂಟರಿಗೆ ಕಾಲು ಕೊಟ್ಟಿದ್ದಾರೆ, ಕುರುಡರಿಗೆ ಕಣ್ಣು ಕೊಟ್ಟಿದ್ದಾರೆ, ಸತ್ತವರನ್ನ ಬದುಕಿಸಿದಾರಂತೆ. ಅವ್ರು ಹೇಗಿದ್ದಾರೆ ಎಂಬುದಾಗಿ ಒಂದು ಸಾರಿ ನೋಡ್ಬೇಕೆಂಬುದಾಗಿ ಏನ್ತಂದ್ರೆ ಜಕ್ಕಾಯ ಇಷ್ಟಪಟ್ಟು ಏನ್ ಮಾಡ್ತಂದ್ರೆ ಓಡಿ ಹೋಗ್ತಾನೆ. ಓಡಿ ಹೋಗಿ ಯೇಸು ಸ್ವಾಮಿ ಯಾರಂತ ನೋಡಿದ್ರೆ ಯೇಸು ಸ್ವಾಮಿ ಕಾಣ್ತಾ ಇಲ್ಲ. ಯಾಕಂದ್ರೆ ಅವನು ಗಿಡ್ಡ ಇದ್ದಾನೆ. ಸುತ್ತಲೂ ಎಲ್ಲರೂ ಏನಿದ್ದಾರೆ, ಯೇಸು ಸ್ವಾಮಿ ಸುತ್ತಲೂ ಐಟ್ ಆಗಿರುವಂತ ಜನಗಳಿದ್ದಾರೆ. ನೋಡ್ತಾನೆ, ಕಾಣ್ತಾ ಇಲ್ಲ. ಈ ಕಡೆ ನೋಡ್ತಾನೆ, ಕಾಣ್ತಾ ಇಲ್ಲ. ಜಂಪ್ ಮಾಡ್ತಾನೆ, ಕಾಣ್ತಾ ಇಲ್ಲ. ಕೆಳಗೆ ಬಗ್ಗೆ ನೋಡ್ತಾನೆ, ಕಾಣ್ತಾನೆ ಇಲ್ಲ. ಅವನಿಗೆ ಬೇಜಾರಾಗ್ತದೆ, ಯೇಸು ಸ್ವಾಮಿನ ಕೈ ನೋಡೋಕ್ಕಾಗಿಲ್ವಲ್ಲ, ತುಂಬ ಬೇಜಾರಾಗ್ತದೆ. ಆಗ ಏನು ಮಾಡ್ತಾನೆ ಗೊತ್ತಾ, ಇವತ್ತು ಹೇಗಾದ್ರೂ ಮಾಡಿ ಯೇಸು ಸ್ವಾಮಿನ ನೋಡಬೇಕು ಅಂತ ಆಸೆ ಪಟ್ಟು ಅಂತಂದ್ರೆ ಓಡಿ ಹೋಗ್ತಾನೆ. ಓಡಿ ಹೋಗಿ ಒಂದು ಆಲದ ಮರ ಹತ್ರ ಹೋಗ್ತಾನೆ. ಅಲ್ಲಿರುವಂಥ ಜನರೆಲ್ಲ ನೋಡ್ಬಿಟ್ಟು ಜಕ್ಕಾಯ ಹೋಗ್ತಾ ಇದೆ ನೋಡ, ಗಿಡ್ಡ ಜಕ್ಕಾಯ ಓಡ್ತಾ ಇದೆ ನೋಡು ಅಂತ ಹಾಸ್ಯ ಮಾಡ್ತಾ ಇದ್ದಾರೆ, ಬೈತಾ ಇದ್ದಾರೆ, ರೇಗಿಸ್ತಾ ಇದ್ದಾರೆ, ಗೇಲಿ ಮಾಡ್ತಾ ಇದ್ದಾರೆ. ಅವ್ನಿಗೇನು ಚಿಂತೆ ಇಲ್ಲ. ಹೇಗಾದ್ರೂ ಮಾಡಿ ಇವತ್ತು ನಾನು ಏನು ಮಾಡ್ಬೇಕಂದ್ರೆ ಯೇಸು ಸ್ವಾಮಿನ ನೋಡ್ಬೇಕು, ಅಷ್ಟೇ ಆಸೆ ಅವನಿಗೆ. ಯಾರೇನಾದರೂ ಅಂದ್ಕೊಳ್ಳಿ, ನನಗೆ ಅವಶ್ಯಕತೆ ಇಲ್ಲ, ಯಾರು ಬೇಕು ಇವತ್ತು? ಯೇಸು ಸ್ವಾಮಿ ಬೇಕು ಎಂಬುದಾಗಿ ಹೋಗಿ ಆಲದ ಮರವನ್ನು ಹತ್ಕೊಂಡು ಬಗ್ಗು ನೋಡ್ತಾನೆ. ಹಿಂಗೆ ಯಾರು ಯೇಸು ಸ್ವಾಮಿ, ಯಾರು ಯೇಸು ಸ್ವಾಮಿ ಅಂತ. ಯೇಸು ಸ್ವಾಮಿ ಅಂತಂದ್ರೆ ಆಲದ ಮರದ ಬೆಳಿಗ್ಗೆ ಬಂದು ನಿಂತ್ಕೋತಾರೆ. ನಿಂತ್ಕೊಂಡು ಮೇಲೆ ನೋಡ್ತಾರೆ, ಜಕ್ಕಾಯ ಕೆಳಗೆ ನೋಡ್ತಾ ಇದ್ದಾರೆ. ತಟ್ಟನೆ ಹೇಳಿದು ಬಾ ಅಂತಾರೆ. ಜಕ್ಕಾಯನಿಗೆ ಆಶ್ಚರ್ಯ ಆಗ್ಬಿಡ್ತದೆ. ನನ್ನ ಹೆಸರು ಯೇಸು ಸ್ವಾಮಿ ಹೆಂಗ್ ಗೊತ್ತಾಯ್ತು? ಅಲ್ಲ, ಬರೀ ಯೇಸು ಸ್ವಾಮಿ ನೋಡ್ಬೇಕಂತ ಆಸೆ ಪಟ್ಟೆ. ಯೇಸು ಸ್ವಾಮಿ ಹೇಳ್ತಂದ್ರೆ ನನ್ನ ಹೆಸರು ಹಿಡಿದು ಕರಿತಾ ಇದ್ದಾರಲ್ಲ ಅಂತ ಖುಷಿಯಾಗಿ ಹೇಳ್ತಂದ್ರೆ ಜಕ್ಕಾಯ ಆಲದ ಮರದ ಮೇಲಿಂದ ಕೆಳಗಿಳಿದು ಬರ್ತಾನೆ. ಆಗ ಯೇಸು ಹೇಳ್ತಂದ್ರೆ ಇವತ್ತು ಏನು ಮಾಡ್ತೀನಿ, ನಾನು ನಿಮ್ಮ ಮನೆಗೆ ಬರ್ತೀನಿ. ಇವತ್ತೇನು ಮಾಡ್ತೀನಿ, ನಾನು ನಿನ್ನ ಮನೆಗೆ ಬರ್ತೀನಿ ಅಂದ್ರೆ ಜಕ್ಕಾಯನ ಖುಷಿ, ತುಂಬ ಸಂತೋಷ. ಯೇಸು ಸ್ವಾಮಿ ನೋಡ್ತಾನೆ, ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಏನ್ ಮಾಡ್ತಾನೆ, ಒಳ್ಳೆ ಭೋಜನ ಮಾಡಿಸ್ತಾ ಇರ್ತಾನೆ. ಆಗ ಜಕ್ಕಾಯನ ಹೃದಯ ಬದಲಾಗ್ತದೆ. ಆಗ ಜಕ್ಕಾಯ ಹೇಳ್ತಾನೆ, ಸ್ವಾಮಿ, ನಾನು ಏನಾದರೂ ಯಾರಿಂದ ಅನ್ಯಾಯವಾಗಿ ಏನಾದರೂ ತೆಗೆದುಕೊಂಡಿದ್ರೆ ಏನು ಮಾಡ್ತೀನಿ, 4ರಷ್ಟು ತಿರುಗಿ ಕೊಡ್ತೇನೆ. ನನ್ನ ಆಸ್ತಿಯನ್ನು ಅರ್ಧವನ್ನು ಮಾರಿ ಬಡವರಿಗೆ ಕೊಡ್ತೀನಿ ಎಂಬುದಾಗಿ ಹೇಳ್ತಾರೆ. ಆಗ ಹೆಸರು ಹೇಳ್ತಾರೆ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು, ಈತನು ಸಹ ಅಬ್ರಾಹ್ಮನ ವಂಶಿಕನಲ್ಲವೇ ಎಂಬುದಾಗಿ. ಆ ಕುಟುಂಬ ಏನಾಯ್ತು, ಯೇಸು ಸ್ವಾಮಿಗೆ ಮೀಸಲಾಗಿ ಮುಡುಪಾಗಿಡ್ತು. ನೋಡಿದ್ರ, ಜಕ್ಕಾಯ ಯಾರು ಅಂತ ಗೊತ್ತಿಲ್ಲ. ಜಕ್ಕಾಯ ಪಟ್ಟಂದ್ರೆ ಯೇಸು ಸ್ವಾಮಿ ಒಂದೇ ಒಂದ್ಸರಿ ನೋಡ್ಬೇಕಂತ ಆಸೆ ಪಟ್ಟ. ಅದು ಯೇಸು ಸ್ವಾಮಿ ಮಾಡ್ದ, ತನ್ನ ಜೊತೆಯಲ್ಲೇ ತನ್ನ ಮನೆಗೆ ಕರ್ಕೊಂಡು ಹೋದ. ಇವತ್ತು ಎಷ್ಟು ಜನ ಯೇಸು ಸ್ವಾಮಿ ನಿಮ್ಮ ಮನೆಗೆ ಕರ್ಕೊ ಹೋಗ್ತೀರಾ? ಯೇಸು ಸ್ವಾಮಿ ರೆಡಿ ಇದ್ದಾರೆ ನಿಮ್ಮ ಮನೆಗೆ ಬರೋಕ್ಕೆ. ನಿಮ್ಮ ಮನೆ ಚಿಕ್ಕದಿದ್ರು ಪರವಾಗಿಲ್ಲ, ದೊಡ್ಡದಿದ್ರು ಪರವಾಗಿಲ್ಲ, ಹೆಂಗೆ ಇದ್ರೂ ಪರವಾಗಿಲ್ಲ. ಯೇಸು ಸ್ವಾಮಿ ಏನು ಮಾಡ್ತಾರೆ, ನಿಮ್ಮ ಮನೆಗೆ ಬರ್ತಾರೆ. ಆದರೆ ನಿಮ್ಮ ಮನೆಗೆ ಹೋಗೋದಕ್ಕೆ ಕರ್ಕೊಂಡು ಹೋಗಿ ರೆಡಿ ಇದ್ದೀರಾ? ಹೋಗಿ ರೆಡಿ ಇದೀರಾ? ಸರಿ, ಪ್ರಯ ಮಾಡೋಂಗ್ರೆ ಕ್ಲೋಸ್ ಯುವರ್ ಐಸ್, ಎಲ್ಲ ಮಣ್ಕಲ್ಲೂರಿ. ಏಸಪ್ಪ ಹೇಳಿ ಮತ್ತೆ ರಿಪೀಟ್ ಮಾಡಿ. ಏಸಪ್ಪ, ನಿಮ್ಮ ನಾಮಕ್ಕೆ ಸ್ತೋತ್ರ. ಯೇಸು ಸ್ವಾಮಿ, ನಮ್ಮನ್ನು ಸಂಪೂರ್ಣವಾಗಿ ಬಲ್ಲಂತ ದೇವರು ನೀವು. ಯೇಸು ಸ್ವಾಮಿ, ನಾನು ನಿಮ್ಮನ್ನು ನೋಡಬೇಕು, ನಿಮ್ಮ ಹತ್ರ ಮಾತಾಡಬೇಕು. ದಯವಿಟ್ಟು ನೀವು ನಮ್ಮ ಮನೆಗೆ ಬನ್ನಿ, ನನ್ನ ಮನೆಗೆ ಬನ್ನಿ, ನನ್ನ ಮನೆಗೆ ಬನ್ನಿ. ನನ್ನನ್ನು ನಿನ್ನ ಮಗನಾಗಿ ಮಗಳಾಗಿ ಸ್ವೀಕರಿಸ್ಕೊಳ್ಳಿ. ನಾವೇನಾದರೂ ತಪ್ಪು ಮಾಡಿದರೆ, ಮೋಸ ಮಾಡಿದರೆ, ಕಳ್ತನ ಮಾಡಿದರೆ ನಮ್ಮನ್ನು ಕ್ಷಮಿಸಿ. ನಮ್ಮ ಕುಟುಂಬ ರಕ್ಷಣೆ ಹೊಂದುವಂತೆ
ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಸ್ವೀಟಿ ಅವಳನ್ನ ಕರೆದ್ರೆ ನೀವೆಲ್ಲರೂ ನಿಮ್ಮ ಜೊತೆ ಬಂದು ಮಾತಾಡ್ತಾಳೆ. ನೀವು ಜೋರಾಗಿ ಕರೀನಿಲ್ಲ ಅಂದರೆ ಬಂದು ಮಾತಾಡಲ್ಲ ಅಂತೇಳು. ಅದಕ್ಕೆ ಆಕೆ ಹೇಳೋದು ನಾನು ಕಿವಿ ಕೊಟ್ಟು ಕೇಳಿದೆ. ನಾನು ಕರೆದು ಮೆತ್ತಿಗೆ ಅವರು ಜೋರಾಗಿ ಕರೆದ್ರೆ ಮಾತ್ರ ನಾನು ಬಂದು ಅವ್ರು ಕೇಳೋ ಪ್ರಶ್ನೆಗಳಿಗೆ ಏನಂತೆ ಉತ್ತರ ಕೊಡ್ತೀನಿ, ಅವ್ರ ಜೊತೆ ಮಾತನಾಡ್ತೀನಿ ಅಂತಿದ್ದಾಳೆ. ಹಾಂ ಹಾಂ ಕರಿಯರಾ? 1 2 3 ಹಾಂ ಜೋರಾಗಿ ಕರಿ. ಸ್ವೀಟಿ ಬಾ ನಮ್ಮ ಜೊತೆ ಮಾತನಾಡು, ನಾವು ನಿಮಗಾಗಿ ಕಾಯ್ತಾ ಇದ್ದೀವಿ. ಸ್ವೀಟಿ ನಾನು ಬರಲ್ಲ, ನಂಗೆ ನಿದ್ರೆ ಬತ್ತೈತೆ. ಏ ಬಾಬಾ ನಾವೆಲ್ಲ ಕಾಯ್ಕೊಂಡಿದ್ದೀವಿ. ಹೇಳಿ ಹೇಳಿ ಜೋರಾಗಿ ಹೇಳಿ. ಸ್ವೀಟಿ ಬಾ, ನಾವೇ ನಿದ್ದೆ ಮಾಡ್ತಾ ಇಲ್ಲ. ನಾನು ಬರಲ್ಲ. ಇಲ್ಲ ಇಲ್ಲ ಬರಲೇಬೇಕು ನೀನು. ನೀವು ಹೇಳಿ ಬರಲೇಬೇಕು. ನಾವು ನಿದ್ದೆ ಮಾಡದೆ ಕಾಯ್ತಾ ಇದ್ದೀವಿ. ಬಾ ಬೇಗ, ನಾವು ದೂರದಿಂದ ಬಂದಿದ್ದೀವಿ ನೀನು ನೋಡಕ್ಕೆ ಅಂತೇಳಿ. ಇನ್ನೊಂದ್ಸರಿ ಕರೆಯೋಣ ಈಗ ಜೋರಾಗೆ. ಸ್ವೀಟಿ ಬಾ, ಜೋರಾಗಿ ಕೈ ತಟ್ಟಿ ಕರೆಯೋಣ. ಸ್ವೀಟಿ ಬಾ. ಏ ಬಂದ್ಲು, ಜೋರಾಗಿ ಕೈ ತಟ್ಟಿ ಜೋರಾಗಿ ಕೈ ತಟ್ಟಿ ಕರೀರೋ, ಮಾತಾಡ್ರು. ಸ್ವೀಟಿ ಹಾಯ್. ಸ್ವೀಟಿ ಆಯ್ ದೊಡ್ಡಪ್ಪ. ಇಲ್ಲ ಚಿಕ್ಕಪ್ಪ. ಅಯ್ಯಯ್ಯೋ ಮುತ್ತಾತ. ಅಂಕಲ್. ಇಲ್ಲ ಆಂಟಿ. ಇಲ್ಲ ಫ್ರೆಂಡ್ ನನ್ನ ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್ ನೀನು. ಓಕೆ. ಸ್ವೀಟಿ ಯಾವ ಊರಿಂದ ಬಂದಿದ್ದಿ? ನಾನಾ ನೀನೇ ಇನ್ಯಾರು? ಅಯ್ಯೋ ಮರ್ತ್ಬಿಟ್ಟೆ ಫ್ರೆಂಡ್. ನೋಡು ನಿನಗೋಸ್ಕರ ಎಷ್ಟು ಫ್ರೆಂಡ್ಗಳು ಬಂದಿದ್ದಾರೆ ನೋಡು. ಹಾಯ್ ಮಾಡು. ಹಾಯ್. ಅಯ್ಯೋ ವಾಸನೆ ಬರ್ತೈತೆ, ಯಾರು ಅಲ್ಲೇ ಉಚ್ಚಿಲ್ಲ. ಏ ನೀನೇ ಅಲ್ಲಿ ಉಚ್ಚಿಲ್ಲ, ಈಗ ಮಕ್ಕಂಡಿದೆ ಅಂತ. ನೋಡು ನೀನೇ ನಾತ ಹೊಡಿತಾರ. ಇಲ್ವಲ್ಲ, ನಾನು ಅಲ್ಲುಚ್ಚಿ 1 ವರ್ಷ ಆಯ್ತು ಅಷ್ಟೇನೆ. ಎಷ್ಟು? 1 ವರ್ಷ ಆಯ್ತು ಅಷ್ಟೇ. ಅಯ್ಯೋ ನಮ್ಮ ಹುಡುಗರೆಲ್ಲ ದಿನ ಉಜ್ಜುತ್ತಾರಪ್ಪ, ಅದಕ್ಕೆ ದಿನ ಉಚ್ಚಲ್ಲಪ್ಪ. ಸುಳ್ಳು. ಬೆಂಗಳೂರಿಂದ ನಾತ ಹೊಡ್ಕ ಬಂದಿದ್ದೆ ಇಲ್ಲಿಗೆ. ಇಲ್ಲ ತೂ ಮಾತಾಡ್ಬೇಡ, ನೀನ್ ಬಾಳ ಗಬ್ಬು ನಾತ ಹೊಡಿತೈತೆ. ನಾನು ಸೂಪರ್ ಆಗಿದ್ದೀನಿ ಗೊತ್ತಾ. ನಾ ಸ್ನಾನ ಮಾಡೋದು 2 ವರ್ಷಕ್ಕೆ ಒಂದೇ ಸರಿ. 2 ವರ್ಷಕ್ಕೊಂದ್ಸರಿ? ನಮ್ಮ ಹುಡುಗರು ದಿನ ಸ್ನಾನ ಮಾಡಿ. ಇಲ್ಲ ಸುಳ್ಳು 3 ವರ್ಷಕ್ಕೊಂದ್ಸರಿ. ನೀವು ದಿನ ಅಲ್ಲಿ ಉಜ್ಜುತ್ತೀರಲ್ವಾ? ನಿನಗಿಂತ ನಮ್ಮ ಹುಡುಗರೆ ಎಷ್ಟೋ ಬೆಸ್ಟ್. ದಿನ ವಾಸನೆ ಬರ್ತೈತೆ. ಅದು ನೀನೇ ಸ್ಮೆಲ್ ಹೊಡಿತಾರೆ. ನಮ್ ದಿನ ಅಲ್ಲಿ ಉಜ್ಜುತ್ತಾರೆ, ದಿನ ಸ್ನಾನ ಮಾಡ್ತಾರೆ. ಹೌದಾ? ಕೇಳ್ಬೇಕಾರೆ ದಿನ ಅಲ್ಲಿ ಉಜ್ಜಿರಲ್ವಾ? ಇಲ್ಲ ಅಲ್ಲಿ ನೋಡ, ಹುಡುಗ ನನ್ನೇ ನೋಡ್ತಾ ಇದ್ದಾನೆ. ಕುಳ್ಳ ಯಾಕೋ? ಕುಳ್ಳ ಯಾಕೋ? ವಾಕ್ಯ ಫ್ರೆಂಡ್ ಹಾಯ್ ಹೇಳು. ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ, ಯಾಕೆ? ನೀನ್ ನೋಡಕ್ಕೋಸ್ಕರ ನಾವು ಇಷ್ಟು ಜನ ಬಂದಿರೋ ದೂರದಿಂದ. ಹೌದಾ? ಹೌದು. ಓ ಥ್ಯಾಂಕ್ ಯು ಸೋ ಮಚ್. ಏನಾದ್ರೂ ಕೇಳು, ನಮ್ಮ ಹುಡುಗರು ಉತ್ತರ ಕೊಡ್ತಾರೆ. ಹೌದಾ? 1 ಎಷ್ಟು? ಇಲ್ಲ ಸುಳ್ಳು. ಅದಂಗ ನೀನೇ ಸುಳ್ಳು ಹೇಳ್ತೀನಿ. ನಮ್ಮ ಹುಡುಗರು ಎಲ್ಲ ಕರೆಕ್ಟ್ ಆಗಿದ್ದಾರೆ. ಅವ್ರಿಗೆಲ್ಲ ಲೆಕ್ಕ ಬರಲ್ಲಪ್ಪ. 1 ತಾನೆ. ಸರಿ, ಇನ್ನೊಂದು ಕ್ವಶನ್ ಕೇಳು. ಲಡ್ಡು ಉಂಡೆನಾ ಮೇಲೆ ಹೆಸರು ಏನಾಗುತ್ತೆ? ಕೆಳಗಡೆ ಬಿದ್ದು ಹೊಡೆದೈತದೆ. ಇಲ್ಲ ನೋಡ್ದ, ಯಾರು ಗೊತ್ತಿರಿ, ಎಲ್ಲ ಜ್ಞಾನವಂತಿಲ್ಲ, ಎಲ್ಲ ತಟ್ರು. ನಾನು ಒಬ್ಳೆ ಜ್ಞಾನವಂತಿ, ಗೊತ್ತಾ? ಏನು? ನಾನು ಒಬ್ಳೆ ಇಂಟೆಲಿಜೆಂಟ್. 1 ಲಡ್ಡು ಉಂಡೆನ ಮೇಲೆ ಹೆಸರು ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತು. ಅದಕ್ಕೆ ಹೇಳು, ಏನಾಗ್ತದೆ? ಏನಾಗುತ್ತೆ ಅಂದ್ರೆ ಬೂಂದಿ ಆಗುತ್ತೆ. ಮೇಲೆ ಹೆಸರು ಕೆಳಗೆ ಬಿದ್ದು ಬೂಂದಿ ಆಗಲ್ಲ. ಬೂದಿನ ಅಷ್ಟು ಗೊತ್ತಿಲ್ಲ ಬಿಡು. ನೀನೆಷ್ಟು? ನಾನು ಮಾತ್ರ ಜ್ಞಾನವಂತಿ. ನೀನು ವರ್ಷಕ್ಕೊಂದ್ಸರಿ ಎಲ್ಲ ಉಜ್ಜೋದು 2 ಕಚ್ಬಿಡ್ತೀನಿ ಅಷ್ಟೇ. ನಂಗೆ ಗೊತ್ತಿಲ್ವಲ್ಲ. ಸ್ವೀಟಿ ಫ್ರೆಂಡ್ ಹೆಣ್ಮಕ್ಳೆಲ್ಲ ತುಂಬಾ ಚೆನ್ನಾಗಿದಾರಲ್ವಾ? ಹೌದು. ಗಂಡ್ ಮಕ್ಕಳೆಲ್ಲ ಇನ್ನೂ ಸೂಪರ್ ಆಗಿದ್ದಾರೆ. ಹೌದು. ಅದಕ್ಕೆ ಗಂಡ್ ಮಕ್ಳ ಕಡೆ ತುಂಬಾ ಇಷ್ಟ. ಐ ಲವ್ ಯು. ಸ್ಕೂಲ್ಗೆ ಹೋಗ್ತೀಯ ನೀನು? ನಾನು ಹೋಗ್ತೀನಿ. ಎಷ್ಟನೇ ಕ್ಲಾಸು? ನಾನಾ
ನೀನೇ ಇನ್ಯಾರು? ಅಯ್ಯಯ್ಯೋ, ಯಾಕೆ ಶಾಲೆಗೆ ಹೋಗಿಲ್ವಾ ದಡ್ಡಿನ ನೀನು? ನಾನು ಸ್ಕೂಲ್ಗೆ ಹೋಗ್ತೀನಿ, ಅದು ಎಷ್ಟನೇ ಕ್ಲಾಸ್ ಅಂತ ಗೊತ್ತಿಲ್ಲ. ವಾ, ಹೋಗ್ಲಿ, ಯಾವ ಸ್ಕೂಲ್ಗೆ ಹೋಯ್ತು? ಅದು ಸ್ಕೂಲ್ ಹೆಸರು? ಅದೇ ಸ್ಕೂಲು ಅದೇ ಸ್ಕೂಲ್ ಅದೇ ಸ್ಕೂಲು ಅದೇ ಅದು ಹೆಸರೇನು? ಅದೇ ಹೆಸರು. ಅದೇ ಹೆಸರಂದ್ರೆ ಅದೇ 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 ಈಗ ನೋಡಿ, ಈಗ ನಮ್ಮ ಹುಡುಗ ಸ್ಕೂಲ್ಗೆ ಹೋಯ್ತಾನೆ, ಬರಲಿ. ಹಾ, ನಿನ್ನ ಹೆಸರೇನಪ್ಪ? ಗಗನ್. ಯಾವ ಸ್ಕೂಲ್ಗೆ ಏ, ಹೋಯ್ತು? ಬೇ, 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 ಯಾವ್ದದು? ಲಯನ್ಸ್ ಇಂಗ್ಲಿಷ್ ಮೀಡಿಯಂ ಆ? ಏ, ಇಲ್ಲಪ್ಪ. ಲಯನ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಯಾವ ಸ್ಕೂಲು? ಲಯನ್ಸ್ ಇಂಗ್ಲಿಷ್ ಮೀಡಿಯಂ. ನನಗೆ ಗೊತ್ತಾಗಿಲ್ಲ. ನೋಡ್ದಾ, ನಮ್ಮ ಹುಡುಗರು ಹೆಂಗೆ ಹೇಳ್ತಾರೆ ಅವ್ರು ಫ್ರೆಂಡ್, ಹೆಸರು. ನೀನ್ ಹೇಳೋ ಹೆಸರು ನೋಡ್ದ? ಕೂತ್ಕೊಳ್ಳಪ್ಪ. ನೀವ್ ಹೇಳು ಫ್ರೆಂಡ್ ನೋಡ್ದ? ಹಾ? ನೀ ಹೇಳು, ಏನಂತ? ಅವ್ನು ಹೇಳಿದ್ ಹೇಳು. ನೀನ್ ಹೇಳು, ನೀನೇ ಫಸ್ಟು. ನನಗೆ ಗೊತ್ತಿಲ್ಲ. ನಿನ್ ಗೊತ್ತಿಲ್ಲ ಅಂದ್ರೆ ಸ್ಕೂಲ್ಗೆ ಯಾಕೆ ಹೋಯ್ತಿ ಹಂಗಾರೆ? ಅವ್ನು ಏನ್ ಹೇಳ್ದೆ ಈಗ? ನೀನ್ ದಡ್ಡಿ ಅಂತ ಒಪ್ಕ. ಏ, ನಾನ್ ತಡೆಯಲ್ಲ. ನೀನ್ ದಡ್ಡಿನೇ ನೀನು. ನಾ ತುಂಬಾ ಜ್ಞಾನವಂತ. ತೇ ತೀ ತೋ ತೇ ತೇ ತೇ. ಹಾಗಾದ್ರೆ ಹೇಳು, ನಿನ್ನ ಹೆಸರೇನು? ನನ್ನ ಹೆಸರು ಹಾ ತುಂಬಾ ಹಾ ಸಿಹಿಯಾಗಿರುವಂತ ಹಾ. ಸಿಹಿಯಾಗಿರುವಂತ ಹಾ. ಸ್ವೀಟಿ. ಯಾವ ಊರು? ನಂದ ಹೌದು, ತಿಮ್ಮನಕಟ್ಟೆ. ತುಮ್ಮನಕಟ್ಟೆ. ನಾವುಗಳು ನಿನ್ ಏ, ನಂದು ಊರು ತಿಮ್ಮನಕಟ್ಟೆ. ತುಮ್ಮನಕಟ್ಟೆಲ್ಲ ಅಲ್ಲ, ನೀನು ನೋಡಿಲ್ಲ. ನಿಂದು ಕ್ಯಾರೆಸ್, ಮೈಸೂರು ನಿಂದು. ಹಾ? ಹಾ, ಯಾವ್ದು ನಿಂದು ಯಾವ್ದು? ಮೈಸೂರು ಕ್ಯಾರೆಸ್ ಬೃಂದಾವನ ಗಾರ್ಡನ್. ನಮ್ಮೂರೇ ತುಮ್ಮನಕಟ್ಟೆ. ನಂದು ತುಮ್ಮನಕಟ್ಟೆ. ನೀನ್ ತುಮ್ಮನಕಟ್ಟೆ ಅಲ್ಲ, ಹೌದು. ನೀನ್ ಬೆಂಗಳೂರು. ಹೌದಾ? ಹಾ, ನಿಜನಾ? ಸುಳ್ಳು ಹೇಳ್ತೀನಿ ನೀನು. ಅಯ್ಯಯ್ಯೋ, ನನಗೆ ಗೊತ್ತಿಲ್ವೇ. ನೀನ್ ಸುಳ್ಳು ಹೇಳ್ಬೇಡ. ನಮ್ಮ ಹುಡುಗರೆಲ್ಲ ಇಲ್ಲಿ ಬುದ್ಧಿವಂತರಿದ್ದಾರೆ, ಏನ್ ಮಾರ್ಸಕ್ ಬರ್ಬೇಡ. ಯಾರಿಗೂ ಗೊತ್ತಿಲ್ಲ. ಸರಿ, ಇನ್ನೊಂದು ಚಾನ್ಸ್ ಕೊಡ್ತೀನಿ. ನೀನು ಹಾ, ಯಾವ ಸ್ಕೂಲ್ಗೆ ಹೋಯ್ತು? ಸ್ಕೂಲ್ ಹೆಸರೇನು ಹೇಳು. ನನ್ನ ಸ್ಕೂಲ್ ಹೆಸರಾ ಹಾ, ಬೆಳ್ಳುಳ್ಳಿ, ಬದನೆಕಾಯಿ, ಸೌಂತೆಕಾಯಿ, ಈರುಳ್ಳಿ. ಅದು ಸಂತೆಯಲ್ಲಿ ಮಾರೋದು. ಅದೇ ನನ್ನ ಸ್ಕೂಲ್. ಅದೇ ವೆರಿ ಗುಡ್ ವೆರಿ ಗುಡ್. ಅದೇ ಸ್ಕೂಲು. ಹಂಗ ನೀನು ಸಂತೆ ವ್ಯಾಪಾರ ಮಾಡಕ್ ಹೋಯ್ತಿ ಹಂಗಾರೆ? ಅಲ್ಲೇ ಕಲ್ತೀನಿ ನಾನು. ಏನಂತ? ತರಕಾರಿ ಬೆಳ್ಳುಳ್ಳಿ, ಈರುಳ್ಳಿ, ಸೌಂತೆಕಾಯಿ, ಈರುಳ್ಳಿ, ಬದನೆಕಾಯಿ ಎಲ್ಲ. ಅದೇ ಬರ್ರಿ 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 ಕೆಜಿ ಅಂತ ಕರೆಯಕ್ಕೆ. ಇಲ್ಲ ಇಲ್ಲ, ವಾ. ಅಲ್ಲಿ ಹೇಳ್ಕೊಂಡು ಲೆಕ್ಕ ಮಾಡ್ತಾ ಇದ್ರು. 1 ಕೆಜಿ 2 ಕೆಜಿ 3 ಕೆಜಿ ಎಲ್ಲ ಸೇರಿ 10 ಕೆಜಿ ಅಂತ. ಆಯ್ತು ಬಿಡು, ಗೊತ್ತಾಯ್ತು ನಿನ್ ದಡ್ಡಿ ಅಂತ. ನಮ್ಮ ಹುಡುಗ ನೋಡಿ ಇಲ್ಲಿ. ಬಿಡ್ತೀನಿ ಹಂಗೇನೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜನ ಅವ್ರೆ, ಅವ್ರೆಲ್ಲರೂ ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲ್ ಹೋಗಲ್ಲ. ಆಯ್ತು, ಇನ್ನೊಂದು, ನಿಮ್ಮ ಅಪ್ಪ ಅಮ್ಮನ ಹೆಸರೇನು? ನೋಡ್ದ, ನಾನೇ ಸೂಪರ್ ಸೂಪರ್ ಸೂಪರ್. ನಿಮ್ಮ ಅಪ್ಪ ಅಮ್ಮನ ಹೆಸರು ಗೊತ್ತಿಲ್ವಾ? ಪಾಪ. ಅಯ್ಯಯ್ಯೋ, ಚೆ 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 ಚೆ. ಹಾಯ್ ಫ್ರೆಂಡ್ 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 ಫ್ರೆಂಡ್. ಹಾ, ಹೇಳು ಹೇಳು. ಏನು ಫ್ರೆಂಡ್? ಊಟನೇ ಕೊಟ್ಟಿಲ್ಲ ಫ್ರೆಂಡ್ ನೀನು ಯಾರಿಗೆ? ನನಗೆ. ನಾವೆಲ್ಲ- ನೀನ್ ಮಾತ್ರ 2 ಮೊಟ್ಟೆ ತಿಂದೆ, ನಂಗೊಂದು ಮೊಟ್ಟೆ ಕೊಟ್ಟ. ಮತ್ತೆ ನೀನು ಸುಳ್ಳು ಹೇಳ್ತೀನಿ, ಕರೆಕ್ಟಾಗಿ ಹೇಳಿದ್ರೆ ಕೊಡ್ತಿದ್ದೆ. ಸರಿ, ಏನ್ ಹೇಳ್ಬೇಕು ಹೇಳು? ಹಾ, ಮತ್ತೆ ನೀನ್ ಸ್ಕೂಲ್ ಹೆಸರು ಹೇಳು. ನನ್ನ ಸ್ಕೂಲ್ ಹೆಸರಾ? ಹಾ ಏ ಮುಚ್ಚಾಯ್. ಹಾ, ಏನು? ನಾನೇ ಮರ್ತೋಗಿದ್ದೀನಿ ಅಂದ್ರೆ. ಒಟ್ನಲ್ಲಿ ನೀನು ಒಪ್ಕೊಂಡು ನೀನ್ ದಡ್ಡಿ ಅಂತ. ಏ ಸುಮೀರಾ, ಇಲ್ಲ ಇಲ್ಲ, ಹೇಳ್ತೀನಿ. ನಮ್ಮ ಹುಡುಗರೆಲ್ಲ ಸರ್ಕಾರಿ ಪದವಿ ಪೂರ್ವ. ಅಯ್ಯೋ ಏನಪ್ಪ? ಸರ್ಕಾರಿ ಸ್ಕೂಲ್ 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 ಸ್ಕೂಲ್. ಯಾವ್ದು ಕರೆಕ್ಟಾಗಿ ಹೆಸರು ಹೇಳು. ಸರ್ಕಾರಿ ಸ್ಕೂಲ್. ಗೌರ್ಮೆಂಟ್ ಸ್ಕೂಲ್ ಅಪ್ಪ, ಗೌರ್ಮೆಂಟ್ ಸ್ಕೂಲ್. ಅದು ಭಾಳ ಐತೆ. ತುಮ್ಮನಕಟ್ಟೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ನಾನು. ಅದಕ್ಕೆ ಹೆಸರು ಹೇಳು. ಅಯ್ಯಯ್ಯ, ತುಮ್ಮನಕಟ್ಟೆ ಸ್ಕೂಲು. ಇಲ್ಲ, ತುಮ್ಮನಕಟ್ಟೆ ಸ್ಕೂಲ್ ಅಂತ ಇಲ್ಲ ಅದ್ರಲ್ಲಿ. ಅಯ್ಯೋ, ಏನ್ ಮಾಡ್ಲಪ್ಪ? ಯಾರಾದ್ರೂ ಹೇಳ್ಕೊಡ್ರೋ ಪ್ಲೀಸ್, ಹೆಲ್ಪ್ ಮಾಡಿ. ಏ ಗುಂಡಾಡಿ ಹೇಳ್ಕೊಡೋ. ನೀನ್ ದಡ್ಡಿ ಅಂತ ಒಪ್ಕೋರು. ಇಲ್ಲ ಇಲ್ಲ ಇಲ್ಲ, ನಾನು ಸೂಪರ್. ಇಲ್ಲ ಇಲ್ಲ. ಕೆಂಪಣ್ಣ, ಐ ಲವ್ ಯು. ಎಲ್ಲಿದ್ಯಾ ಹೇಳ್ಕೊಡು. ಎಲ್ಲೋದ್ರು ಕೆಂಪಣ್ಣ? ಕೆಂಪಣ್ಣ, ಐ ಲವ್ ಯು ಕೆಂಪಣ್ಣ. ಪ್ಲೀಸ್ ಹೆಲ್ಪ್ ಮೀ ಹೆಲ್ಪ್ ಮೀ ಹೆಲ್ಪ್ ಮೀ ಹೆಲ್ಪ್ ಮೀ. ನೋ ಹೆಲ್ಪ್. ಇಲ್ಲಿ ಹೆಲ್ಪ್ ಮಾಡಲ್ಲ, ಸತ್ಯ ಮಾತ್ರ ಹೇಳ್ಬೇಕು. ಹೌದಾ? ಹೌದು, ನಾವೆಲ್ಲ ಪಾಪ, ಆಯ್ತು. ಓಕೆ ಓಕೆ, ನಾನು ತಟ್ಟಿ. ನಾವೆಲ್ಲ ಓಕೆ, ನೀವು ತಟ್ರು. ಇಲ್ಲ, ಓಕೆ, ನಾವು ದಡ್ರಲ್ಲ. ನಾವೆಲ್ಲ ತಟ್ರು, ನಾವೆಲ್ಲ ತಟ್ರು. ನೀನ್ ದಡ್ರು, ನಾವು ಇಲ್ಲ ಇಲ್ಲ ಇಲ್ಲ, ಇಲ್ಲ ಇಲ್ಲ. ನಾನು ಜ್ಞಾನ, ನೀವಂತೂ ಜ್ಞಾನವಂತರು. ಓಕೆ, ನಾವು ಏಸಪ್ಪ ನಂಬಿದಂತ ಮಕ್ಕಳು. ನಾನು ಏಸಪ್ಪ ನಂಬ್ತೀನಿ. ನೀನ್ ನಾನು ಏಸಪ್ಪ ನಂಬ್ತೀನಿ. ನೀನ್ ನಂಬದ ಮೇಲೆ ಬುದ್ಧಿವಂತ ಆಗದ್ ನೀನು. ಆಯ್ತು, ನಾನು ಯೇಸು ಸ್ವಾಮಿ ನಂಬಿಕೆ ಅಂದ್ರೆ ಏನ್ ಮಾಡ್ಬೇಕು? ಯೇಸು ಸ್ವಾಮಿಯನ್ನ ಹಾ. ನಿನ್ ಹೃದಯದಲ್ಲಿ ಹಾ. ಸ್ವಂತ ರಕ್ಷಕನಾಗಿ ಹಾ. ಸ್ವೀಕರಿಸ್ಕೋಬೇಕು. ಓಕೆ, ಸ್ವೀಕರಿಸ್ಕೊಳ್ತೀನಪ್ಪ ನಾನು. ನೀನ್ ಸ್ವಾಮಿಗೆ ಹೇಳಿ, ಸ್ವಾಮಿ ನೋಡಿ ಏನ್ ಹೇಳ್ಬೇಕು ಗೊತ್ತಾ? ಹಾ. ಏಸಪ್ಪ, ಏಸಪ್ಪ, ನೀನು ನೀನು ನನ್ನ ಹೃದಯದಲ್ಲಿ, ಅಣ್ಣ ಹೃದಯದಲ್ಲಿ, ನಿನ್ ಹೃದಯದಲ್ಲಿ, ನಿನ್ ಹೃದಯದಲ್ಲಿ, ನಿನ್ ಹೃದಯದಲ್ಲಿ, ನಿನ್ ಹೃದಯದಲ್ಲಿ. ನನ್ನ ಹೃದಯದಲ್ಲಿ ಬಂದಾಯ್ತು ಆಲೆ. ಹೌದಾ? ನನ್ನ ಹೃದಯದಲ್ಲಿ. ಹಾ, ಹಾ. ಬನ್ನಿ. ಬನ್ನಿ. ನಿಮ್ಮ ಅವಶ್ಯಕತೆ ನಿಮ್ಮ ಅವಶ್ಯಕತೆ ನನಗಿದೆ. ಅಣ್ಣನ್ಗಿದೆ. ಇಲ್ಲ, ನಿನಗಿದೆ. ನನಗಿದೆ. ಇದಕ್ಕೆ ಹೇಳೋ ದಡ್ಡಿ ಅಂತ. ಆಯ್ತಾಯ್ತು, ಹೋಗ್ ಹಂಗಾರೆ ಹೇಳ್ಕೊಡಲ್ಲ. ಪ್ಲೀಸ್ 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 ಏಸಪ್ಪ ನಿನ್ ಹೃದಯದಲ್ಲಿ ಬರಲ್ಲ ಅಂದ್ರೆ. ಪ್ಲೀಸ್ ಫ್ರೆಂಡ್. ಆಯ್ತು ಏಸಪ್ಪ, ಏಸಪ್ಪ, ನೀನು ನನ್ನನ್ನ ಪ್ರೀತಿಸಿದ್ಯಾ? ನಾನು ಕೂಡ ನಿಮ್ಮನ್ನ ಪ್ರೀತಿಸ್ತೇನೆ. ಆದ್ರಿಂದ ನನ್ನ ಹೃದಯದಲ್ಲಿ ಬನ್ನಿ. ನಮ್ಮ ಹೃದಯದಲ್ಲಿ ಬನ್ನಿ ಏಸಪ್ಪ, ಪ್ಲೀಸ್ ಏಸಪ್ಪ, ಪ್ಲೀಸ್ ಏಸಪ್ಪ. ನೋಡಿ, ಈಗ ಏಸಪ್ಪ ಹೃದಯದಲ್ಲಿ ಬಂದ್ರೆ ನಮ್ಮ ಮಕ್ಕಳೆಲ್ಲ ಸಂತೋಷ ಆದ್ರೀಗ. ನನಗೂ ತುಂಬಾ ಸಂತೋಷ ಆಯ್ತು ಫ್ರೆಂಡ್. ಓಕೆ ಓಕೆ. ಮತ್ತೆ ಜಾಲಿ ಜಾಲಿ ಫ್ರೆಂಡ್. ಈ ಸಂತೋಷದ ಒಂದು ಹಾಡು ಹೇಳ ನಾನು. ಹೇಳು, ನಿನಗೆ ಯಾವ ಹಾಡು ಬರ್ತದೆ ಹೇಳು.
ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯ, ಯೇಸು ನಮ್ಮ ರಕ್ಷಕ, ನನ್ನ ಪಾಪ ತೊಳೆದ, ಸಂತೋಷ ಉಕ್ಕೆ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯ, ಯೇಸು ನಮ್ಮ ರಕ್ಷಕ, ನನ್ನ ಪಾಪ ತೊಳೆದ, ಸಂತೋಷ ಉಕ್ಕೆ ಉಕ್ಕುತ್ತೆ, 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 ಉಕ್ಕೆ ಉಕ್ಕುತ್ತೆ, 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 ಉಕ್ಕೆ ಉಕ್ಕುತ್ತೆ, 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 ಉಕ್ಕೆ ಉಕ್ಕುತ್ತೆ, 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 ಉಕ್ಕೆ ಉಕ್ಕುತ್ತೆ. ಓಹೋ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯ, ಯೇಸು ನಮ್ಮ ರಕ್ಷಕ, ನನ್ನ ಪಾಪ ತೊಳೆದ, ಸಂತೋಷ ಉಕ್ಕೆ ಉಕ್ಕುತ್ತೆ. ನಿನಗೊಬ್ಬ ಹುಡುಗ ನೋಡಿದ್ದೀನಿ, ಹಾ, ಮದುವೆ ಐತಿಯಾ? ನಾನಾ? ನೀನೇ ಅಯ್ಯಯ್ಯೋ, ತುಂಬಾ ನಾಚಿಕೆ ಆಗ್ತಾ ಇದೆ ಫ್ರೆಂಡ್. ಮನೇಲಿ ಫ್ರೆಂಡ್ ಯಾರು ಫ್ರೆಂಡ್ ಅದು? ಅಲ್ಲೊಳ್ಳೆ ಎತ್ಕೊಂಡಿದ್ದ. ಯಾರ ಹೆಸರು ಫ್ರೆಂಡ್? ಬೇಡ ಬಿಡು, ಅವ್ನು ನೋಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್, ಆಸೆ ಆಗ್ತಾ ಇದೆ, ಹೇಳಿ ಫ್ರೆಂಡ್. ಹೆಸರು ಹೇಳೋ. ಬೇಡ ಅಂತ ಅವನಿಗೆ, ನಿನ್ನ ಇಷ್ಟ ಇಲ್ಲ. ಬೇಡವಾ? ಯಾಕೋ ಪ್ಲೀಸ್ ಕಣೋ. ನೀನ್ ಇಷ್ಟ ಇಲ್ಲ ಅಂತ ಅವನಿಗೆ, ಹೋಗ್ಲಿ ಬಿಡು. ನನಗೊಬ್ರು ಇಷ್ಟ ಇದ್ದಾರಪ್ಪ, ನಾನು ಹೇಳ. ಹಾ, ರಾಜು ಪಾಸ್ಟ್ರು ತುಂಬಾ ಇಷ್ಟ ನನಗೆ. ನೀನ್ ದಡ್ಡಿ, ನೀನ್ ಸುಳ್ಳು ಹೇಳ್ತಿ. ಐ ಲವ್ ಯು ರಾಮು ಪಾಸ್ಟ್ರೇ, ಐ ಲವ್ ಯು. ನಂಗೆ ನಾಚಿಕೆ ಆಗ್ತಾ ಇದೆ. ನಾನು ನೋಡ್ತಾ ಕಳ್ಳ 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 ನನ್ನೇ ನೋಡ್ತಾ ಇದ್ದಾರೆ. ಏಯ್ ಪುತ್ರ ಬೈ, ನಿಮಗೆಲ್ಲ ಈಗ ನೀನ್ ಕಂಡ್ರೆ ನನಗಿಂತ ಹೆಚ್ಚಾಗಿ ಹಾ. ನಮ್ಮ ಹುಡುಗರಿಗೆ ಇಷ್ಟ. ಹೌದಾ? ಹೌದು, ಆಂಟಿಯರ್ಗೆ ಇಷ್ಟ ಇಲ್ಲ? ಆಂಟಿಯರಿಗೆ ಇಷ್ಟ. ಆಂಟಿ ಎಲ್ಲ ನಿದ್ರೆ ಮಾಡ್ತಾ ಇದ್ದಾರ. ಆಯ್ ಆಂಟಿ ನೋಡ್ರ, ನಿದ್ದೆ ಬರುತ್ತೆ ಪಾಪ. ಇಲ್ಲ, ಅವ್ರು ನೀನ್ ನೋಡಿ ಸುಸ್ತಾಗ್ಬಿಟ್ಟವ್ರೆ. ಸುಸ್ತಾಗ್ಬಿಟ್ಟಿದಾರ ಪಾಪ. ನಿನ್ನ ಫ್ರೆಂಡ್ ಫ್ರೆಂಡ್, ಅವ್ರಿಗೂ ಸಹ ಬೂಸ್ಟ್ ಕೊಡಿ ಫ್ರೆಂಡ್. ನಿನ್ನಷ್ಟು ಬೆಳ್ಳಿಗಿಲ್ವಲ್ಲ ಅಂತ ಅವ್ರ ಪಾಪ. ಹೊಟ್ಟೆ ಕಿಚ್ಚು. ನಿನ್- ಸರಿ ಫ್ರೆಂಡ್, ನಾನು ಹೋಗ್ಲಾ? ಹಾ, ನಾನು ಹೋಗಿ ನಾಳೆ ಬರ್ತೀನಿ ಫ್ರೆಂಡ್. ನಾಳೆ ಬಂದು ಏನ್ ಮಾಡ್ತಿ? ನಾಳೆ ಬಂದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಡ್ಯಾನ್ಸ್ ಮಾಡ್ತೀವಿ. ಹೌದಾ? ಹಾ, ನಿನ್ ಫ್ರೆಂಡ್ ಹೆಸರೇನು? ನನ್ನ ಫ್ರೆಂಡ್ ಹೆಸರು ಚಡ್ಡಿ ಚಿಕ್ಕಂಡ. ಯಾರು ಹೇಳ್ಬೇಡ. ವಾ, ಹಾ, ನಮ್ಗೆಲ್ಲ ಗೊತ್ತಾಗೋಯ್ತು ಆಲೆ. ಏ ಇಲ್ಲ ಗೊತ್ತಿಲ್ಲ ಅಂತ ಅವ್ನಿಗೆ ಹೇಳ್ಬೇಡ ಪ್ಲೀಸ್. ಈಗ ಏನ್ ಮಾಡ್ತಾನ ಅವನು? ಅವನು ನಿದ್ರೆ ಮಾಡ್ತಾ ಇದ್ದಾನೆ, ಸೋಂಬೇರಿ ಫೇಲ್ ಅವನು. ನೀನು ಅವನೇ ಅಲ್ಲ, ಅವಳೇ ಅಲ್ಲ. ಅವನು ಫ್ರೆಂಡ್, ನಾನಲ್ಲ. ನೀನು ನಿದ್ರೆ ಮಾಡೋ ಇದಲ್ವ, ಸೋಂಬೇರಿ ಇಲ್ಲ. ಹೌದಾ? ಹಾ. ನಾನು ಟೈಮ್ ಟೈಮ್ ಮಾತ್ರ ನಿದ್ರೆ ಮಾಡ್ತೀನಿ, ಎಲ್ಲ ಟೈಮು ನಿದ್ರೆ ಮಾಡಲ್ಲಪ್ಪ. ಸರಿ, ಏನ್ ಮಧ್ಯಾಹ್ನ ಊಟ ಮಾಡಿದೆ? ನಾನಾ? ಹಾ. ನನಗೆ ಎಲ್ಲರೂ ಪ್ರೀತಿಯಿಂದ 3 ಚಪಾತಿ ಕೊಟ್ರು, ಹಾ, ಬೆಂಡೆಕಾಯಿ ಪಲ್ಯ ಕೊಟ್ರು, ಹಾ, ಕೊತ್ತಂಬರಿ ಸೊಪ್ಪು ಕೊಟ್ರು, ಹಾ. 2 ಮೊಟ್ಟೆ ಕೊಟ್ರು, ಕ್ಯಾರೆಟ್ ಕೊಟ್ರು, ಬಟ್ಟೆ- ಮಜ್ಜಿಗೆ ಕೊಟ್ರು, ಬಟ್ಟೆ- ಬನಾನಾ ಕೊಟ್ರು. ಸುಂದರಪ್ಪ, ಆಮೇಲೆ ಇನ್ನು ಏನೇನೋ ಕೊಟ್ರು ಫ್ರೆಂಡ್. ತುಂಬಾ ಚೆನ್ನಾಗಿತ್ತು ಫ್ರೆಂಡ್. ಅದಕ್ಕೆ ನಿದ್ದೆ ಬಂದ್ಬಿಡೈತೆ ನಿನಗೆ. ಇಲ್ಲ ಇಲ್ಲ, ನಿದ್ರೆ ಬಂದಿಲ್ಲ, ನಿದ್ರೆ ಬಂದಿಲ್ಲ. ನೋಡು, ನಮ್ಮ ಮಕ್ಳು ಉಂಡ್ರು ಕೂಡ ಎಷ್ಟು ಚೆನ್ನಾಗವ್ರೆ ಆಡ್ಕೊಂಡೆ. ಯಾರ್ಯಾರು ಚಪಾತಿ ಕೊಟ್ರು ಎಲ್ಲರಿಗೂ ತುಂಬಾ 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 ಧನ್ಯವಾದಗಳು. ಆಯ್ತು ಫ್ರೆಂಡ್, ಈಗ ಆಯ್ತು. ಓಕೆ ಫ್ರೆಂಡ್, ಬಾಯ್. ನಮ್ಮ ಹುಡುಗರಿಗೆ ಏನ್ ಹೇಳ್ತೀವಿ ಕೊನೆಯದಾಗಿ? ಕೊನೆಯದಾಗಿ ಎಲ್ಲರೂ ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸ್ಕೊಂಡ್ರೆ ನಮ್ಗೆಲ್ಲ ಯೇಸಪ್ಪ ಜ್ಞಾನ ಕೊಡ್ತಾರೆ, ನಾವು ಆತನ ಮಕ್ಕಳಾಗಿ ಜೀವಿಸ್ಬೋದು. ಓಕೆ, ಬಾಯ್. ಬಾಯ್ ಬಾಯ್, ಸಿ ಯು, ಟಾಟಾ, ಬಾಯ್ ಬಾಯ್. ಫ್ರೆಂಡ್ ಹತ್ರ ಮಾಡಿ ಫ್ರೆಂಡ್, ಒಂದು ವಿಷಯ ಹೇಳ್ಬೇಕು ನಿಮ್ಗೆ. ಯಾರಿಗೆ? ನಿಮ್ಗೆ ಪ್ಲೀಸ್ 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 ಬೇಡ, ಬೇಡ. ಪ್ಲೀಸ್ ಫ್ರೆಂಡ್, ಹಾ, ಹೇಳು. ಹತ್ರ ಇನ್ನೂ ಸ್ವಲ್ಪ. ಬಾ, ನೀನು ನಾಳೆ ಮಾಡ್ತೀನಿ. ಈ ಗೇಮ್ ಬಂದು ತುಂಬ ಚಿಕ್ಕ ಮಕ್ಕಳಿಗಿಲ್ಲ, 7th ಕ್ಲಾಸ್ ಮೇಲ್ಪಟ್ಟವ್ರಿಗೆ. ಯಾರಿದೆ 7th ಕ್ಲಾಸ್? ಓಕೆ, ಈಗ ಬಾಯ್ಸ್ ಟೀಮ್ ಗೆಲ್ಲುತ್ತಾ? ಹೆಸರು ಕುಶಾಲ್ ಟೀಮ್ ಗೆಲ್ಲುತ್ತಾ ಅಥವಾ ಕೀರ್ತಿಗೆ ಟೀಮ್ ಗೆಲ್ಲುತ್ತಾ? ನೋಡೋಣ, ಯಾವ ಟೀಮ್ ಗೆಲ್ಲುತ್ತೆ? ಯಾವುದು? ಯಾವ ಟೀಮ್? ಓಕೆ, ಈಗ ಟೆಸ್ಟ್ ಮಾಡೋಣ. ಓಕೆನಾ? ನಾನು 1 2 3 ಗೋ ಅಂದರೆ ಎತ್ಕೊಂಡು ಊದಬೇಕು. ಊದಿ 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 ಹಂಗೆ ಬ್ಲಾಸ್ಟ್ ಮಾಡ್ಬೇಕಂದ್ರೆ ಹೊಡಿಬೇಕು, ಗಿಂಡಬಾರ್ದು. ಅದನ್ನ ಹಿಂಗೆ ಏನು ಮಾಡೋದು? ಗಿಂಡಿ ಹೊಡಿಬಾರ್ದು, ಊದಿ ಊದಿನೇ ಹೊಡಿಬೇಕು. ರೆಡಿ? ರೆಡಿನಾ? ಓಕೆ, ರೆಡಿ
1 2 3 1 ಐ ಮಾಡ್ಕಳ ನಾನು ಎಷ್ಟು ಗೋ ಅಂದ ನನಗೆ ಇಲ್ಲ ಅಂತಾನೆ. ಹಾಂ ರೆಡಿ 1 2 3 3 1 2 ಗೋ. ಫಾಸ್ಟಾಗಿ ವೆರಿ ಗುಡ್. ಪೂರ್ವಿಕಾ ಇಳಕೇಳ. ಓಕೆ ರೆಡಿ ಗಗನ್ 1 2 3 ಗೋ. Stop. ಸೇವಿಸಲು ನೂರೆಂಟು ಕಾರಣ, ಹಿಂಬಾಲಿಸಲು ಸಾವಿರಾರು ಕಾರಣ,
ನಿನ್ನ ಸೇವಿಸಲು 108 ಬಂದಿದ್ದ ಇವತ್ತು ಬೈಬಲ್ ಬಗ್ಗೆ ದೇವ್ರ ಬಗ್ಗೆ ಕಲಿಯಕ್ಕೆ ಬಂದಿದ್ದೀವಿ. ಅದಕ್ಕೋಸ್ಕರ ದೇವರಿಗೆ ಮಹಿಮೆ ಸಲ್ಲಿಸೋದು, ದೇವರಿಗೆ ಸ್ತೋತ್ರ ಮಾಡೋದು. ಹಾಲೆಲೂಯಾ. ಆರ್ ಯು ರೆಡಿ? ಐ ರೆಡಿ. ಓಕೆ, ನಾವು ಇವತ್ತು ಆಕ್ಷನ್ ಸಾಂಗ್ ಕಲಿಯೋಣ. ಇವತ್ತು ಹೊಸದು. ಕಿಲ್ಲಾಡಿ ಸೈತಾನ ಬಿಸ್ತಾನೆ ಬಲೆಯನ್ನ ಗುರ್ರಂತ ಗುರ್ರಾಯ್ತಾನ ಕಳ್ಳಂತೆ ಬರ್ತಾನ ಆಸೆಯ ತೀಟಾನ ಲೈಫನ್ನೇ ಹಾಳ್ ಮಾಡ್ತಾನ ಚೇನಿನ ಸೈತಾನ ಚೇನೇಚ ಸೈತಾನ ಬಲುಹೀನ ಸೈತಾನ ಏ ಟಿಂಗ್ಯಾಕ 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 Making melodies in my heart for the King of Kings. Thumbs in, elbows up. Making melodies in my heart of Kings. Thumbs in, elbows up. Knees bend. Making melodies in my heart. Making melodies in my heart. Making melodies in my heart for the King of Kings. Thumbs in, elbows up, knees bend, feet apart. Making melodies in my heart. Making melodies in my heart. Making melodies in my heart for the King of Kings. Thumbs in, elbows up, knees bend, feet apart, head bend, turn around, sit down. Making melody in my heart, making melody in my heart, making melody in my heart unto the King of Kings. Thumbs up, elbows up, knees bend. Making melody in my heart, making melody in my heart, in my heart, making melody in my heart, making melody in my heart unto the King of Kings. Thumbs up, elbows up, knees bend, bow down. Making melody in my heart, making melody in my heart, making melody in my heart unto the King of Kings. Thumbs up, elbows up, knees bend, bow down, tongues out. Okay, very good. Sorry. ಈಸಿ ಅಲ್ಲ? ಗಿಲಿಕಿ ಕುಲುಕಿ ಕಲಿಕಿ, ಗಿಲಿಕಿ ಕುಲುಕಿ ಕಲಿಕಿ, ಕಲಕಿ ಅಂದಾಗ ಬರೀ ಕಲ್ಕ್ತಾನೆ ಇರ್ಬೇಕು ನೀವು. ಕುಲುಕಿ ಕುಲುಕ್ತಾ ಇರಬೇಕು, ಗಿಲಿಕಿ ಗಿಲಿಕಿ. ಓಕೆ, ಇದನ್ನ ಬಿಟ್ಟು ಬೇರೆ ಮಾಡಿದ್ರೆ ಔಟು. ಈಸಿನ ಗೇಮು ಮಾಡಿ ಫಾಸ್ಟಾಗಿ. ಓಕೆ, ಮೇಲೆ ಕೈ ಇತ್ತು. ನೀನು ಕೈ ತೋರಿಸ್ಬೇಕು ನನಗೆ. ಓಕೆ, ವೆರಿ ಗುಡ್. ಕುಲುಕಿ ಕಲಕಿ, ಗಿಲಿಕಿ ಕುಲುಕಿ ಕಲಕಿ, ಗಿಲಿಕಿ ಕುಲುಕಿ ಕೂತು, ಗಿಲಿಕಿ ಕುಲುಕಿ, ಗಿಲಿಕಿ ಕುಲುಕಿ, ಗಿಲಿಕಿ ಕೂತು, ಕುಲುಕಿ ಕಲಕಿ, ಕಲಕಿ ಔಟ್ ಕೂತು, ಗಿಲಿಕಿ ಕುಲುಕಿ, ಗಿಲಿಕಿ ಕುಲುಕಿ, ಗಿಲಿಕಿ ಕೂತು, ಗಿಲಿಕಿ ಕುಲುಕಿ ಕಲಕಿ ಕೂತು, ಗಿಲಿಕಿ ಕುಲುಕಿ, ಗಿಲಿಕಿ ಕೂತು ಕೂತು. ವೆರಿ ಗುಡ್, ಸ್ವಲ್ಪ ಜನ ಇದ್ದೀರಾ. ವೆರಿ ಗುಡ್. ಗಿಲಿಕಿ ಕುಲುಕಿ ಕಲಕಿ, ಕಲಕಿ ಕೂತು, ಗಿಲಿಕಿ ಕುಲುಕಿ, ಗಿಲಿಕಿ ಕುಲುಕಿ ಕಲಕಿ, ಕಲಕಿ ಕಲಕಿ, ಗಿಲಿಕಿ ಕುಲುಕಿ ಕೂತು, ಕಲಕಿ ಕೂತು, ಕಲಕಿ ಮಾಡಿ ಜೋರ. ಏನು
ಮಾಡು ಕರೆಕ್ಟ್. ಹಾಂ, ಕುಲ್ಕಿ ಗಿಲ್ಕಿ ಕಲ್ಕಿ ಕೂತು. ಗಿಲ್ಕಿ ಕಲ್ಕಿ ಗಿಲ್ಕಿ ಕಲ್ಕಿ ಕುಲ್ಕಿ ಕುಲ್ಕಿ ಗಿಲ್ ಕಲ್ಕಿ ಕೂತು. ಏನು ಮಾಡ್ತೀಯ ನೀನು? ಕೂತು ಮಾಡ್ತಿದ್ಯಾ? ಗಿಲ್ಕಿ ಕಲ್ಕಿ ಕುಲ್ಕಿ ಕುಲ್ಕಿ ಗಿಲ್ಕಿ ಗಿಲ್ಕಿ ಕುಲ್ಕಿ ಗಿಲ್ಕಿ ಕುಲ್ಕಿ ಗುಲ್ಕಿ ಕುಲ್ಕಿ ಗಿಲ್ಕಿ. ಓಕೆ, ರೆಡಿ ರೆಡಿ. ಓಕೆ, ಗಿಲ್ಕಿ ಕುಲ್ಕಿ. ಅವ್ರು ನೋಡ್ರ, ನಾನು ನೋಡು. ಕುಲ್ಕಿ ಗಿಲ್ಕಿ ಕುಲ್ಕಿ ಕಲ್ಕಿ. ಬಾ ಗಿಲ್ಕಿ, ನೀವು ಮಾತಾಡೋದು ನಿಂತ್ಕೊಬಾರ್ದೇನೋ. ಹಾಂ, ಗಿಲ್ಕಿ ಕುಲ್ಕಿ ಕಲ್ಕಿ. ಓಕೆ, ನೀವು ಸ್ವಲ್ಪ ವೆರಿ ಗುಡ್. 3-4 ಜನ ಇದ್ರ. ರೆಡಿನಾ? ಗಿಲ್ಕಿ ಕುಲ್ಕಿ 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 ಕಲ್ಕಿ ಕಲ್ಕಿ ಗಿಲ್ಕಿ ಕಲ್ಕಿ. ಹೋಯ್ತು ಬಾಯ್ಸ್. ಹಾಂ, ಹೆಸರೇನಪ್ಪ? ಹಾಂ, ಗಾನವಿ, ಬಿಂದುಶ್ರೀ, ಇಂದುಶ್ರೀ, ಮಂಗಳ. ಮಂಗಳ, ಇಂದುಶ್ರೀ, ಗಾನವಿ. ಯಾರು ಗೆಲ್ತಾರೆ? ಓಹ್, ಅಷ್ಟೊಂದಾ? ಇಂದುಶ್ರೀ ಮತ್ತೆ ಗಾನವಿ, ನೀನು ಮಂಗಳ. ಓಕೆ, ವೆರಿ ಗುಡ್. 3 ಜನ ಗೆಲ್ಬೇಕು. ಗೆಲ್ತೀರಾ? ಓಕೆ, ರೆಡಿ. ಗಿಲ್ಕಿ ಕುಲ್ಕಿ ಕಲ್ಕಿ 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 ಗಿಲ್ಕಿ ಕುಲ್ಕಿ ಗಿಲ್ಕಿ ಕುಲ್ಕಿ ಕಲ್ಕಿ ಕಲ್ಕಿ. ಓಕೆ, ಗಾನವಿ ಕಲ್ಕಿ. ಔಟ್. ಇಂಡಸ್ಟ್ರಿ ಸಿಸ್ಟರ್ ಹೊಡ್ರಿ ಕ್ಲಾಪ್ ಜೋರಾಗಿ. ನಿಮ್ಮ ಹೆಸರೇನು? ನಾನು 1 2 3 ಅಂತೀನಿ. ನಿಮ್ಮ ಹೆಸರು ಹೇಳ್ಬೇಕು. ಓಕೆನಾ? ರೆಡಿ? 1 2 3 ಗೋ. ಇನ್ನೊಂದು ಸರಿ. 1 2 3 ಗೋ. 1 2 3 ಗೋ. ಬೇರೆ ಯಾರ ಹೆಸರು ಗೊತ್ತಾಯ್ತಾ ನಿಮಗೆ? ನಿಮ್ಮ ಹೆಸರು ಮಾತ್ರ ಗೊತ್ತಾಯ್ತು, ನಿಮಗೆ ಗೊತ್ತಾಯ್ತು. ಬೇರೆ ಹೆಸರು ಯಾರು ಗೊತ್ತಾಕೆ? ಎಲ್ಲರೂ ಒಂದೇ ಸರಿ ಕೂಗಿದ್ರು ಏನಾಗಲ್ಲ, ಬೇರೆ ಹೆಸರು ನಮಗೆ ಗೊತ್ತಾಗಲ್ಲ. ಓಕೆನಾ? ಸರಿ. ಈಗ ನನ್ನ ಹತ್ರ ಒಂದು ಹುಡುಗ ಇದ್ದಾನೆ. ಹುಡುಗನ ಹುಡುಗಿನ? ಅವನು ಹುಡುಗನಾ? ಕನ್ಫರ್ಮಾ? ಓಕೆ, ನನಗೆ ಡೌಟ್ ಇತ್ತು. ಸರಿ, ಹುಡುಗ ಇದ್ದಾನೆ. ನಿಮಗೆಲ್ಲ ಹೆಸರು ಇದೆಯಲ್ವಾ? ನಿನ್ನ ಹೆಸರು ಕೃಪಾ, ನಿನ್ನ ಹೆಸರು ಆರಾಧನಾ, ಪವನ್, ಪವನ, ಪ್ರತಾಪ, ಪ್ರತಾಪ್. ಓಕೆ, ಪ್ರತಾಪ್, ಯಶವಂತ್, ದಿಲೀಪ್. ಓಕೆ, ನಿಮ್ಮೆಲ್ಲ ಹೆಸರು ಇದೆಯಲ್ವಾ? ಯಾರಾದ್ರು ಹೆಸರು ಇಲ್ವಾ? ಹೆಸರು ಇದೆಯಾ ನಿಮಗೆ? ಏನು ಹೆಸರು? ಹಾಂ, ನಿವೇದಿತಾ. ಎಲ್ಲರಿಗೂ ಹೆಸರು ಇದೆಯಲ್ಲ. ಬಟ್ ನನಗೊಬ್ಬ ಹುಡುಗ ಇದ್ದಾನಲ್ಲ, ಇವನಿಗೆ ಹೆಸರಿಲ್ಲ. ನಾವೆಲ್ಲ ಏನು ಮಾಡೋದು? ಹೆಸರು ಇಡೋಣ ಏನಾದರೂ. ಏನು ಹೆಸರು ನನಗೆ? ಏನು ಹೆಸರು ಇಡೋಣ? ಯಾವ್ದೋ ಒಂದು ಹೆಸರು ಹೇಳಿ ನಂಗೆ ನೋಡೋಣ. ಒಳ್ಳೆ ಸೂಪರ್ ಆಗಿರ್ಬೇಕು ಹೆಸರು. ಯಾವುದು? ಯಾವ್ದು ಹೆಸರು ಹೇಳ್ರು? ಮತ್ತೆ ಬೇರೆ? ಜೋಸೆಫ್, ಮತ್ತೆ ಕಿಶೋರ್, ಜಾನ್, ಚಿಂಟು, ಪಿಂಟು. ಓಕೆ, ಚಿಂಟು ಪಿಂಟು. ಓಕೆ, ಪಿಂಟು ಆಯ್ತು, ಚಿಂಟು ಆಯ್ತು. ನೆಕ್ಸ್ಟ್ ಪೀಟರ್, ಮತ್ತೆ ಹಿಡಿಯೋದು ಎಲ್ಲ ಪರವಾಗಿಲ್ಲ. ಅಮ್ಮ ಅನೋಕ್, ಸಾಮುವೇಲ್, ಅಷ್ಟು ಮಗ ಹೆಸರಾ? ಓಕೆ, ಸರಿ. ಮನೆ ಗಿದ್ಯೋನ್, ದಾವಿದ. ವೆರಿ ಗುಡ್. ಎಲ್ಲ ಬಯಸ್ತು ಹೇಳ್ತಿದ್ದಾರೆ. ವೆರಿ ಗುಡ್. ಮೋಹನ್, ಮೋಶೆ. ಯಾರು ಹೇಳಿದ್ದು? ಸಿಸ್ಟರ್ ಮೋಶೆ. ಓಕೆ, ಇಷ್ಟು ಹೆಸರಿದೆ. ತಿಮೋತಿ. ಓಕೆ, ಒಂದೇ ಒಂದು ಹೆಸರು ಹೇಳೋಣ. ಯಾರು ಗೊತ್ತಾ? ರಾಜು ಪಾಸ್ಟ್ ಹೆಸರು. ಯಾವ ಹೆಸರು? ರಾಜು. ಆಯ್ ರಾಜು, ಪಾಸ್ಟ್ ಹೆಸರಲ್ಲ. ಓಕೆ, ನಮ್ಮ ಪಾಸ್ಟ್ ಅಲ್ಲ, ಈ ಪಾಸ್ಟ್, ಈ ವ್ಯಕ್ತಿ ಯಾರಿರೋ? ರಾಜು. ಆಯ್ ರಾಜು. ಯಾವ ರಾಜು? ಆಯ್ ರಾಜು, ಆಯ್ ರಾಜು. ಓಕೆ, ನಿನ್ನೆ ಒಂದು ಹೆಸರು ಇಟ್ಟಿದ್ವಿ. ವೆರಿ ಗುಡ್, ಅಲ್ಲಿರಿ. ನೆಕ್ಸ್ಟ್ ನಾನು ಲಾಸ್ಟ್ ಟೈಮ್ ಒಂದು ಹೇಳಿದೆ, ಕತೆ ಹೇಳಿದೆ. ಯಾವ್ದು? ಐಸ್ ಕ್ರೀಮ್ನಲ್ಲಿ, ಹೌದಲ್ವಾ? ಅದೇ ರೀತಿಯಾಗಿ ಇವನಿಗೂ ಸಹ ಒಂದು ಇಷ್ಟ ತುಂಬ. ನೆನ್ನೆ ಕಲ್ತಿದ್ದು ಯಾವುದು? ಐಸ್ ಕ್ರೀಮ್ ತುಂಬ ಇಷ್ಟ ಅವನಿಗೆ. ಇವನಿಗೂ ಒಂದು ಇಷ್ಟ ಏನಂದರೆ ಚಾಕ್ಲೇಟ್ ಕೇಕ್. ಏನಿಷ್ಟ? ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ. ಎಷ್ಟು ಜನಕ್ಕೆ ಇಷ್ಟ ಚಾಕ್ಲೇಟ್ ಕೇಕ್ ನಿಮಗೆ? ವಾ, ಎಲ್ಲರಿಗೂ ಇಷ್ಟ. ನಿಮಗೆ ಇಷ್ಟ ಇಲ್ಲ? ಓಕೆ, ಎಲ್ಲರಿಗೂ ಇಷ್ಟನಾ? ವೆರಿ ಗುಡ್, ವೆರಿ ಗುಡ್. ಸರಿ, ಇವನಿಗೂ ಸಹ ಏನಂದರೆ ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ. ಓಕೆನಾ? ಒಂದು ದಿನ ಇವ್ರ ತಾಯಿ ಏನು ಮಾಡ್ತಾರೆ ಅಂತಂದರೆ, ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ, ನೆಂಟರು ಬರ್ತಾ ಇದ್ದಾರೆ ಎಂಬುದಾಗಿ ಏನು ಮಾಡ್ತಾರೆ ಅಂದರೆ ಚಾಕ್ಲೇಟ್ ಕೇಕ್ ಮಾಡ್ತಾರೆ. ಚಾಕ್ಲೇಟ್ ಕೇಕ್ ಮಾಡಿದ್ಮೇಲೆ ಅವ್ರ ತಾಯಿ ಅನ್ಕೋತಾರೆ, ಅಯ್ಯಯ್ಯೋ ಇವನಿಗೇನು ಇಷ್ಟ? ರಾಜುಗೆ ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ. ಗೆಸ್ಟ್ ಬರ್ತಾ ಇದ್ದಾರೆ, ಗೆಸ್ಟ್ಗೆ ಏನು ಬೇಕು ಅಂತಂದರೆ ಫ್ರೂಟ್ಸ್ ತರಬೇಕೀಗ. ನಾನು ಹೋದಾಗ ರಾಜು ಬಂದು ಏನು ಮಾಡ್ತಾನೆ? ಚಾಕ್ಲೇಟ್ ಕೇಕ್ ತಿಂದ್ಬಿಡ್ತಾನೆ. ಅವ್ನಿಗೇನು ಮಾಡ್ಬೇಕಂದ್ರೆ ವಾರ್ನ್ ಮಾಡಬೇಕು, ಭಯ ಪಡಿಸ್ಬೇಕು ಅಂತ ಏನು ಮಾಡ್ತಾನೆ ಅಂದರೆ ಅವ್ರ ತಾಯಿ ಮಾಡ್ತಾರೆ, ರಾಜುನ ಕರೀತಾರೆ. ಏಯ್ ರಾಜು,
ಅಂತಾರೆ. ಅವಾಗ ಏನ್ ಮಾಡ್ತಾನೆ, ರೂಮಲ್ಲಿ ಇರುವಂತ ರಾಜು ಹೊರಗೆ ಬರ್ತಾನೆ. ಹೊರಗೆ ಬಂದು ಏನ್ ಮಮ್ಮಿ ಅಂತಾನೆ. ಆಗ ಅವ್ರು ತಾಯಿ ಹೇಳ್ತಾರೆ, ರಾಜು ನೋಡು, ಈಗ ನಾನು ಮನೆಗೆ ಬರುವಂತ ಗೆಸ್ಟ್ಗಳಿಗೋಸ್ಕರವಾಗಿ ಫ್ರೂಟ್ಸ್ ತರಕ್ ಹೋಗ್ತಾ ಇದ್ದೀನಿ, ಓಕೆನಾ? ಈಗ ಅವ್ರಿಗೋಸ್ಕರವಾಗಿ ಚಾಕ್ಲೇಟ್ ಕೇಕ್ ರೆಡಿ ಮಾಡಿದ್ದೀನಿ, ನೀನೇನಾದ್ರೂ ಚಾಕ್ಲೇಟ್ ಕೇಕ್ ತಿಂದ್ರೆ ಹೊಡಿತೀನಿ ಅಂತಾರೆ. ಅದಕ್ಕೆ ಹೇಳ್ತಾನೆ, ಇಲ್ಲಮ್ಮ ನಾನು ಚಾಕ್ಲೇಟ್ ಕೇಕ್ ತಿನ್ನಲ್ಲಮ್ಮ ಅಂತ ಹೋಗಿ ರೂಮಲ್ಲಿ ಕುತ್ಕೋತಾನೆ. ಅವ್ರ ಅಮ್ಮ ಏನ್ ಮಾಡ್ತಾರೆ, ಕಾರ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಆಗ್ತಲ್ಲ, ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಆಗಿಲ್ಲ, ಮತ್ತೇನು ಸರಿ ಸ್ಟಾರ್ಟ್ ಮಾಡ್ತಾರೆ. ಅವ್ರ ತಾಯಿ ಮಾಡಿದ್ರು, ಮಾರ್ಕೆಟ್ ಹೋದ್ರು ಫ್ರೂಟ್ಸ್ ತರಕ್ಕೆ. ಈಗ ಚಾಕ್ಲೇಟ್ ಕೇಕು ಎಲ್ಲಿದೆ, ಕಿಚನ್ ರೂಮಲ್ಲಿ ಇದೆ. ರಾಜು ಎಲ್ಲಿದ್ದಾನೆ, ರೂಮಲ್ಲಿದ್ದಾನೆ. ಬಟ್ ಮನ್ಸೆಲ್ಲಿದೆ ಗೊತ್ತಾ, ಚಾಕ್ಲೇಟ್ ಕೇಕ್. ಈಗಾದ್ರೂ ಮಾಡಿ ಚಾಕ್ಲೇಟ್ ಕೇಕ್ ತಿನ್ಬೇಕು. ಈಗ ಅದ್ರ ಅಮ್ಮ ಹೇಳಿದರೆ ಚಾಕ್ಲೇಟ್ ಕೇಕ್ ತಿಂದ್ರೆ ಹೊಡಿತೀನಿ ಅಂತ. ಏನ್ ಮಾಡ್ತಾನೆ, ಸರಿ ಅಮ್ಮ ಏನ್ ಹೇಳಿದಾರೆ, ಚಾಕ್ಲೇಟ್ ಕೇಕ್ ತಿಂದ್ರೆ ತಾನೇ ಹೊಡಿತಾರೆ. ಒಂದೇ ಒಂದು ಸರಿ ಏನ್ ಮಾಡ್ತೀನಿ ಗೊತ್ತಾ, ಹೇಗಿದೆ ಅಂತ ಏನ್ ಮಾಡ್ತೀನಿ ನೋಡ್ತೀನಿ ಎಂಬುದಾಗಿ ಏನ್ ಮಾಡ್ತಾನೆ ಅಂತಂದ್ರೆ, ರಾಜು ಹೋಗಿ ನೋಡ್ತಾನೆ. ಘಮ 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 ಅಂತ ವಾಸನೆ ಬರ್ತೈತೆ, ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಅಮ್ಮ ಹೇಳಿದರೆ ತಿಂದ್ರೆ ಹೊಡಿತೀನಿ ಅಂತ. ಏನ್ ಮಾಡ್ಬೇಕೀಗ, ತಿನ್ಬೇಕೀಗ. ಆದ್ರೂ ಅದಕ್ಕೆ ಏನ್ ಮಾಡ್ತಂದ್ರೆ ಒಂದು ಐಡಿಯಾ ಬರುತ್ತೆ. ಏನಂದ್ರೆ, ಸ್ವಲ್ಪ ತಿಂದ್ರೆ ಏನಾಗಲ್ಲ, ಅಮ್ಮನಿಗೆ ಗೊತ್ತಾಗಲ್ಲ ಅಂತ ಏನ್ ಮಾಡ್ತಾನೆ ಅಂತಂದ್ರೆ, ರಾಜು ಹೋಗಿ ಒಂದು ಸ್ಪೂನ್ ತೆಗೆದುಕೊಂಡು ಏನ್ ಮಾಡ್ತಾನೆ, ಸ್ವಲ್ಪ ತಗೊಂಡು ತಿಂತಾನೆ. ತುಂಬಾ ಚೆನ್ನಾಗಿದೆ, ಇನ್ನು ಸ್ವಲ್ಪ ತಗೊಳ್ತಾನೆ, ತುಂಬಾ ಚೆನ್ನಾಗಿದೆ. ಏನ್ ಮಾಡ್ತಾನೆ, ತಗೊಳ್ತಾನೆ ತಿಂತಾನೆ. ಅಮ್ಮ ಹೇಳಿದ್ದನೆ ಮರ್ತೋಗ್ತಾನೆ. ತಕ್ಷಣ ಸೌಂಡ್ ಬರುತ್ತೆ, ಟನ್ ಟಡಡನ್ ಟನ್ ಟಡಡಡನ್ ಟನ್ ಟನ್ ಟಡಡನ್ ಟನ್ ಟನ್ ಅಂತ ಕಾರ್ ಸೌಂಡ್ ಬರುತ್ತೆ. ಬಂದ ತಕ್ಷಣನೇ ನೋಡ್ತಾನೆ, ಚಾಕ್ಲೇಟ್ ಕೇಕ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಅಯ್ಯೋ, ಅಮ್ಮ ಬೇರೆ ಬರ್ತಾ ಇದ್ದಾರೆ. ಏನ್ ಮಾಡ್ತಾರೆ, ಅಮ್ಮ ಬಂದು ಹೊಡಿತಾರೆ. ಏನ್ ಮಾಡೋದು ಈಗ, ಅಯ್ಯೋ ಭಯ ಆಗ್ತಾ ಇದೆ. ರಾಜಿಗೆ ಭಯ ಆಗ್ತಾ ಇದೆ. ಭಯ ಆಗ್ತಾ ಇತ್ತಂದ್ರೆ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾನೆ. ಅಮ್ಮ ಬಂದ್ಬಿಟ್ಟಿದೆ, ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ, ಒಳಗೆ ಬರ್ಬೇಕೀಗ. ಮಧ್ಯದಲ್ಲಿ ಸೌಂಡ್ ಬರುತ್ತೆ, ಮಿಯೂ ಮಿಯೂ ಅಂತ. ಏನ್ ಮಾಡ್ತದೆ, ಒಂದು ಬೆಕ್ಕು ಬರುತ್ತೆ. ಬೆಕ್ಕು ಬಂದ ತಕ್ಷಣನೇ ಚಾಕ್ಲೇಟ್ ಕೇಕ್ ತೆಗೆದು ಏನ್ ಮಾಡ್ತಾನೆ ಗೊತ್ತಾ, ಏನ್ ಮಾಡ್ತಾನೆ, ಬೆಕ್ಕು ಮೂತಿಗೆ ಏನ್ ಮಾಡ್ತಾನೆ, ಹಚ್ಬಿಟ್ಟು ಏನ್ ಮಾಡ್ತಾನೆ, ಬೆಕ್ಕನ್ನ ಕಳಿಸ್ಬಿಟ್ಟು ರೂಮಲ್ಲಿ ಕುಂತ್ಕೊಳ್ತಾನೆ. ರೂಮಲ್ಲಿ ಕುಂತಿದ್ದಾನೆ. ಈಗ ಅವ್ರ ತಾಯಿ ಬರ್ತಾರೆ. ಈಗ ಬಂದೆಲ್ಲ ಹೋಗ್ತಾರೆ, ಈಗ ಕಿಚನ್ ರೂಮ್ಗೆ ಹೋಗ್ತಾರೆ. ಕಿಚನ್ ರೂಮ್ಗೆ ಹೋಗಿ ನೋಡ್ತಾರೆ, ಚಾಕ್ಲೇಟ್ ಕೇಕ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಮನೆಗೆ ಗೆಸ್ಟ್ ಬೇರೆ ಬರ್ತಾ ಇದ್ದಾರೆ. ಅವ್ರ ತಾಯಿ ಕೋಪ ಬರ್ತದೆ. ಅಂತ ಕರೀತಾರೆ. ಒಂದು ಕಡೆ ರಾಜುಗೆ ಭಯ, ಇನ್ನೊಂದು ಕಡೆ ಪರವಾಗಿಲ್ಲ, ಬೆಕ್ಕಗೆ ಏನ್ ಮಾಡಿದ್ದೀನಿ, ಹಚ್ಚಿದ್ದೀನಿ, ಗೊತ್ತಾಗಲ್ಲ ಅಂತ ಏನ್ ಮಾಡ್ತಾನೆ ಅಂತಂದ್ರೆ, ಬರ್ತಾನೆ. ಏನ್ ಮಮ್ಮಿ, ಅದಕ್ಕೆ ರಾಜು ನಾನು ಹಿಂಗೆ ಹೇಳಿಲ್ವ ಚಾಕ್ಲೇಟ್ ಕೇಕ್ ತಿನ್ಬೇಡ ಅಂತ, ಗೊತ್ತಿಲ್ಲ ನಿಂಗೆ? ಅಮ್ಮ ನಿಜವಾಗ್ಲೂ ನಾನು ಚಾಕ್ಲೇಟ್ ಕೇಕ್ ತಿಂದಿಲ್ಲ ಅಮ್ಮ ಅಂತ ಏನ್ ಮಾಡ್ತಾ ಗೊತ್ತಾ, ಬೆಕ್ಕನ್ನ ಹುಡುಕ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ, ಬೆಕ್ಕು ಹುಡುಕ್ತಾ ಇದ್ದಾನೆ. ಬೆಕ್ಕು ಕಾಣ್ತಾ ಇಲ್ಲ. ಏನ್ ಮಾಡೋದು, ಆಮೇಲೆ ನೋಡ್ತಾನೆ ನೋಡ್ರಿ ಬೆಕ್ಕು ಅಂತ ನೋಡಿದ್ರೆ ಏನಾಗಿದೆ, ಬೆಕ್ಕು ಮೂತಿಲೆಲ್ಲ ಚಾಕ್ಲೇಟ್ ಕೇಕ್ ಇದೆ. ಅವ್ರ ಅಮ್ಮ ಅನ್ಕೋತಾರೆ, ಏನಾಗಿದೆ, ಬೆಕ್ಕು ಚಾಕ್ಲೇಟ್ ಕೇಕ್ ತಿಂದಿರ್ಬೇಕೇನೋ ಅನ್ಕೋತಾನೆ. ಸರಿ ಹೋಗಿ ಓದ್ಕೊಳ್ಳೋ ಅಂತ ಬೈತಾರೆ. ಅವನೇನ್ ಮಾಡ್ತಾನೆ, ಹೋಗ್ತಾ ಇದ್ದಾನೆ ನಿಧಾನಕ್ಕೆ. ಹೋಗುವಂತ ಸಮಯದಲ್ಲಿ ಅವ್ರ ಅಮ್ಮ ಏನ್ ಮಾಡ್ತಾರೆ, ಸ್ಪೂನ್ ನೋಡ್ತಾರೆ. ಅವ್ರ ಅಮ್ಮನ ಕೋಪ ಬರ್ತದೆ. ರಾಜು ಬಪ್ಪ ಇಲ್ಲಿ ಅಂತಾರೆ. ಏನ್ ಮನಿನ ನಾವು ಓದ್ಕೋಬೇಕಾದ್ರೆ ಡಿಸ್ಟರ್ಬ್ ಮಾಡ್ತೀಯಲ್ಲ ನೀನು. ಅವ್ರ ಅಮ್ಮ ಹೇಳ್ತಾರೆ, ರಾಜು ಬೈಲಿ, ಬೆಕ್ಕು ಎಲ್ಲಾದ್ರೂ ಸ್ಪೂನಲ್ಲಿ ಚಾಕ್ಲೇಟ್ ಕೇಕ್ ತಿಂತದ. ಸ್ಪೂನ್ ತೊಳೆಯದೇ ಬರ್ತ್ಬಿಟ್ನಲ್ಲ ನಾನು, ಅಯ್ಯಯ್ಯೋ. ಅವ್ರಮ್ಮ ಕೋಲ್ ತಗೊತ್ಕೊಂಡು ತಿನ್ನಲಮ್ಮ ಅಂತ ಹೇಳ್ತಾರೆ. ನಿಮ್ಮಪ್ಪ ಬಂದ್ರೆ ಚೆನ್ನಾಗಿ ಓಡಿಸ್ತೇನೆ ನಿನಗೆ ಅಂತ ಹೇಳಿ ಏನ್ ಮಾಡ್ತಾರೆ, ಬೈದು ಕಳಿಸ್ತಾರೆ. ಕತೆ ಚೆನ್ನಾಗಿದೆಯಲ್ಲ, ಓಕೆ, ವೆರಿ ಗುಡ್. ಅಪ್ಪ ತನ್ನ ಕೇಳದೆ ಇರಬಾರ್ದು.
ಅಪ್ಪ ಅಮ್ಮ, ದೊಡ್ಡವರು, ಗುರುಗಳು, ಹಿರಿಯರು, ನಮ್ಮ ಸಂಡೇ ಸ್ಕೂಲ್ ಟೀಚರು, ಮತ್ತು ಪಾಸ್ಟ್ರಪ್ಪ, ದೊಡ್ಡವ್ರ ಮಾತನ್ನು ನಾವು ಕೇಳಬೇಕು. ಏಸಪ್ಪ, ನಾವೇನಾದರೂ ತಪ್ಪು ಮಾಡಿದರೆ ನಮ್ಮನ್ನು ಕ್ಷಮಿಸು. ಯೇಸು ಸ್ವಾಮಿ, ನಾವು ಎಲ್ಲರಿಗೂ ವಿಧಿಯುಳ್ಳ ಮಕ್ಕಳಾಗಿ ಜೀವಿಸುವಂತೆ ಕೃಪೆ ಕೊಡು. ನಾವು ನಿಮ್ಮ ಭಯಭಕ್ತಿಯಲ್ಲಿ ಜೀವಿಸುವಂತೆ ಕೃಪೆ ಕೊಡು, ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಮೀನ್ಗಳ ಹಿಡಿದವ ಮನುಷ್ಯನ ಹಿಡಿಯಲು ಕರೆದ ಯೇಸುನನ್ ಹಡಗಿನಲ್ಲಿ ನಿಶ್ಚಯ ಒಂದು ದಿನ ನಿರಾಕರಿಸುವೆಯೆಂದು ತಿಳಿದು ಕರೆದವ ಜೊತೆಗುಂಟು. ನಾ ಎಸೆದ ಬಲೆಗಳೆಲ್ಲ ಬರಿದಾಗಿ ಹೋದರು, ಸಂಗಡ ಆತನಿರುವಾಗ ಭಯ ಏಕೆ? ಗಾಳಿ ಘರ್ಜನೆಯೋ ಅಲೆ ಅಬ್ಬರವೋ ನನ್ ಸ್ತುತಿಯೂ ನಿಲ್ಲದು. ದಡ ಕಾಣದೆ ಕಣ್ಣು ಅಲೆದರೂ ನನ್ ಸ್ತುತಿಯೂ ನಿಲ್ಲದು. ನನ್ ನಂಬಿಕೆ ಲಜೆಗೊಂಡರೂ ನನ್ ಸ್ತುತಿಯೂ ನಿಲ್ಲದು. ಬಿಟ್ಟು ಬಿಡಲು ಬಾರದವರ ಬಿಟ್ಟು ಹೋಗಲು ಅರಿಯದು. ನಿನ್ನ ಬಿಟ್ಟು ನಂಬುವುದಕ್ಕೆ ಬೇರೆ ಯಾರು ಇಲ್ಲಿಲ್ಲ. ನಿನ್ನ ಬಿಟ್ಟು ನಂಬುವುದಕ್ಕೆ ನನಗೆ ಯಾರು ಇಲ್ಲಿಲ್ಲ. ಸಮುದ್ರದಿ ತೇಲುವ ದೋಣಿಯ ನಂಬಿಲ್ಲ, ಸಮುದ್ರದಿ ನಡೆಯುವರ ನಂಬಿ ಬಂದೆ. ಈಜಲು ತಿಳಿದ ಮೀನುಗಾರನಾದರೂ ನೀ ಬಂದು ಕೈ ಹಿಡಿಯಲು ಕಾದಿರುವೆ. ನಾ ಮುಳುಗೋ ಸುದ್ದಿಯನ್ನು ಉರಬಾಯಿಗೆ ಬೀಳದಂತೆ ಕರೆದವ ಕೈ ಬಿಡನೆಂದು ಹೇಳಿಸುವೆ. ಗಾಳಿ ಘರ್ಜನೆಯೋ ಅಲೆ ಅಬ್ಬರವು ನನ್ ಸ್ತುತಿಯೂ ನಿಲ್ಲದು. ದಡ ಕಾಣದೆ ಕಣ್ಣು ಅಲೆದರೂ ನನ್ ಸ್ತುತಿಯೂ ನಿಲ್ಲದು. ನನ್ ನಂಬಿಕೆ ಲಜೆಗೊಂಡರೂ ನನ್ ಸ್ತುತಿಯೂ ನಿಲ್ಲದು. ಬಿಟ್ಟು ಬಿಡಲು ಬಾರದವರ ಬಿಟ್ಟು ಹೋಗಲು ಅರಿಯದು. ನಿನ್ನ ಬಿಟ್ಟು ನಂಬುವುದಕ್ಕೆ ಬೇರೆ ಯಾರು ಇಲ್ಲಿಲ್ಲ. ನಿನ್ನ ಬಿಟ್ಟು ನಂಬುವುದಕ್ಕೆ ನನಗೆ ಯಾರು ಇಲ್ಲಿಲ್ಲ.
ಬಿಟ್ಟು ಹೋಗಲಾರೆ, ನೀನೊಬ್ಬನೇ ನನಗೆ ಎಲ್ಲವೂ. ಅಲ್ಪನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯುತ್ತಿರುವೆ. ಕಣ್ಮಣಿಯಂತೆ ಕಾಯುವ ದೇವ, ನಿನ್ನ ಬಿಟ್ಟು ಹೋಗಲಾರೆ, ನೀನೊಬ್ಬನೇ ನನಗೆ ಎಲ್ಲವೂ. ಅಲ್ಪಳಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯುತ್ತಿರುವೆ. ನನ್ನ ಉಸಿರು ನೀನೇ ಯೇಸುವೆ, ನೀನೇ ನನ್ನ ಜೀವವೇ, ನೀನೇ ನನ್ನ ಯೇಸುವೆ, ನನ್ನ ಉಸಿರು ನೀನೇ ಯೇಸುವೆ, ನೀನೇ ನನ್ನ ಜೀವವೇ, ನೀನೇ ನನ್ನ ಯೇಸುವೆ. ಪರಿಶುದ್ಧ ಪರಿಶುದ್ಧನು ನನ್ನೇಸುವೆ, ಪರಿಶುದ್ಧನು. ತೆರೆದ ಹೃದಯದಿಂದ ಆರಾಧಿಸುವೆ, ನನ್ನೇಸುವೆ ಪರಿಶುದ್ಧನು. యేసయ్య నన్నేసయ్య, ನನಗಾಗಿ ನಿನ್ನ ಪ್ರಾಣವ ಕೊಟ್ಟಿರುವೆ. యేసయ్య ನನ್ನೇಸಯ್ಯ, ಎಂದು ನಿನಗಾಗಿ ನಾ ಜೀವಿಸುವೆ. యేసయ్య ನನ್ನೇಸಯ್ಯ, ನನಗಾಗಿ ನಿನ್ನ ಪ್ರಾಣವ ಕೊಟ್ಟಿರುವೆ. యేసయ్య ನನ್ನೇಸಯ್ಯ, ಎಂದು ನಿನಗಾಗಿ ನಾ ಜೀವಿಸುವೆ. ನಿನ್ನ ರಕ್ತವ ಸುರಿಸಿ ನಿನ್ನ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆಯ. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ಆರಾಧನೆ. ಕಾಣಿಕೆ ಬ್ಯಾಗ್ ಹೌದಾನೆ? ಹೌದಲ್ಲ? ಓಕೆ, ವೆರಿ ಗುಡ್. ಈ ಕಾಣಿಕೆ ಬ್ಯಾಗಲ್ಲಿ ಏನು ಮಾಡೋಣ, ಮ್ಯಾಜಿಕ್ ಮಾಡೋಣ ಈಗ, ಓಕೆನಾ? ಅಪ್ಪ ನೀನು ಕಮ್, ಯಾ ನೀನು 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 ಬಾ, ಎಲ್ಲಿ ನಿಂತ್ಕೊ, ಇಲ್ಲಿ ಬಾ ನೀನು. ಓಕೆ, ಬಾ, ಓಕೆ ಸಾಕು. ಓಕೆ, ರೆಡಿನಾ? ಏನು ಹೆಸರು ನಿಂದು? ಗಾಯನ, ಕೀರ್ತಿ ಗಾಯನ, ಓಕೆನಾ? ಜಸ್ಟ್ ಗಾಯನ ಬಾ. ಇದ್ರೊಳಗೆ ಏನಿದೆ? ಏನಿಲ್ಲ. ಐ ಥಿಂಕ್ ಸ್ಪೆಕ್ಸ್ ಯಾರ ಹತ್ರ ಇದೆ? ಇದೇನೋ ಇಲ್ಲ, ಏನಿಲ್ಲ. ನನ್ನ ಕಣ್ಣು ಕಾಣುತ್ತಾ ಇರೋ ಡೌಟ್ ನನಗೆ. ಯಾಕೋ ಗಾಯನ ಚೆಕ್ ಮಾಡಿನ ಸರ್? ಏನಿಲ್ರಿ. ಸರಿ, ಪಾಸ್ಟರ್ ನೀವು ಬನ್ನಿರಿ. ಆಯ್ತು, ಬನ್ನಿ ಪಾಸ್ಟರ್. ಅಯ್ಯೋ ನೋಡಿ ಪಾಸ್ಟರ್, ಒಳಗಡೆ ಏನಾಗಿದೆ ಪಾಸ್ಟರ್? ಆಯ್ತಾ? ಇಲ್ಲ, ಪಾಸ್ಟರ್ ಆಯ್ತು ಅಂತ ಹೇಳ್ತಾರೆ, ನೀನು ಇಲ್ಲ ಅಂತ ಹೇಳ್ತೆ. ಏನು ಮಾಡೋದು ನಾನೀಗ? ನೋಡು, ಇದೆಯಾ? ಮತ್ತಿಲ್ಲ ಅಂದೆ ಮತ್ತೆ. ಸರಿ, ಕೈ ಹಾಕೋ. ಓಕೆ, ಸರಿ, ಓಕೆ, ಸರಿ, ಇದ್ಕೊಂಡ. ಇದ್ರೊಳಗೆ ಏನಾರು ಇದೆಯಾ ಫಸ್ಟ್? ಬನ್ನಿ ಫಸ್ಟ್. ಇದ್ರೊಳಗೆ ಏನಿದೆಯಾ ಫಸ್ಟ್? ಏನಿಲ್ಲ. ಓಕೆ, ಸರಿ, ಇಟ್ಕೊಳ್ಳಿ. ಇಟ್ಕೋಪ. ಇಟ್ಕೊಂಡೆ. ಓಕೆ, ಇದು ಯಾವ ಕಲರ್ ಅಂತ ಕೇಳು. ಇದು ಯಾವ ಕಲರ್? ಜೋರ ಕೇಳೋ, ಜೋರಾಗಿ. ವೈಟ್ ಅಲ್ಲಿರೋ ಕೇಳು. ಇದು ಕೇಳೋರಿಗೆ, ಇವ್ರು ಕೇಳು, ಅವ್ರು ಕೇಳು. ಹಳದಿ. ಓಕೆ, ಕರೆಕ್ಟಾ? ಹೊಸ ಬಗ್ ನೋಡು, ಇಟ್ಕೋ. ಬಗ್ಗು ನೋಡು, ನೀನು ಕತ್ತಿದ ಒಳಗೆ ಹಾಕೋ.
ಏನಾರ ಆಯ್ತಾ ಹಾಕ. ನೀನು ಹಾಕಿದ್ದು ಯಾವ ಕಲರ್ ಕನ್ಫರ್ಮ್ ಅಲ್ಲ? ಯಾವ ಕಲರ್ ಹಾಕಿದ್ದು? ಗಾಯನ ಎಲ್ಲನಾ ಚೆಕ್ ಮಾಡೋಣ ಸರ್. ತಗೋ ಎತ್ಕೋ. ಓಕೆ ಸರಿ. ಗಾಯನ ಯಾವ ಕಲರ್ ಹಾಕಿದೆ ನೀನು? ಸುಳ್ಳು ಹೇಳ್ತಿದ್ಯಾ? ಯಾವ ಕಲರ್ ಇದು? ನೀಲಿ ಬ್ಲೂ ಕಲರ್ ಇದು. ಎಲ್ಲ ಕಲರ್ ಹಾಕ್ತೀನಿ ಸುಳ್ಳು ಹೇಳ್ತಿದ್ಯಾ? ಯಾವ ಕಲರ್ ಇದು ಕಟ್ತಾನೆ? ಅವ್ರನ್ನ ಕೇಳು. ಇಷ್ಟು ಕಡೆ ಎಲ್ಲ ಅಂದ್ರೆ ನೀವು ಇದು ಕೇಳಿ ಇವ್ರಿಗೆ. ಅಮ್ಮ ಇಷ್ಟು ಕಂಡು ಎಲ್ಲ ಅಂದ್ರಲ್ಲಮ್ಮ, ಹಳದಿ ಅಂದ್ರಲ್ಲಮ್ಮ, ಯಾವ ನ್ಯಾಯಮ್ಮ ಇದು? ಕರೆಕ್ಟಾಗಿ ಯಾವ ಥರ ಅಂತ ಹಾಕಪ್ಪ ನೀನು. ಓಕೆ, ಕೀರ್ತನ ಹಾಕಿರೋದು ಯಾವ ಕಲರು? ಕರೆಕ್ಟಾಗಿ ಹೇಳಿ. ಕರೆಕ್ಟಾಗಿ ಹೇಳ್ಬೇಕಾದ್ರೆ ಕೊಡಲ್ಲ ನನ್ನ ಹತ್ರ. ಯಾಕಪ್ಪ ನೀನು ಬ್ಲೂ ಆಗ್ತಾ ನೀನು? ಮತ್ತೆ ನೋಡಿ ಕರೆಕ್ಟಾಗಿ ಯಾವ ಕಲರ್ ಹಾಕಿದಿ ಅಂತ ಕೊಡಿ ಕ್ಲಾಪ್ ಜೋರಾಗೆ. ಒಂದು ದಾರ. ಏನ್ ದಾರಪ್ಪ ಅಂತಂದ್ರೆ ನೀವೆಷ್ಟು ಜೋರಾಗಿ ಚಪ್ಪಾಳೆ ಹೊಡಿತೀರೋ ಅಷ್ಟು ಸ್ಟ್ರಾಂಗ್ ಆಗ್ತದೆ. ಓಕೆನಾ? ಟೆಸ್ಟ್ ಮಾಡೋಣ. ನೀವು ಚಪ್ಪಾಳೆ ಹೊಡ್ತೀನಿ ಅಂದ್ರೆ ಬಿದ್ದೋಗುತ್ತೆ. ರೆಡಿನಾ? ರೆಡಿ? ರೆಡಿ ಸ್ಟಾರ್ಟ್. ಇನ್ನು ಜೋರಾಗೆ, ಇನ್ನು ಜೋರಾಗೆ, ಇನ್ನು ಜೋರಾಗೆ, ಇನ್ನು ಜೋರಾಗೆ. ಬರೀ 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 ಜೋರಾಗೆ. ಪಾಸ್ ಇನ್ನು ಜೋರಾಗೆ. ಪಾಸ್ ಮೇಲೆ ಜೋಡ, ಮೇಲೆ ಹೊಡಿ 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 ಜೋರಾಗೆ ಜೋರಾಗೆ ಜೋರಾಗೆ. ಹೊಡಿ ಜೋರಾಗೆ ಹೊಡಿ. ಪಾಸ್ ಮಾಡಿ ಜೋರಾಗೆ. ಈಗ ಅಂತಂದ್ರೆ ಅದ್ರಲ್ಲಿ ಏನಿದೆ ಅಂತ ಹೇಳ್ಬೇಕಷ್ಟೇ. ನೋಡು, ಜಸ್ಟ್ ನೋಡಿ. ಓಕೆನಾ? ರೆಡಿ? 1 2 3 ಸ್ಟಾರ್ಟ್. ಏನಿತ್ತು? ಏನಾರಿತ್ತು ಕೂಡ? ಏನಿದೆ? ಬಿಳಿ ಹಾಳೆ ಇದೆ. ಕರೆಕ್ಟಾ? ಈಗ ಬಿಳಿ ಹಾಳೆನ ನಿಮಗೆ ಕೊಟ್ಟರೆ ನೀವೇನು ಮಾಡ್ತೀರಾ? ಡ್ರಾಯಿಂಗ್ ಮಾಡ್ತೀರಾ? ಏನು ಡ್ರಾಯಿಂಗ್ ಮಾಡ್ತೀರಾ? ನನ್ನ ಡ್ರಾಯಿಂಗ್ ಮಾಡ್ತೀರಾ? ನಮ್ಮ ಪಾಸ್ ನನ್ನ ಡ್ರಾಯಿಂಗ್ ಮಾಡ್ತೀನಿ ಅಂತ. ವೆರಿ ಗುಡ್, ಥ್ಯಾಂಕ್ ಯು ಪಾಸ್ರೆ. ನೀವೇನು ಮಾಡ್ತೀರಾ? ನೀನೇನು ಮಾಡ್ತೀಯ? ಏನು ಡ್ರಾಯಿಂಗ್ ಮಾಡ್ತೀಯ? ಏನು ಡ್ರಾಯಿಂಗ್ ಮಾಡಕ್ಕೆ ಇಷ್ಟ ನಿಮಗೆ? ಆನೆ, ಕುದುರೆ, ಕೋಳಿ, ಕತ್ತೆ, ನಾಯಿ. ನೀನು 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 ಅದನ್ನ ಡ್ರಾಯಿಂಗ್ ಮಾಡ್ತೀಯಾ? ಓ, ನೀನು ಗಾಯನ. ನೀವೆಲ್ಲ ಏನು ಮಾಡ್ತೀರಾ? ಡ್ರಾಯಿಂಗ್ ಮಾಡಕ್ಕೆ ಬರುತ್ತಾ? ಡ್ರಾಯಿಂಗ್ ಕ್ಲಾಸ್ ಇದೆಯಾ ನಿಮ್ಗೆ? ನನಗಿತ್ತು, ನಿಮಗಿಲ್ಲ. ಮತ್ತೇನು ಬರೋಲ್ಲ ಅಂತೀರಾ ನೀವೆಲ್ಲ? ಏನು ಮಾಡ್ತೀರಾ? ಡ್ರಾಯಿಂಗ್ ಮಾಡ್ತೀರಾ? ಸರಿ, ಏನು ಡ್ರಾಯಿಂಗ್ ಮಾಡ್ತೀರಿ ಮನಸ್ಸಲ್ಲಿ ಅನ್ಕೊಳ್ಳಿ. ಏನು ಡ್ರಾಯಿಂಗ್ ಮಾಡಬೇಕು ಅಂತ. ಪೆನ್ ತಗೊಳ್ಳಿ, ಪೆನ್ ತಗೊಳ್ಳಿ, ಪೆನ್ ಇಟ್ಕೊಳ್ಳಿ. ಹಂಗೆ ಸುಮ್ಮನೆ ಇಟ್ಕೊಳ್ಳಿ. ಬರೀರಿ ಅಮ್ಮ, ನೀವು ಬರೀರಮ್ಮ ಎಲ್ಲ. ಬರೀರಮ್ಮ ಸಿಸ್ಟರ್ಸ್, ನೀವು ಬರೀರಿ. ಏನಾದರೂ ಬರೀರಿ, ಪರವಾಗಿಲ್ಲ. ಓಕೆ. ಬರ್ತಾರ ಎಲ್ಲ? 1 2 3 ಅಂತ ಹೆಸರಿ. ರೆಡಿ? ವೇಟ್ ಇದು ಹೇಳಿದಲ್ಲ. ರೆಡಿ? 1 2 3 ರೆಡಿನಾ? ಓಕೆ ಸ್ಟಾರ್ಟ್. ಓಕೆ, ವೈಟ್ ಹಾಳೆ ಕೊಟ್ಟೆ, ನೀವು ಡ್ರಾಯಿಂಗ್ ಮಾಡಿದ್ರಾ? ವೆರಿ ಗುಡ್. ನೆಕ್ಸ್ಟ್ ಏನು ಮಾಡ್ತೀರಾ? ಅಳಿಸ್ಬಿಡ್ತೀರಾ? ಅಣ್ಣಪ್ಪ ಅಳಿಸೇ ಬಿಡ್ತಾರಂತೆ ಅಪ್ಪ ಅವರು. ನೀವೇನು ಮಾಡ್ತೀರಾ ಮಕ್ಕಳ? ನೀವು ಅಳಿಸ್ಬಿಡ್ತೀರಾ? ಅದಕ್ಕೆ ನೀವು ಇನ್ನೂ ದಡ್ಡಾಗಿದ್ದೀರಾ. ನೀವು ಇನ್ನೂ ಬುದ್ಧಿವಂತರಾಗಿಲ್ಲ ನೀವು. ಅದಕ್ಕೆಲ್ಲ ಬಣ್ಣ ಹಚ್ಚಲ್ಲ ನೀವು. ಬಣ್ಣ ಹಾಕ್ತೀರಲ್ವಾ? ನೀವೆಲ್ಲ ಹಾಕ್ತಿರಲ್ಲ. ಸರಿ, ನೀವು ಏನು ಬಣ್ಣ ಇಷ್ಟ? ಯಾವ ಕಲರ್ ಇಷ್ಟ? ಬ್ಲೂ, ರೆಡ್, ಗ್ರೀನ್, ಪಿಂಕ್, ಆರೆಂಜ್. ಓಕೆ ಅಮ್ಮ, ನಿಮಗೆಲ್ಲ? ಅಮ್ಮ ಬ್ಲೂ, ನಿಮಗೆಲ್ಲ? ಹಳದಿ ನೀವೆಲ್ಲಮ್ಮ? ಪರ್ಪಲ್. ಅಮ್ಮ ನೀವು? ಸರಿ, ನಿಮ್ಗೆ ಏನು ಇಷ್ಟನೋ 1 2 3 ಅಂತಾನೆ ನೀವು ಹೆಸರಿ ಪಾಸ್. ಈಗ ರೆಡಿ? ಫಸ್ಟ್ ನಿಮ್ಗೇನು ಇಷ್ಟ? ನಿಮ್ಗೇನು ಇಷ್ಟ? ವೈಟ್. ಮತ್ತೆ ವೈಟ್ ಬರ್ಬೇಕಂತ ಈಗ ಬರೋದು. ರೆಡಿ? 1 ವೋಟ್ ಕಮ್ಮಿ ಇದೆ, ಬರಲ್ಲ. ನೀವು ಹೆಸರಿ ಫಾಸ್ಟಾಗಿ. ರೆಡಿ? 1 2 3 ಗೋ. ಏನು ಫಸ್ಟ್ ನೀವು ವೈಟ್ ಹಾಕ್ಬಿಟ್ಟಿದ್ರೆ ಜಾಸ್ತಿ. ಪಾಸ್ ಚೇಂಜ್ ಮಾಡ್ಬಿಟ್ರಿ. ನೀವು ಹೆಸರಿ ಪಾಸ್ಟಾಗಿ. ರೆಡಿ? 1 2 3 ಗೋ. ಹೊಡಿ ಕ್ಲಾಪ್ ಜೋರಾಗೆ. ನನ್ನ ಹತ್ರ ಒಂದು ಬ್ಯಾಗ್ ಇದು ನೀವು ಕೊಟ್ಟರೆ ನೀವೇನು ಮಾಡ್ತೀರಾ? ಶಾಪಿಂಗ್ ಮಾಡ್ಕೊ ಹೋಗ್ತೀರಾ. ಓಕೆನಾ? ಈಗ ನೋಡಿ, ಚೇಂಜ್ ಮಾಡ್ತೀರಾ? ಇವಾಗ ಏನಿದೆಯಾ? ಓಕೆನಾ? ಈಗ ಮ್ಯಾಜಿಕ್ ಮಾಡೋಣ. ನೀವೆಲ್ಲ ಏನು ಮ್ಯಾಜಿಕ್ ಮಾಡೋಕೆ? ಈಗ ಕೈ ಇಟ್ಕೊಳ್ಳಿ. ಅಮ್ಮ ನೀವೆಲ್ಲ ಮಾಡಿ, ನೀವು ಮಾಡಿ. ಸುಮ್ಮನೆ ಕೂತ್ಕೊಬೇಡಿ ಎಲ್ಲರೂ. ವೆರಿ ಗುಡ್ ಎಲ್ಲ ಮಾಡಿ. ನಾನೇ ಪಾಸ್ಬೇಕಾ? ನಾವೇ ಮಾಡಿಬಿಡಿ. ಇದಕ್ಕೆ ಮಾಡಿ. ನಾನು ಆಗ್ಬಿಟ್ರೆ ನಿಮ್ಗೆ ಯಾರು ಮ್ಯಾಜಿಕ್ ಮಾಡ್ತಾರೆ ನಿಮ್ಮನ್ನ? ಇದಕ್ಕೆ ಮಾಡಿ. ವೆರಿ ಗುಡ್. ಕಮಾನ್, ಇನ್ನು ಜೋರಾಗೆ. ಕಮಾನ್, ಫಾಸ್ಟ್ ಟೈಮ್ ಮಾಡಬೇಕು. ಬರ್ತಲ್ಲ? ವಾ ವೆರಿ ಗುಡ್ ಇನ್ನು ಮಾಡಿ. ಕಮಾನ್.
ವಾ ಅಪ್ಪ ನೀವು ಫಸ್ಟ್ ಕಮಾನ್ 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 ಬಂತು 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 ವೆರಿ ಗುಡ್ ಕಮಾನ್ ಬ್ರದರ್ ನೀವು ಕಮಾನ್ ಬಂತು 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 ಬರೋದೆಲ್ಲ ಉಂಟಾಯ್ತು ಅಣ್ಣಪ್ಪ ಹೇಳ್ಬಿಟ್ಟು ಖಾಲಿ ಆಯ್ತು ಅಂತ ತಪ್ಪು ನಂದಲ್ಲ ಅಣ್ಣಪ್ಪದು ಬಟ್ ನಿಮ್ಗೋಸ್ಕರ ಇನ್ನೊಂದ್ಸರಿ ಮಾಡ್ತೀನಿ ಜೋರಾಗಿ 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 ಇರಿಸಲ್ಲ ವೆರಿ ಗುಡ್ ಇಸ್ಕೊಳ್ಳೋ ಇಟ್ಕೊಳ್ಳೋ ಐಸ್ ಕ್ರೀಮ್ ತುಂಬಿಡ್ತಾರೆ ಅದು ತುಂಬ ತಿಂಕ ಹೋಗೋದು ಈಗ ಹಾಂ ಸುಮ್ಮನೆ ಇಡು ಅದ್ರೊಳಗಡೆ ಎಗ್ ಬರ್ತದೆ ಐಸ್ ಕ್ರೀಮ್ ಬರ್ತದೆ ಹಾಂ ಓಕೆ ಹಾಂ ರೆಡಿ ಎಸ್ ಹೌದು ಕಳ್ರನಾಗಲ್ಲ ಇದು ನನ್ನ ಬ್ಯಾಗು ಯಾರ ಬ್ಯಾಗು ಆಗ ನೀವು ಕಳ್ರಂಗಾರೆ ಮೇ ಬಿ ಇರ್ಬೇಕು ಅನ್ಸುತ್ತೆ ಗೊತ್ತಿಲ್ಲ ಕಳ್ತನ ಮಾಡಕ್ ನಿಮ್ಮೆಲ್ಲ ಹೃದಯವ್ರ ಕಳ್ತನ ಮಾಡಕ್ ಬಂದಿದ್ದೀನಿ ಓಕೆ ಪ್ರಶ್ನೆ ಓಕೆ ಓಕೆ ಸರಿ ನಿಮ್ಮ ಪಾಪ ನೀವು ಕೈ ಎದ್ರಬೇಡ ಓಕೆ ಎಲ್ಲ ಕಾಣ್ತಾ ಇದೆಯಾ ನೋಡು ಎಷ್ಟಿದು 2 ಅಂತ ಇದು ಓಕೆ ಇದು 4 ಇದು ವೆರಿ ಗುಡ್ ಕರೆಕ್ಟ್ ಫಸ್ಟ್ ನೀವು ಕೇಳಿ ಸರಿ ಹಾಂ ಕೇಳಿ ಇದು ಎಷ್ಟು ಒಂದು ಇದು ಮೂರು ಹಾಂ ಹಾಂ ಓಕೆ ಓಕೆನಾ ಹಾಂ ಕನ್ಫರ್ಮಾ ಕನ್ಫರ್ಮ್ ಥ್ಯಾಂಕ್ ಯು ಈಗ ಇದ್ರೊಳಗೆ ಏನಿಲ್ಲ ಏನಿತ್ತಪ್ಪ ಈಗ ನಾನು ಏನು ಮಾಡ್ತಾ ಇದ್ದೀನಿ ಇದನ್ನ ನಾನು ಕೊಡ್ತೀನಿ ಹಾಂ ಅವ್ರು ಕುತ್ಕೋಬೋದಾ ಓಕೆ ಓಕೆ ಯಾರಾದರೂ ಒಬ್ರು ಇಲ್ಲಿ ಬಂದು ಕೂತ್ಕೋಬೇಕು ಹಾಂ ಓಕೆನಾ ಇಲ್ಲಿ ಬಂದು ಹುಡುಗ ಹುಡುಗಿ ಆಗಿರ್ಬೋದು ಒಟ್ಟು ಮೇಲೆ ನಾನು ಹೇಳ್ಬೋದು ಹಾಂ ಬಟ್ ನಾನು ಬೇಕು ಹುಡುಗ ಹುಡುಗಿ ಅಂತ ಆಯಿತು ಓಕೆ ಓಕೆ ಹಾಕಳಿ ಹಾಂ ಇನ್ನು ಕೆಳಗಡೆ ಹೇಳ್ಕೋಬೇಕು ಹಾಂ ಹಾಂ ಓಕೆ ಬಸ್ ಹಾಂ ಹೇಳಿ ಈಗ ಓಕೆನಾ ಓಕೆ ರೆಡಿನಾ ರೆಡಿ ಉಸಿರು ಜೋರಾಗಿ ಎಳ್ದು ಬಿಡಬೇಕು ಹಾಂ ಬಿಡ್ತಾವ್ರೆ ಗೊತ್ತಾಯ್ತಲ್ಲ ಸೀಟಾಗಿ ಕಿತ್ಕೊಂಡು ಹೋಯ್ತದೆ ಈಗ ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ಓಕೆ ಓಕೆ ಮೇಬಿ ಹ್ಞೂ ಇದು ಚಿಕ್ಕ ಪಾಪ ಅಲ್ಲ ಇದು ಹಾಂ ಚಿಕ್ಕ ಪಾಪ ಅಲ್ಲ ಇದು ವಾ ಇದು ಬೆಳೆದಿರೋ ಪಾಪ ಇದು ಗಡವ ಗಡವ ಈ ಪಾಪ ಮದುವೆ ಆಗಿದೆ ಅನ್ಸುತ್ತೆ ಹಾಂ ನಮ್ಮ ಅತ್ತಿ ಪ್ರಾಮುಖ್ಯವಾದರಪ್ಪ ಅ- ಅಣ್ಣಪ್ಪ 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 ಈಗ ಏನು ಮಾಡಿದ್ರು ಈ ಕ ಏ ಸ್ವೀಟಿ ಕರೆದ್ರೆ ನೀನು ಯಾರೋ ಬಂದೆ ಇವನು ಯಾರಿಗೂ ನಾವು ಕರೆದಿದ್ದು ಯಾರಿಗೆ ಹೈ ಬಾಯ್ ಮುಚ್ಚಿ ನಿನ್ನ ಹೆಸರೇನು ನನ್ನ ಹೆಸರು ಹೌದು ನನ್ನ ಹೆಸರು ನಿನ್ನ ಹೆಸರೇ ಮತ್ತೆ ನನ್ನ ಹೆಸರು ರೌಡಿ ರಂಗಣ್ಣ ಯಾವ ರಂಗಣ ರಂಗಣ್ಣ ರೌಡಿ ರಂಗಣ್ಣ ಪಬ್ಲಿಕ್ ರಂಗಣ್ಣನ ಆ? ಹಾಂ ಏನಂದ ಅದೇ ಪಬ್ಲಿಕ್ ರಂಗಣ ಏ ಇಲ್ಲ 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 ಹಾ? ನಾನು ರೌಡಿ ರಂಗಣ್ಣ ರೌಡಿ ನನ್ನವ್ರು ರಂಗಣ್ಣ? ಎಲ್ಲರೂ ಭಯ ಪಡ್ತಾರೆ ಗೊತ್ತಾ ಎಷ್ಟು ಕೊಲೆ ಮಾಡಿದಿ ನಾನು ಹೌದು 35 ಹಾಂ 10 ಹಾ. ಜಿರ್ಲೆ ಹಾಂ 10 ನೊಣ ಹಾಂ 10 ಸೊಳ್ಳೆ ವಾ 5 ಇರುವೆ ಅಷ್ಟೇ ಅಷ್ಟೇ ಇವು ಕೊಂದಿರೋದಕ್ಕೆ ನಿಂಗೆ ರೌಡಿ ರಂಗಣ್ಣ ನೀನು ಹೌದೌದು ನಾನೇ ರೌಡಿ ರಂಗಣ್ಣ ನಾ ಕರ್ತಿದ್ದ ಸ್ವೀಟಿಗೆ ನೀನು ಯಾಕೆ ಬಂದೆ ಸ್ವೀಟಿನಾ ಹಾ. ಅವಳು ನಿದ್ರೆ ಮಾಡ್ತಾ ಇದ್ದಾಳೆ ನಾನೇ ಈಗ ಎಚ್ಚರವಾಗಿರೋದು ಓ ನಿನ್ನೆ ನೀನು ಮಲಗಿದ್ದೆ ಸ್ವೀಟಿ ಬಂದಿದ್ದೆ ಇವತ್ತು ಅವಳು ಮಲಗಳೆ ನೀನು ಬಂದಿದ್ದಿ ಇಲ್ಲ ಆಮೇಲೆ ಬರ್ತಿದ್ದಾಳೆ ಅವಳು ಬರ್ತಾಳೆ ಆಮೇಲೆ ಸ್ವೀಟಿ ಬರ್ತಾಳೆ ಡ್ಯಾನ್ಸ್ ಮಾಡ್ತಾಳೆ ಹೌದಾ ಹಾ ಹಾಗಾದ್ರೆ ನಮ್ಮ ಹುಡುಗರೆಲ್ಲ ಒಳ್ಳೆಯವರು ನೀನೇನು ಬಂದು ರೌಡಿ ಗೀಡಿ ಅಂತೆಲ್ಲ ಹೇಳ್ತೇವೆ
ಎಲ್ಲರೂ ಒಳ್ಳೆಯವರ? ಎಲ್ಲರೂ ಒಳ್ಳೆಯವ್ರು ನಮ್ಮ ಹುಡುಗ. ಎಲ್ಲರೂ ಗಲಾಟೆ ಮಾಡ್ತಾರೆ? ಇಲ್ಲ ಗಲಾಟೆ ಮಾಡ್ತಾ ಇಲ್ಲ. ಅವ್ರು ಸಂತೋಷವಾಗಿ ನಿನ್ನ ಸ್ವೀಟಿ ಅಂತ ಕರಿತಿದ್ರು. ನಾನು ಸ್ವೀಟಿ ಕರಿಬೇಕಾ? ಆಯ್ತು, ನಾನು ಸ್ವೀಟಿಗೆ ಹೋಗ್ತೀನಿ. ಬಾಯ್. ಏ ಇಲ್ಲ ಬಾಯ್. ರೌಡಿ ರಂಗಣ್ಣ ಹೊಂಟೋಗ್ಬಿಟ್ಟ. ಈಗ ಸ್ವೀಟಿ ಕರೆಯೋಣ. ಸ್ವೀಟಿ ಬಾ. ಡ್ರೆಸ್ ಬಂದೆ. ಏ ನೀನ್ ಯಾಕೆ ಬಂದ ಮತ್ತೆ? ನೀವೆಲ್ಲ ಕರೆದ್ರಲ್ಲ ಬಾ 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 ಅಂತ. ನಾನು ಸ್ವೀಟಿ ಕರೆದಿದ್ದು ನಾವು. ಹೌದಾ? ಹಾ, ನನ್ನ ಕರೆದಿಲ್ಲ ನೀವು? ಅವಾಗಲೇ ಕರಿತಿದ್ರೆ ಹೊಂಟೋಗ್ಬಿಟ್ಟಲ್ಲ ನೀನು. ಆಯ್ತು, ಬಾಯ್. ಬೈಲಿ ಒಂದು ವಿಷಯ, ಒಂದು ಮಾತು ಹೇಳ್ಬೇಕು ನಿಂಗೆ. ಒಂದು ಮಾತು ಬೇಡ, ಆಯ್ತು, ಜಾಸ್ತಿ ಮಾತಾಡ್ಬೇಕು. ನಿನ್ನ ಹೆಸರನ್ನ ಬದಲಾಯಿಸ್ಕೋ. ಹೌದಾ? ಹಾ, ಏನಂತ? ರಂಗಣ್ಣ ಅಂತ ಇಟ್ಕೋ. ರೌಡಿ ತೆಗೆದ ಕೊಡು. ಬೇಕು. ರೌಡಿ ರಂಗಣ್ಣ. ಅದೆಲ್ಲ- ಚೆನ್ನಾಗಿದೆ. ಇಲ್ಲ, ನಮ್ಮ ಮಕ್ಕಳೆಲ್ಲ ಒಳ್ಳೆಯವರು. ನಾವೆಲ್ಲ ಚರ್ಚಿಗೆ ಬಂದು ಯೇಸ್ವಾಮಿನ ಆರಾಧಿಸ್ತೀವಿ. ದೇವ್ರ ಮಕ್ಕಳು ರೌಡಿಸಮ್ ಎಲ್ಲ ಮಾಡಲ್ಲ. ಹೌದಾ? ಹಾ, ಒಂದ್ ಕೆನ್ನೆ ಕುಡಿದ್ರೆ ಇನ್ನೊಂದ್ ಕೆನ್ನೆ ಹೊಡಸ್ಕೊ ಅಂತ ಯೇಸ್ವಾಮಿ ಹೇಳೋರೆ. ಆಗೋದಾ? ಅಣ್ಣ ಹತ್ರ ಬಾ ಹಾ, ಯಾಕೆ ಹೇಳು. ಪ್ಲೀಸ್. ಟೆಸ್ಟ್ ಮಾಡ್ಬಿಡ್ತೀನಿ ಒಂದೇ ಸರಿ ಪ್ಲೀಸ್. ಈಗ ಬೇಡ. ಅಣ್ಣ ಹಾ, ಆಯ್ತು, ಬಂದೆ. ನೀವೆಲ್ಲ ತುಂಬಾ ಒಳ್ಳೆ ಪಾಸ್ ಅಂತೆ. ಹೌದು. ಎಲ್ಲ ಮಾಡಲ್ಲ ನಾನು. ಹೌದು. ನಾನು ಚೇಂಜ್ ಮಾಡ್ಕೊಡ್ತೀನಿ. ಹಾ, ಏನಂತ ಹೆಸರು ಚೇಂಜ್ ಮಾಡ್ಕತಿ? ನನ್ನ ಹೆಸರು ಹಾ, ರಂಗಣ್ಣ. ವೆರಿ ಗುಡ್. ಕೈ ತಟ್ಟಿ. ಈಗ ನೋಡಿ, ರೌಡಿ ರಂಗಣ್ಣ ಬಂದು ಯೇಸ್ವಾಮಿ ಹೆಸರು ಹೇಳಿದಕ್ಕೆ ಈಗ ರೌಡಿ ಹೋದ, ಈಗ ಒಳ್ಳೆ ವ್ಯಕ್ತಿ ಆದ, ರಂಗಣ್ಣ ಆದ. ಓಕೆ, ಬಾಯ್. ಬಾಯ್, ಸಿ ಯು, ಟಾಟಾ. ಅವಾಗ ಬರ್ತಾರ ನಮ್ಮ ಚರ್ಚ್ ಕಡೆ. ಬರ್ತೀನಿ. ನೀನು ಯೇಸ್ವಾಮಿ ನಂಬು, ಒಳ್ಳೇದಾಗ್ತದೆ ನಿನಗೆ. ಅಣ್ಣ ಹಾ. ಚಾಕ್ಲೇಟ್ ಕೊಡ್ತೀರಾ? ಹಾ, ಚಾಕ್ಲೇಟ್. ಪಾಯಸ ಮಾಡಿದ್ದಿ, ಕುಡ್ಕೊಂಡು ಹೋಗು ಬಾ. ಹಾ, ಬೇಡ ಅಣ್ಣ ಪ್ಲೀಸ್. ಮತ್ತೆ ನನಗೆ ಚಿಕನ್ ಬೇಕು ಅಣ್ಣ. ನಾವು ಚಿಕನ್ ತಿನ್ನಕ್ಕೆಲ್ಲ ಬಿಸಿಲೈತೆ, ಅದಕ್ಕೆ ಯಾರು ಕೊಡ್ಬೇಡ, ನನಗೆ ಮಾತ್ರ ಕೊಡು ಪ್ಲೀಸ್. ಮೊಸರನ್ನ ಕೊಡ್ತೀವಿ ನೋಡು. ಬೇಡ ಮೊಸರು ಬೇಡ. ಬಾಳೆಹಣ್ಣು, ಬೇಡ ಮೊಟ್ಟೆ. ಬೇಡ ಮೊಟ್ಟೆ ನನಗೆ ಫಿಶ್ ಬೇಕು, ಕೊಡ್ತೀಯಾ? ಅಲ್ಲಿ ಕೆರೆಯಲ್ಲಿ ನೀರು ಬಿಟ್ಟಿದ್ದು ಎಲ್ಲ ನೀರೆಲ್ಲ ಒಣಗೋಗ್ಬಿಟ್ಟು. ಮೀನು ಬೇಡ ನನಗೆ, ಫ್ರೈ ಮಾಡಬೇಕು. ಹಿಂಗೆ ಮಾಡ್ರೆ ಫ್ರೈ ಬೇಕು ನನಗೆ ಪ್ಲೀಸ್ ಅಣ್ಣ, ಪ್ಲೀಸ್. ನೀನ್ ನಿಜವಾಗ್ಲೂ ಬದಲಾಗಿಲ್ಲ. ಬದಲಾಗಿದ್ದೀನಪ್ಪ ನಾನು, ಅದಕ್ಕೆ ಫಿಶ್ ಕೇಳ್ತಾ ಇದ್ದೀನಿ ನಾನು. ಇಲ್ಲಾಂದ್ರೆ ರಕ್ತ ಕೇಳ್ತಾ ಇದ್ದೆ ನಾನು. ಇಲ್ಲ, ರೌಡಿ ರಂಗಣ್ಣ ಅನ್ನೋದು ಇನ್ನೂ ನೀನು ಚೇಂಜ್ ಆಗಿಲ್ಲ. ಹೌದಾ? ಚೇಂಜ್ ಆಗಿದ್ರೆ ಸರಿ ಆಯ್ತು, ಪಾಯಸನೇ ಕೊಡಿ. ಆಯ್ತು, ಪರವಾಗಿಲ್ಲ. ಈಗಿಂದ್ರ ಮತ್ತೆ ಚೇಂಜ್ ಮಾಡ್ಕೊಂಡು ಹೋದಂಗೆ. ಏನ್ ಮಾಡೋದು, ಪಾಸ್ಟ್ರು ಏನು ಕೊಡಲ್ಲ, ಕಂಜೂಸ್ ಪಾಸ್ಟ್ರು. ನನಗೆ ಪಾಯಸ ಸಾಕು, ಮೊಟ್ಟೆ ಸಾಕು, ಮತ್ತೆ ಬಾಳೆಹಣ್ಣು ಸಾಕು. ಓಕೆ, ಥ್ಯಾಂಕ್ ಯು. ಹೋಗಿ ಸ್ವೀಟಿ ಕಳ್ಸು. ಓಕೆ, ಬಾಯ್. ಎಷ್ಟು ಸಿಗ್ತಿ? ಗಗನ ಚೆನ್ನಾಗಿದ್ಯಾ? ಬಾಯ್. ರೌಡಿ ರಂಗಣ್ಣ ಅಂತಂದ್ರೆ ಹಿಂಗೆ ಅಲ್ಲ ನೋಡಿ, ಎಷ್ಟು ಚೀರ್ ಬಿಟ್ಟು ಹೋಯ್ತಾನೆ, ಎಲ್ಲಾರು ಕಿವಿ ಎಲ್ಲ ನೋವು ಮಾಡಿ. ಸ್ವೀಟಿ ಕರಿಯೋಣಗ. ಸ್ವೀಟಿ ನಿಧಾನಕ್ಕೆ ಮಾತಾಡ್ತಾಳೆ, ಸ್ವೀಟಾಗಿ ಮಾತಾಡ್ತಾಳೆ. ಅವಳು ಕರೆಯೋದ. ಸ್ವೀಟಿ ಬಾ, ನಿನಗೆ ಪಾಯಸ ಕೊಡ್ತೀವಿ, ಮೊಸರನ್ನ ಕೊಡ್ತೀವಿ, ಬಾಳೆಹಣ್ಣು ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಲಾಸ್ಟ್ಗೆ ಮಂಡಕ್ಕಿ ಕೊಡ್ತೀವಿ, ಚಹಾ ಕೊಡ್ತೀವಿ. ಬಾ ಕರ್ರಿ. ಇದಾರ ಅಜ್ಜಿ ಬಂದ್ಲಲ್ಲ, ಸ್ವೀಟಿ ಕರೆದ್ರೆ ಅಜ್ಜಿ ಬಂದ್ಲು. ಯಾರೋ ಅಜ್ಜಿ ಅಂತ ಇದ್ದಾರೆ. ಓ, ಆಂಟಿ. ಆಂಟಿನ ನಾನು ತುಂಬಾ ಸುಂದರವಾಗಿರೋ ಹುಡುಗಿ. ವಾತಿ ಬರ್ತೈತೆ ನಿನ್ನ ನೋಡಿದ್ರೆ, ಸುಂದರ ಆಗಿರುತ್ತೆ ಹುಡುಗಿ ಅಂತೆ. ಅಂಕಲ್, ಯಾಕೆ ಅಂಕಲ್ ರೇಗಿಸ್ತೀರಾ? ನೀನ್ ನೋಡಕ್ ಅಜ್ಜಿ ತರ ಐತಿ. ಇಲ್ಲ ಅಂಕಲ್, ನೀವು ತಾತನ್ ತರ ಇದ್ರಿ. ಯಾವತ್ತಾದ್ರೂ ಹೇಳಂಗ? ನಾನ್ ತಾತನ್ ತರ ಇಲ್ಲ, ಹುಡುಗನ್ ತರ ಇದ್ದೀನಿ. ನಾನು ಎಷ್ಟು ಸುಂದರವಾಗಿದ್ದೀನಿ ಗೊತ್ತಾ? ಕನ್ನಡಿ ನಿನ್ ಮಕ್ಕ ನೋಡ್ಕೊ ಬಂದ. ಅಣ್ಣಪ್ಪ ನನ್ನೇ ನೋಡ್ತಾ ಇದ್ದಾರೆ, ನೋಡಿಬೇಕಾರ. ಅಣ್ಣಪ್ಪ, ನಿಮ್ ಮಿಸ್ಸಸ್ಗೆ ಹೇಳ್ತೀನಿ ನಾನು ನೋಡಿದ್ರೆ. ನೀನ್ ನಿದ್ದೆ ಮಾಡ್ತಾ ಹಂಗೆ ಎದ್ ಬಂದ್ಬಿಟ್ಟ ಮಕ್ಕ ತೊಳಿಗೆ. ಇಲ್ಲ, ಯಾರೋ ಬಂದಿದ್ರಲ್ಲ. ಅಲ್ಲೇ ಉಜ್ಜಿಲ್ವೇನೋ, ನಾತ ಹೊಡಿತೈತೆ. ನಾನು ಅಲ್ಲುಚ್ಚಿದ್ದೀನಿ ನೋಡು. ನಮ್ಮ ಹುಡುಗರೆಲ್ಲ ನೋಡಲಿ, ಅವರೆಲ್ಲ ಅಲ್ಲು ಉಚ್ಕೊಂಡು ಜಳಕ ಮಾಡ್ಕೊಂಡು ಬೆಳಿಗ್ಗೆಯಿಂದ ಫ್ರೆಶ್ ಆಗಿ ಬಂದು ಕೂತಿದ್ದಾರೆ. ಅದಕ್ಕೆ ಬಟ್ಟೆನೇ ಹಾಕೊಂಡಿಲ್ಲ. ಏನ್ ಹಾಕೊಂಡಿಲ್ಲ? ಎಲ್ಲರೂ ನೀನ್ ಕೊಳಕೆ ಅಂದ್ರೆ ಇಲ್ಲ, ನಾನು ಕೊಳಕಿ ಅಲ್ಲ, ಸೂಪರ್ ಆಗಿದ್ದೀನಿ. ಆಯ್ತು, ನೀನು ರೋಡಿ ರಂಗಣ್ಣನಿಗೆ ಏನಾಗ್ಬೇಕು ನೀನು? ನಾನು ರೌಡಿ ರಂಗಣ್ಣ ಫ್ರೆಂಡ್. ತಂಗಿ ಅಂತಲ್ಲ? ತಂಗಿ ಅಲ್ಲ, ಫ್ರೆಂಡ್. ಫ್ರೆಂಡ್ ಅಂದ್ರೆ ಯಾವ ಫ್ರೆಂಡು? ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡಾ? ಯಾವಾಗಿಂದ? ನಾನು ಫ್ರೆಂಡ್ ಆಗಿ ಇಲ್ಲ ಅಂದ್ರೂ 10 ನಿಮಿಷ ಆಯ್ತು. 10 ನಿಮಿಷದಲ್ಲೇ ಬೆಸ್ಟ್ ಫ್ರೆಂಡಾ? ಅವನ ಬಗ್ಗೆ ಏನೇನ್ ಗೊತ್ತು ನಿನಗೆ? ಅವನು ಯಾವಾಗಲೂ ರೌಡಿ.
ರಂಗಣ್ಣ. ನಾನು ಮಾತ್ರ ತುಂಬಾ ಗುಡ್ ಗರ್ಲ್. ನಿನ್ ಬಗ್ಗೆ ಏನಾದ್ರೂ ಒಳ್ಳೆತನ ಇದ್ರೆ ಹೇಳ್ಕೊ ನಮ್ಮ ಹುಡುಗರಿಗೆ. ನಾನು ಒಳ್ಳೆತನನ ಹಾ, ನಿಜ. ನಿನ್ನ ಹೆಸರೇನು ಫಸ್ಟ್ ಪರಿಚಯ ಮಾಡ್ಕೊ. ನನ್ನ ಹೆಸರು ಹಾ, ನನ್ನ ಹೆಸರು ನಿನ್ನ ಹೆಸರು ಹೇಳ್ತಾರೆ, ಯಾಕೆ ನಲಿತಿದೆ ಅಷ್ಟೊಂದು? ನೀವು ಹಂಗೆಲ್ಲ ಮಾಡಿದ್ರೆ ಹೊಂಟೋಗ್ತೀನಪ್ಪ. ಹಾ, ನೀನು ಅಷ್ಟೊಂದು ನಲಿಬಾರ್ದಪ್ಪ, ಕರೆಕ್ಟಾಗಿ ಮಾತಾಡ್ಬೇಕು. ನೀವು ನನ್ನೇ ನೋಡ್ತಾ ಇದ್ರೆ ನಾಚಿಕೆ ಆಗಲ್ಲ ನನಗೆ. ಅಲ್ಲೂ ಸ್ವಲ್ಪ ನೋಡಿ ಆ ಕಡೆ ಈ ಕಡೆ ಎಲ್ಲ. ನೀನ್ ನೋಡಕ್ ಒಳ್ಳೆ ಮುದುಕಿ ತರ ಐತಿ, ನಿನ್ ಯಾರು ನೋಡ್ತಾರೆ ಹೆಚ್ಚಾಗಿ? ಮುದುಕಿ ತರ ಇದ್ರು ನಾನು ಸುಂದರವಾಗಿದ್ದೀನಿ. ಆಯ್ತು ಬಿಡವಾ. ನೀವು ಗಡ್ಡ ಬಿಟ್ಕೊಂಡು ದೇವದಾಸ ಆಗ್ಬಿಟ್ಟಿದ್ದೀರಾ. ದೇವದಾಸ ಅಲ್ಲ, ಅದು ಸ್ಟೈಲ್. ಅದು ಸ್ಟೈಲ್ ಅಲ್ಲ ಅದು. ಈಗ ನಿನ್ನ ಹೆಸರೇನು ಹೇಳು? ನನ್ನ ಹೆಸರುನಾ ಪರಿಚಯ ಮಾಡ್ಕೊ ನಮ್ಮ ಹುಡುಗರಿಗೆಲ್ಲ. ನಿನ್ನ ಹೆಸರು ಹೇಳಿ. ನನ್ನ ಹೆಸರು ಹಾ, ಅನಿ ಅಂತ. ಹಾ, ಅನಿ. ಅನಿ. ಅನಿ ಅಲ್ಲ, ಅನಿ. ಅನಿ ಅಂದ್ರೆ ಜೇನುತುಪ್ಪ ಅಂತ. ಓ, ಅನಿ ಅಂತ. ಅದು ಹುಡುಗರ ಹೆಸರಲ್ವಾ? ಹುಡುಗರ ಹೆಸರಲ್ವಾ ಅದು? ಯಾರು ಹೇಳಿದ್ದು ಅನಿ ಅಂತ? ಇಲ್ಲಪ್ಪ, ಅನಿತಾ ಅನಿತಾ ಅನಿತಾ. ಆಹಾ, ಎಷ್ಟು ಸುಳ್ಳು ಹೇಳ್ತೀನಿ ನೋಡು. ಅನಿತಾನ ನನ್ನ ಹೆಸರು ಸ್ವೀಟ್ ಆಗಿ ಅನಿ ಅಂತ ಕರೀತಾರೆ. ಸರಿ, ಎಷ್ಟನೇ ಕ್ಲಾಸ್ ಓದಿದಿ? ಶಾಲೆ ನಾನು ಓದಿರೋದು ಹಾ, PUC ಓದಿದ್ದೀನಿ ಅಪ್ಪ. PUC ಓದಿದಿ? ಯಾವ ಸ್ಕೂಲಲ್ಲಿ? ನಾನಾ ಹಾ, ಲಿಟಲ್ ಏಂಜಲ್ ಗಾರ್ಡನ್ ಸ್ಕೂಲ್. ವೆರಿ ಗುಡ್. ಕೆಲಸ ಮಾಡ್ತಿದ್ದೀಗ? ಹೌದು, ಕೆಲಸ ಮಾಡ್ತಾ ಇದ್ದೀನಿ. ಆಯ್ತು. ಈಗ ನಮ್ಮ ಹುಡುಗರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ? ಹುಡುಗರಿಗೆ ಮಾತ್ರ ಅಲ್ಲ, ಹುಡುಗಿರ್ಗೂ ಹೇಳ್ತೀನಿ. ಹಾ, ಹುಡುಗರಿಗೆ ಹೇಳು, ಹುಡುಗರಿಗೆ ಹೇಳು. ಮುಚ್ಚ ಬಾಯ್. ಯಾಕೋ ಗುಡ್ಡಾಡಿಕೊಂಡ ಅತ್ತೆ ಮನೆಗೆ ಹೋದ, ಹತ್ತಲಾಡ್ತಿಂದ ಬಾಯ್ ಮುಚ್ಚ. ಅವ್ರಿಗೆ ಗರ್ಲ್ಗೆ ಗರ್ಲ್ಗೆ ಏನು ಮಾಡು? ಯಾರಿಗೆ? ಹುಡುಗಿರಿಗೆ ಜೊತೆ ಏನು ಮಾತಾಡ್ತೀನಿ ಅಂತಲ್ಲ? ಹುಡುಗಿರೆಲ್ಲ ಸೂಪರ್ ಸೂಪರ್ ಸೂಪರ್. ಹುಡುಗರೆಲ್ಲ ಪಾಪರ್ ಪಾಪರ್ ಪಾಪರ್. ನಮ್ಮ ಹುಡುಗರು ಒಳ್ಳೆ ಚೆನ್ನಾಗಿದ್ದಾರೆ ನೋಡ. ಎಷ್ಟು ಗಲಾಟೆ ಮಾಡ್ತಾರೆ ಹುಡುಗಿರೆಲ್ಲ, ಎಷ್ಟು ವೆರಿ ಗುಡ್ ಗರ್ಲ್ಸ್. ನನ್ನ ಫ್ರೆಂಡ್ಸ್ ಅವರೆಲ್ಲ, ಇವರೆಲ್ಲ ನನ್ನ ದುಶ್ಮನ್. ವೆರಿ ಬಾಯ್ ಟು ಮಚ್. ನೀನ್ ಏನಾರು ಅನ್ನಂಗಿಲ್ಲ ನಮ್ಮ ಹುಡುಗರಿಗೆ. ಹೌದಾ? ಹಾ, ಹೌದಾ? ಅವ್ರ ಮೇಲೆ ಟೂ ಬಿಟ್ಬಿಡ್ತಾರೆ. ಟೂ ಬಿಡ್ತಾರ? ನಾನು 3 ಬಿಡ್ತೀನಿ. ಅವ್ರು 4 ಬಿಟ್ಬಿಡ್ತಾರೆ. ನಾನು 5 ಬಿಡ್ತೀನಿ. ಅವ್ರು 6 ಬಿಡ್ತಾರೆ. ನಾನು 1 ಬಿಡ್ತೀನಿ. ಅವ್ರು ನಿನ್ ಮಾತಾಡದೆ ಬಿಟ್ಬಿಡ್ತಾರೆ ನಿನ್ ಜೊತೆ. ಹೌದಾ? ನಾನೇನಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ಏನಂತ ಕಂಪ್ಲೇಂಟ್ ಕೊಡ್ತೀನಿ? ನನ್ನೆಲ್ಲ ರೇಗಿಸ್ತಾ ಇದಾರೆ, ಇವರೆಲ್ಲ ಕುಳ್ರು ಕಳ್ರು ಮಾಡ್ರು ಅಂತ. ನೀನ್ ನೋಡಿದ್ರೆ ಮುದುಕಿ ತರ ಐತಿ, ಯಾರು ತಾನೇ ಕಂಪ್ಲೇಂಟ್ ತಗೋತಾರೆ? ನಾನು ಮುದುಕಿ ಅಲ್ಲ, ಅಂಕಲ್, ತಾತ, ದೊಡ್ಡಪ್ಪ, ಚಿಕ್ಕಪ್ಪ ಮನೆ ಎಲ್ಲ ಇರೋದಿಲ್ಲ. ನಾನು ಸುಂದರವಾಗಿರುವಂತ, ಅದ್ಭುತವಾಗಿರುವಂತ ಹುಡುಗಿ. ಅವ್ರೆಲ್ಲರೂ ಇದಾರ ನಿನಗೆ? ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ? ಹೌದೌದು, ಎಲ್ಲ ನೀವೇ ನನಗೆ. ಸರಿ, ಏನ್ ಸಮಸ್ಯೆ? ಸ್ವೀಟ್ ಏನ್ ಮಾಡ್ತಾವಳೆ? ಸ್ವೀಟಿ ಕರೆಸ್ಲಾ? ಸ್ವೀಟಿಗೆಲ್ಲ ಹೋಗಿ ಬಾ ಅಂತ. ಓಕೆ, ಬಾಯ್ 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 ಬಾಯ್. ಈಗ ಮೂರನೇದಾಗ ಯಾರು ಕರ್ಸದ? ಸ್ವೀಟಿನ ಇಷ್ಟ ನಿಮ್ಗೆ? ರೋಡಿ ರಂಗಣ್ಣ ಇಷ್ಟ ಇಲ್ವಾ? ಹನಿ ಇಷ್ಟ ಇಲ್ವಾ? ಸ್ವೀಟ್ ಎಲ್ಲಿ ಕಾಣ್ತಾನಿಲ್ಲ. ಏನ್ ನಿನ್ನ ಹೆಸರು? ನನ್ನ ಹೆಸರು ನೆನೆ ಬಂದಿಲ್ಲ, ಸ್ವೀಟಿ ಅಂತ. ಗೊತ್ತಿಲ್ಲ? ವಾ, ಸ್ವೀಟಿ, ಎಲ್ಲಾರು ನಿನ್ನ ಕಾಯ್ಕೊಂಡಿದ್ರು ಬರ್ತಾಳೆ ಅಂತ. ನಾನು ಬಂದಿದ್ದೀನಲ್ಲ ಈಗ. ಎಲ್ಲರಿಗೂ ಆಯ್ ಅಂತ ಹೇಳು. ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ನಿಮ್ದೆಲ್ಲ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ನಿಮಗೆಲ್ಲ ಸಂತೋಷ ಇಲ್ವಾ? ಸಂತೋಷ ಆಯ್ತಾ? ನನಗೂ ತುಂಬಾ ಸಂತೋಷ ಆಯ್ತು. ಊಟ ಮಾಡಿಲ್ಲ ಅಂಕಲ್? ಕೇಳಿ ಪ್ರಶ್ನೆ ಕೇಳಿ. ಹೊಡಿಬಾರ್ದು. ಪ್ರಶ್ನೆ ಕೇಳ್ರು. ಚೆನ್ನಾಗಿದ್ದೀರಾ? ಊಟ ಆಯ್ತಾ? ನಿದ್ದೆ ಮಾಡ್ದಂತ ಕೇಳಿ. ಚೆನ್ನಾಗಿಲ್ಲಪ್ಪ. ಏನಾಗೈತೆ? ಯಾಕೆಂದ್ರೆ ಯಾರು ನನಗೆ ಊಟನೇ ಕೊಟ್ಟಿಲ್ಲ. ಬಾ, ಮೊಸರನ್ನ ತಿನ್ನೋದಂತ. ಮೊಸರನ್ನ, ಬರೀ ಮೊಸರನ್ನ ಬೇಡಪ್ಪ. ಇನ್ನೇನ್ ಬೇಕು? ನನಗೆ ಬಿರಿಯಾನಿ ಬೇಕು. ಸಾಯಂಕಾಲ ಸಂಜೆನಾ? ಪ್ಲೀಸ್ ಈಗ ನನಗೆ ಬಿರಿಯಾನಿ ಬೇಕಪ್ಪ. ಈಗಿಲ್ಲ, ಈಗ ಬಂದಿದ್ದೀಗ ಮಾಲಿಕೊಂಡಿರ್ತೀನಿ. ಎದ್ದು ನೀವು ಬಿರಿಯಾನಿ ಕೊಡ್ಸಿಲ್ಲ ಅಂದ್ರೆ ನಾನು ಅಣ್ಣಪ್ಪನಿಗೆ ಹೇಳ್ಬಿಡ್ತೀನಿ ಅಷ್ಟೇ. ಅಲ್ಲ, ಒಂದ್ ಪ್ರಶ್ನೆ ಕೇಳ್ಬೇಕಂತ. ನೆನ್ನೆ ನೋಡಿದ್ರೆ ಅಲ್ಲೂ ಉಜ್ಜಿತಿಲ್ಲ, ಸ್ನಾನ ಮಾಡಿತಿಲ್ಲ, ಕೊಳ್ಕೊಳಕ್ಕೆ ತರ ಇದೆ. ಇವಾಗ ಏನ್ ಚೆನ್ನಾಗಿ ಆಗ್ಬಿಟ್ಟಿದ್ದಿಲ್ಲ? ಯಾಕೆಂದ್ರೆ ನೀವೆಲ್ಲ ನನ್ನ ತುಂಬಾ ಸುಂದರವಾಗಿದ್ದೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೋಗಿ ಮೈಸೂರು ಸ್ಯಾಂಡಲ್ಲಿ ಸ್ನಾನ ಮಾಡ್ಕೊಂಡು ಅದ್ಭುತವಾದ ರೀತಿಯಲ್ಲಿ ಪರ್ಫ್ಯೂಮ್ ಹಾಕೊಂಡು ಸುಂದರವಾಗಿ ಬಂದಿದ್ದೀನಿ. ಯಾವ ಸೋಪು? ಮೈಸೂರು ಸ್ಯಾಂಡಲ್. ನೀವು ಯಾವ ಸೋಪ್ ಹಾಕ್ತೀರಾ ಅಂಕಲ್? ನಾನಾ? ಬೆಸ್ಟ್ ಫ್ರೆಂಡ್ ಡವ್ ಸೋಪು. ಯಾವ್ದು? ಡವ್ ಸೋಪ್ನ? ಅಯ್ಯೋ, ಚೆನ್ನಾಗಿಲ್ಲ, ಅದು ಹಾಕ್ಬೇಡ. ಮೈಸೂರು ಸ್ಯಾಂಡಲ್ ಹಾಕು, ತುಂಬಾ ವೈಟ್ ಕಾಣ್ತೀಯ. ನಿಮ್ದು ಯಾವ್ರು? ನಿಂದು ಯಾವ್ರು? ನಂದು ತಿಮ್ಮನಕಟ್ಟೆ. ತುಮ್ಮನಕಟ್ಟೆ ಅಲ್ಲ. ಹೇಳಿಲ್ಲ ನಾನು.
ಕರೆಕ್ಟಾಗಿ ಹೇಳು, ಇನ್ನೊಂದ್ಸರಿ ಹೇಳು ನಮ್ಮ ಹುಡುಗರಿಗೆ. ಓಕೆ, ನಂದು 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 ಮೈಸೂರ್. ಅದಕ್ಕೆ ಮೈಸೂರು ಸ್ಟ್ಯಾಂಡ್ ಹಾಕ್ತೀನಿ ನಾವು. ಹೌದು, ಮೈಸೂರು ಸ್ಯಾಂಡಲ್ ಸೋಪ್, ಮೈಸೂರು ಮಲ್ಲಿಗೆ ಹೂವು, ಮೈಸೂರು ಪಾಕ್ ಎಲ್ಲ ಫೇಮಸ್ ಗೊತ್ತಾ? ನಿಮ್ಮೂರಲ್ಲಿ ಏನ್ ಫೇಮಸ್? ಮಿರ್ಚಿ ಮಂಡಕ್ಕಿ. ಮಿರ್ಚಿ ಮಂಡಕಾಯಿನ? ಯಾರ ಮಂಡೆ? ಹಾ, ಯಾರ ಮಂಡೆಕಾಯಿ? ಕಳ್ಳೆಪುರಿ. ಓ, ಕಳ್ಳೆಪುರಿನ? ನಾನು ಯಾರು ಮಂಡೆ ಅನ್ಕೋಬಿಟ್ಟೆ. ಕಳ್ಳೆಪುರಿಗೆ ಮಂಡಕ್ಕಿ ಅನ್ನೋದಿಲ್ಲ. ಓಕೆ 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 ಓಕೆ. ಹಾ, ಮತ್ತೆ ಇನ್ನೇನು ಸಮಾಚಾರ? ಹೇಳ್ಬೇಕು ಅಂಕಲ್, ಯಾಕೋ ತುಂಬಾ ಬೇಜಾರಾಗಿದ್ದಾರೆ ಹುಡುಗರೆಲ್ಲ. ಏನಿಲ್ಲ, ನೋಡಿ. ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡ್ದಾ? ನಾನು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಿದೆ. ಎಲ್ಲಾರು ಕೇಳಿಸ್ಕೊಳ್ರಿ ಇಲ್ಲಿ. ಬೇಡ್ರಿ, ಏನ್ ಮಾಡ್ದೆ ಬೆಳಿಗ್ಗೆ ಎದ್ದು? ನಾನು ಬೆಳಗ್ಗೆ ಎದ್ದು ಹಾ ಏಸಪ್ಪನ ಹತ್ರ, ಹಾ. ಏಸಪ್ಪ ನನ್ನನ್ನು ಕಾಪಾಡು, ಏಸಪ್ಪ ಹಾ. ನನ್ನ ಫ್ರೆಂಡ್ನ ಕಾಪಾಡು, ಹಾ ನಮ್ಮ ಫ್ರೆಂಡ್ಸ್ಗಳಿರುವಂತ ಎಲ್ಲಾ ಫ್ರೆಂಡ್ಸ್ನ ಕಾಪಾಡು, ಹಾ ಅಪ್ಪ ಅಮ್ಮನ ಕಾಪಾಡು, ಹಾ. ಎಲ್ಲರನ್ನು ಕಾಪಾಡು ಅಂತ ಪ್ರಾರ್ಥನೆ ಮಾಡ್ದೆಪ್ಪ. ವಾ, ನಮ್ಗೆ ನಮ್ಮ ಚರ್ಚಿಗೋಸ್ಕರ ಪ್ರಾರ್ಥನೆ ಮಾಡಿಲ್ಲ ನಾವು. ಮಾಡ್ದೆ ಮಾಡ್ದೆ ಮಾಡ್ದೆ. ಇಲ್ಲ, ಸುಳ್ಳು ಹೇಳ್ತೀನಿ ನೀನು. ನಿಜ. ಯಾಕೆ ಅಂತಂದ್ರೆ ಹಾ. ನಾನು ನಿನ್ನೆ ಹೋಗಿದ್ದೀನಿ, ಎಲ್ಲ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಇವತ್ತು ಫ್ರೆಂಡ್ ಬೇಕು ಅಂತ ಪ್ರಾರ್ಥನೆ ಮಾಡಿದೆ. ಹಾ ಹಾ ಹಾ. ತುಂಬಾ ಜನ ಅದಕ್ಕೆ ನಿನ್ನೆ ಸ್ವೀಟಿ ಅಂತ ಕಾಯ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ನನ್ನ ಫ್ರೆಂಡ್ಸ್ಗಳಿದ್ದಾರೆ. ನೋಡು, ನೀನು ಪ್ರಾರ್ಥನೆ ಮಾಡಿದಕ್ಕೆ ಏಸಪ್ಪ ಇಷ್ಟು ಫ್ರೆಂಡ್ಶಿಪ್ ನ ಕೊಟ್ರು. ನೀನು ಹೌದು ಹೌದು, ಒಳ್ಳೆ ಗುಡ್ ಫ್ರೆಂಡು. ಹಾ, ಅವ್ರೆಲ್ಲ ಒಳ್ಳೆ ಗುಡ್ ಫ್ರೆಂಡು. ಎಲ್ಲರೂ ಬೆಸ್ಟ್ 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 ಫ್ರೆಂಡ್. ಯಾರು ಏಸಪ್ಪ ಅಂತ ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆಲ್ಲ, ಏಸಪ್ಪನ ಹತ್ರ ಪ್ರಾರ್ಥನೆ ಮಾಡೋರೆಲ್ಲ ನಮಗೆ ಬೆಸ್ಟ್ ಫ್ರೆಂಡ್. ಅವ್ರಿಗೆ ಒಳ್ಳೆ ಬೆಸ್ಟ್ ಫ್ರೆಂಡೇ ಸಿಗೋದು. ಓಕೆ 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 ಓಕೆ. ಬೈಬಲ್ ಓದಾ? ಬೈಬಲ್ ಓದಿದೆ. ಏನ್ ವಾಕ್ಯ ಹೇಳು, ಬಾಯ್ಪಾಠ ಮಾಡ್ತೀನಿ. ಏನ್ ವಾಕ್ಯ ಗೊತ್ತಾ? ಹಾ, ಹೇಳು. ನಾನೇ ಹಾ ಮಾರ್ಗವು ಹಾ ಸತ್ಯವು ಹಾ ಜೀವವು ಆಗಿದ್ದೇನೆ. ಎಲ್ಲಿಗೆ? ಪರಲೋಕ ರಾಜ್ಯಕ್ಕೆ ಹೋಗೋಕೆ. ಓ, ಪರಲೋಕಕ್ಕ? ಆದ್ರೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು ಅಂತಂದ್ರೆ ಹಾ. ಯೇಸು ಸ್ವಾಮಿಯನ್ನ ಹಾ. ಯಾರು ನಂಬ್ತಾರೋ ಹಾ. ಅವರೆಲ್ಲರನ್ನ ಯೇಸು ಸ್ವಾಮಿ ಪರಲೋಕ ರಾಜ್ಯಕ್ಕೆ ಅಂದ್ರೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ನಾನು ಪರಲೋಕ ರಾಜ್ಯಕ್ಕೆ ಹೋಗ್ತೀನಿ. ನಾವು ಬರ್ತೀವಿ, ನಾವೆಲ್ಲರೂ. ಯಾವ್ದೆಲ್ಲ ಹೋಗ್ಲಾ? ಏ ಜಾಲಿ ಜಾಲಿ ಜಾಲಿ. ಯಾವ ಹಾಡು ಬರ್ತದೆ ನಿನಗೆ? ನನಗ ಹಾ, ಫ್ರೆಂಡ್ಶಿಪ್ ಆಡ್ ಬರ್ತದೆ. ಹಾಡು, ಮತ್ತೆ ಹಾಡು. ಶಿಪ್ ಎಂಬುದು ಒಳ್ಳೆ ಶಿಪ್ಪಪ್ಪ, ನಾನು ನೀನು ಹೋಗೋ ಶಿಪ್ಪಪ್ಪ. ಫ್ರೆಂಡ್ಶಿಪ್ ಕೈತಟ್ಟಿ. ಎಂಬುದು ಒಳ್ಳೆ ಶಿಪ್ಪಪ್ಪ, ನಾನು ನೀನು ಹೋಗೋ ಶಿಪ್ಪಪ್ಪ. ಕೆಟ್ಟ ಅಭ್ಯಾಸ ಇಲ್ಲದೆ ಕೆಟ್ಟದ್ದೇನು ಮಾಡದೆ ಏಸು ಹಿಂದೆ ಹೋದರದು ಒಳ್ಳೆ ಶಿಪ್ಪಪ್ಪ. ಒಳ್ಳೆ ಫೆಲೋಶಿಪ್ಪಪ್ಪ. ಲಲ್ಲಲ್ಲ ಲಲ್ಲಲ್ಲ ಲಾಲಲ್ಲ ಲಲ್ಲ ಲಲ್ಲಲ್ಲ ಲಲ್ಲಲ್ಲ ಲಾಲಲ್ಲ ಲಲ್ಲ ಲಲ್ಲಲ್ಲ ಲಲ್ಲಲ್ಲ ಲಾಲಲ್ಲ ಲಲ್ಲ. ಆಯ್ತು, ಈಗ ನಮ್ಮ ಹುಡುಗರು ಪ್ರಶ್ನೆ ಕೇಳ್ಬೇಕಂತೆ, ನಿನ್ ಜೊತೆ ಮಾತಾಡ್ಬೇಕಂತೆ. ಓಕೆ ಓಕೆ ಓಕೆ. ಯಾರಪ್ಪ ಎದ್ದೇಳ್ತೀರಾ? ಹಾ, ಹೇಳು, ಎದ್ದೇಳು. ಒಂದೊಂದೇ ಪ್ರಶ್ನೆ ಕೇಳ. ಏನ್ ಯಾಕ ನಾಚ್ಕೊತವನ? ಯಾಕ ನೋಡಿ, ನೀನು ನೋಡಿ ನಾಚ್ಕೊಂಡೇ ಬಿಟ್ಟ ಅವನು. ಇನ್ಯಾರು ಮಾತಾಡ್ತೀರಿ? ಯಾರು ಮಾತಾಡ್ತೀರಿ? ಸ್ಪೀಚ್ ಇರ್ತೈತಿ. ಹಾ, ಬಾ, ಎದ್ದೇಳು, ಬಾತ್ರಿಕ್ ಬಾ. ಕೇಳಿ, ಏನು ಪ್ರಶ್ನೆ ಕೇಳ್ತೀವಿ? ಹೇಳು ಹೇಳು ಹೇಳಪ್ಪ ಚಿನ್ನ. ನಿನ್ನ ಹೆಸರೇನು? ವರ್ಷ. ನಿನ್ ಜೊತೆ ಮಾತಾಡ್ಬೇಕಂತೆ. ವರ್ಷ. ಹಾ. ಹಾಯ್ ವರ್ಷ. ಹಾಯ್, ಹೌ ಆರ್ ಯು? ಐ ಆಮ್ ಫೈನ್. ಓಕೆ, ಹೇಳು ವರ್ಷ, ಏನ್ ಬೇಕು ನಿನಗೆ? ನಿನ್ನೆ ಯಾರನ್ನ ಕರ್ಕೊಂಡ್ ಬರ್ತೇನೆ ಅಂದಿದ್ದಲ್ಲ ನೀನ್ ಅವಲೇ ಬಂದ್ರಲ್ಲ, ರೌಡಿ ರಂಗಣ್ಣ ಬದಲಾಗಿ ರಂಗಣ್ಣ ಆದ. ಅಲ್ಲ, ಬೇರೆ ಅನಿ ಬಂದಿದ್ಲು. ಚಡಿ ಚಿಕ್ಕಣ್ಣ. ಚಟಿ ಚಿಕ್ಕಣ್ಣನ? ಅಯ್ಯಯ್ಯೋ, ಚಟಿ ಚಿಕ್ಕಣ್ಣ ಊರ್ ಹೊಂಟೋಗಿದ್ದಾನಲ್ಲ. ಯಾಕೆ? ಬುದ್ಧಿ ಇಲ್ಲ ಅವನ್ಗೆ. ಹೌದಾ? ಹಾ, ಬರೋ ವರ್ಷ ಕರ್ಕೊಂಡ್ ಬರ್ತೀನಿ. ಓಕೆನಾ? ಓಕೆ. ನೀನು ಹೇಳು ಇವಾಗ ಚರ್ಚಿಗೆ ಬಾ ಭಾನುವಾರ ಅಂತ. ನೀನು ಹಾ, ಸ್ಪೀಟ್ ಹೇಳಿ ಇವಾಗ. ಹರ್ಷ, ನೀನು ಪ್ರತಿ ವಾರ ಸಂಡೇ ಸ್ಕೂಲ್ ಬರ್ಬೇಕು ಚರ್ಚ್ಗೆ. ಓಕೆನಾ? ಓಕೆ ನೀನ್ ಪ್ರತಿ ವಾರ ಬಂದ್ರೆ ಯೇಸಪ್ಪ ನಿನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಓಕೆ ನಿನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊ ಹೋಗ್ತಾರೆ. ಓಕೆನಾ? ಓಕೆ ಓಕೆ, ಬಾಯ್. ಇನ್ಯಾರು ಮಾತಾಡ್ತೀರಿ? ಬೇಗ, ಇನ್ಯಾರು ಮಾತಾಡ್ತೀರಿ? ಸ್ಪೀಟ್ ಜೊತೆ ನೀ ಮಾತಾಡ್ತೀಯಾ? ನೀ ಮಾತಾಡ್ತೀನವ? ಏಯ್, ಯಾರು ಮಾತಾಡ್ತೀರಿ? ಓಕೆ ಅಪ್ಪ, ನಾನು ಹೋಗ್ತೀನಿ. ಬಾಯ್ 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 ಬಾಯ್. ಹಾ, ನೀವು ಯಾರು? ಓಕೆ. ಸ್ಪೀಟಿ, ರಂಗಣ್ಣ, ಹನಿ, ಇದಾ ಜುಲೈ. ಜೋರಾಗಿ ಕೈ ತಟ್ಟಿ. Trouble times is you I see. I put you first, that's all I need. I humble all I am, all to you. One way, Jesus, you're the only one that I could live for. One way, Jesus, you're the only one that
You're the only one, you're the only one, you're the only one that I could live for. You're the only one, you're the only one, you're the only one that I could live for. You were always, always there, every hour and everywhere. Your grace and love so deeply within me. You will never, ever change. Yesterday, today, the same. Forever till forever means no end. One way, Jesus, you're the only one that I could live for. One way, Jesus, you're the only one that I could live for. One way, Jesus, you're the only one that I could live for. One way, Jesus, you're the only one that I could live for. ಯಾವ ಥರ ಚೆನ್ನಾಗಿ ಅನ್ನಿಸ್ತು? ಯಾವ್ದು ಇಷ್ಟ ಆಯ್ತು ನಿನಗೆ? ಹೌದಾ? ಹಾಂ, ಓಕೆ. ಕೈ ತಟ್ಟಿ ಮಗನಿಗಾಗಿ. ಇನ್ಯಾರು ಬರ್ತೀರಿ ಹೆಣ್ಮಕ್ಳಲ್ಲಿ? ಕೈ ಎತ್ತಿರಿ ಬೇಗ. ಚೆನ್ನಾಗಿ ಅನಿಸಿಲ್ಲ? ಚೆನ್ನಾಗಿತ್ತೆ ಇಲ್ಲ? ಚೆನ್ನಾಗಿತ್ತೆ ಇಲ್ಲ? ಮತ್ತೆ ಹೇಳ್ಬರ್ರಿ, ಚೆನ್ನಾಗಿದ್ರಿ, ಏನು ಚೆನ್ನಾಗಿ ಅನ್ನಿಸ್ತು? ಸರಿ, ದೊಡ್ಡವ್ರಿಗೆ ಕೇಳೋಣ. ಎಲ್ಲರಿಗೂ ಸಿಸ್ಟರ್ ಅಮ್ಮೋರೆ ಚೆನ್ನಾಗಿತ್ತೆ 2 ದಿನ? ನೀವು ಸಂತೋಷಪಟ್ರಾ? ನಿಮ್ಮ ಮಕ್ಕಳು ಸಂತೋಷಪಟ್ರಾ? ಸಂತೋಷಪಟ್ಟವರೆಲ್ಲರೂ ಹೇಳ್ರಿ ಒಂದು ಸಾರಿ ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ನಿಮ್ಮ ಸೌಂಡಲ್ಲೇ ಗೊತ್ತಾಯ್ತದೆ ನೀವು ಸಂತೋಷವಾಗಿದ್ದೀರಿ ಅಂತ. ಒಳ್ಳೆಯದು. ನೀವು ಸಂತೋಷವಾಗಿರ್ಬೇಕಂತ ಹೇಳಿ, ನೀವು ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಳ್ಬೇಕಂತ ಹೇಳಿ ದೇವರು ನಮ್ಮನ್ನು ಪ್ರೀತಿ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಏನಂತೆ ಈ ಕಾರ್ಯಗಳನ್ನ ನಾವು ಏರ್ಪಾಟ್ ಮಾಡಿದ್ದೀವಿ. ಮಾಡುವಂತೆ ಸ್ವಾಮಿ ಸಹಾಯ ಮಾಡಿದ್ರು. ಹಲ್ಲೆಲೂಯಾ. ಮತ್ತು ಈಗ ನೀವು ಒಳ್ಳೆ ಮಕ್ಕಳಾಗಿ ದಿನ ಪ್ರಾರ್ಥಿಸ್ತಾ ಮತ್ತು ಅಪ್ಪ ಅಮ್ಮನ ಮಾತು ಕೇಳ್ತಾ ಚೆನ್ನಾಗಿ ಓದ್ತಾ ಒಳ್ಳೆಯವರಾಗಿ ಸಮಾಜಕ್ಕೆ ಕುಟುಂಬಕ್ಕೆ ಏನು ಮಾಡಬೇಕು? ಒಳ್ಳೆ ವ್ಯಕ್ತಿಯಾಗಿ ಬದಲಾಗಬೇಕು. ಆಯ್ತಾ? ಹಾಂ, ಸರಿ. ಈಗ ನಾವೇನು ಮಾಡೋಣ? ಈಗ ಕಡೆದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿದ್ಮೇಲೆ ನಿಮಗೆಲ್ಲ ಗಿಫ್ಟು. ಅರ್ಧ ಆಯ್ತಾ? ಹಾಂ, ಎಲ್ಲರಿಗೂ ಗಿಫ್ಟು. ಈ ಕಣ್ಣುಗಳು ಮುಚ್ಚೋಣ, ಎಲ್ಲರೂ ಮೊಣಕಾಲು ಊರೋಣ, ಪ್ರಾರ್ಥನೆ ಮಾಡಿ. 2 ಏಸಪ್ಪ ನಮ್ಮ ಜೊತೆ ಇದ್ದು ನಡೆಸಿದ್ದಕ್ಕಾಗಿ, ಒಳ್ಳೆ ಆರೋಗ್ಯ ನಮ್ಗೆ ಕೊಟ್ಟಿದ್ದಕ್ಕಾಗಿ, ಊಟ ಕೊಟ್ಟಿದ್ದಕ್ಕಾಗಿ, 2 ದಿನ ನಾವು ಚೆನ್ನಾಗಿ ಕಲಿಯುವಂತೆ ಬೆಂಗಳೂರಿಂದ ಪಾಸ್ಟರ್ನ ದೇವರು ನಮ್ಮ ಮಧ್ಯದಲ್ಲಿ ಕರ್ಕೊಂಡು ಬಂದಿದ್ದಕ್ಕಾಗಿ, ಮತ್ತು ಟೀಚರ್ಸ್ಗಳ್ನ ದೇವರು ಕರ್ಕೊಂಡು ಬಂದು ನಮಗೆ ಒಳ್ಳೆ ಹಾಡುಗಳ್ನ ಆಡುವಂತೆ ಮತ್ತು ಡ್ಯಾನ್ಸ್ ಮಾಡುವಂತೆ ಎಲ್ಲ ಕಲಿಸ್ಕೊಟ್ಟಿದ್ದಕ್ಕಾಗಿ ಏಸಪ್ಪನಿಗೆ ನಾವೇನು ಮಾಡೋಣ? ಕಡೆದಾಗಿ ಥ್ಯಾಂಕ್ಸ್ ಹೇಳೋಣ. ಏನು ಹೇಳೋದ? ಆಯಿತು, ಎಲ್ಲರೂ ಕಣ್ಣುಗಳು ಮುಚ್ಚಿ ಹೇಳೋಣ. ಏಸಪ್ಪ, 2 ದಿನಗಳ ಕಾಲ ನೀವು ನಮ್ಮ ಜೊತೆ ಇದ್ದು ನಡೆಸಿದ್ದಕ್ಕಾಗಿ ವಂದನೆಗಳು. ನಮಗೆ ಒಳ್ಳೆಯ ಆಟ ಪಾಠದೊಂದಿಗೆ ನಡೆಸಿದ್ದಕ್ಕಾಗಿ ಸ್ತೋತ್ರ. ಏಸಪ್ಪ, ಬೆಂಗಳೂರಿಂದ ತಂದಂಥ ಪಾಸ್ಟರ್ಗಾಗಿ ಸ್ತೋತ್ರ. ಟೀಚರ್ಸ್ಗಳಿಗಾಗಿ ಸ್ತೋತ್ರ. ಏಸಪ್ಪ, ನಮಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಟ್ಟ ಎಲ್ಲರಿಗಾಗಿ ಸ್ತೋತ್ರ. 2 ದಿನ ನೀವು ನಮ್ಮ ಜೊತೆ ಇದ್ದು ನಡೆಸಿದ್ದಕ್ಕಾಗಿ ಸ್ತೋತ್ರ. ಏಸಪ್ಪ, ನಾವು ಈಗ ಹಿಂತಿರುಗಿ ನಮ್ಮ ಸ್ಥಳಗಳಿಗೆ ಹೋಗ್ತಾ ಇದ್ದೀವಿ. ನೀವು ನಮ್ಮ ಜೊತೆ ಬರಬೇಕು. ಏಸಪ್ಪ, ನೀವು ನಮ್ಮೊಬ್ಬೊಬ್ಬರ ಜೊತೆ ಬರುವುದಕ್ಕಾಗಿ ಸ್ತೋತ್ರ. ಏಸಪ್ಪ, ಮತ್ತೆ ದಿನಾಲು ನಾವು ಪ್ರಾರ್ಥನೆಯೊಟ್ಟಿಗೆ ವಾಕ್ಯ ಕೇಳುವೊಟ್ಟಿಗೆ
ನಿನ್ನ ಜೊತೆ ನಡೆಯಲಿಕ್ಕೆ ನಮಗೆ ಸಹಾಯ ಮಾಡು. ನಾವು ಒಳ್ಳೆ ಮಕ್ಕಳಾಗಿ ನಿನಗೆ ಮಹಿಮೆ ಪಡಿಸುವ ಹಾಗೆ ಜೀವಿಸುವ ಹಾಗೆ ಸಹಾಯ ಮಾಡು. ಏಸಪ್ಪ, ನಾವು ನಮ್ಮ ತಂದೆ ತಾಯಿ ಮಾತುಗಳನ್ನ ಕೇಳ್ತೀವಿ. ಇನ್ನು ಮುಂದೆ ಅವ್ರಿಗೆ ವಿರೋಧವಾಗಿ ಜೀವಿಸಲ್ಲ. ಏಸಪ್ಪ, ಇವತ್ತಿಂದ ನಮ್ಮ ತಂದೆ ತಾಯಿ ಮಾತುಗಳನ್ನ ಕೇಳಿ ಅದರ ಪ್ರಕಾರ ನಡೆಯುವುದಕ್ಕೆ ನೀವು ನಮ್ಮ ಜೊತೆ ಇದ್ದು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಏಸಪ್ಪ, ಎಲ್ಲ ವಿಷಯಗಳಿಗಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಆಮೇನ್. ಹಾಂ, ಸರಿ. ಕಡೆಯದಾಗಿ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಒಟ್ಟಿಗೆ ಮುಕ್ತಾಯಗೊಳಿಸೋಣ. ಎಲ್ಲರೂ ಕಣ್ಣುಗಳು ಮುಚ್ಕೋಬೇಕು, ದೊಡ್ಡವರು ಸಣ್ಣವರೆಲ್ಲ. ನೀವು ಯಾರು ಕಣ್ಣು ತೆಗಿಬಾರ್ದು. ನಾನು ನಿಮಗಾಗಿ ಪ್ರಾರ್ಥಿಸ್ತಿದ್ದೀನಿ. ಪ್ರೀತಿಯು ಕನಿಕರವುಳ್ಳ ತಂದೆಯಾದ ದೇವರೇ, 2 ದಿನಗಳ ಕಾಲ ನಿನ್ನ ಸಾನ್ನಿಧ್ಯವನ್ನು ಮೊಟ್ಟೆಗಿದ್ದದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ನಮ್ಮ ಬಲ ಅಲ್ಲ, ಪರಾಕ್ರಮ ಅಲ್ಲ, ನಮ್ಮ ಜ್ಞಾನ ಅಲ್ಲ, ಹಣ ಅಲ್ಲ ಸ್ವಾಮಿ, ಇದು ನಿನ್ನ ಆತ್ಮನ ಕಾರ್ಯ ದೇವರೇ. ನಾವು ಅರಿದೇ ಇರುವಂಥ ಜನ ಮಕ್ಕಳುಗಳು ಕರ್ತನೆ ಅಪ್ಪ, ನಿನ್ನ ಮಕ್ಕಳಾಗಿ ಕರ್ತನೆ ಮಾರ್ಪಡಿಸಿ ನಾಳೆಗೆ ತಂದಿದ್ದಿ ಕರ್ತನೆ. ನಿನ್ನ ಮಕ್ಕಳನ್ನ ಎಲ್ಲರನ್ನು ಒಟ್ಟುಗೂಡಿಸಿದ್ದಿ. 2 ದಿನಗಳ ಕಾಲ ನಿಮ್ಮ ಸಾನ್ನಿಧ್ಯವನ್ನು ಅನುಭವಿಸುವಂತೆ, ನಿಮ್ಮ ಒಳ್ಳೆತನಗಳಲ್ಲಿ ನಾವು ಕಲಿಯುವಂತೆ ಕೃಪೆ ಕೊಟ್ಟಿದ್ದಿ. ಅನೇಕ ಹಾಡುಗಳ ಮೂಲಕವಾಗಿ, ವಾಕ್ಯಗಳ ಮೂಲಕವಾಗಿ ಸ್ವಾಮಿ ಮಕ್ಕಳು ಉತ್ತೇಜನ ಪಡಿಸುವಂತೆ ಕೃಪೆ ಕೊಟ್ಟಿದ್ದೀಯಪ್ಪ ಕರ್ತನೆ. ಸಣ್ಣ ಪ್ರಾಯದಲ್ಲಿ ನಿನ್ನ ಮಕ್ಕಳನ್ನು ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸ್ತೀನಿ. ಅವರ ಭವಿಷ್ಯಕ್ಕಾಗಿ, ಅವರ ಆರೋಗ್ಯಕ್ಕಾಗಿ, ಅವರ ವಿದ್ಯಾಭ್ಯಾಸಕ್ಕಾಗಿ, ಅವರ ಬೆಳವಣಿಗೆಗಾಗಿ ಕರ್ತನೆ ಪ್ರಾರ್ಥಿಸ್ತಾ ಇದ್ದೀನಿ. ಅವರ ಮೇಲೆ ನಿನ್ನ ಹಸ್ತ ಇರಲಿ ಅಪ್ಪ. ಯೇಸುವಿನ ನಾಮದಲ್ಲಿ ಆಶೀರ್ವದಿಸು. ಚಿಕ್ಕ ಮಕ್ಕಳನ್ನು ಹತ್ತಿರ ಬರಗೊಡಿಸ್ರಿ, ಅಡ್ಡಪಡಿಸಬೇಡ್ರಿ. ಪರಲೋಕ ರಾಜ್ಯವು ಇಂಥವ್ರದ್ದೇ ಅಂತ ಹೇಳಿದೆಯಲ್ಲ. ಹೌದು ಸ್ವಾಮಿ, ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಅವರು ಈ ದೇಶಕ್ಕೆ ಒಂದು ಉತ್ತಮವಾದಂಥ ದೇವರೇ ಪ್ರಜೆಗಳಾಗಬೇಕು. ಈ ದೇಶಕ್ಕೆ ಆಶೀರ್ವಾದಕರವಾಗಬೇಕು ಸ್ವಾಮಿ. ಎತ್ತವರಿಗೆ ಆಶೀರ್ವಾದಕರವಾಗಿರಬೇಕಪ್ಪ. ನಿಮ್ಮ ರಾಜ್ಯಕ್ಕೆ ಉಪಯೋಗ ಆಗುವಂಥ ಮಕ್ಕಳಾಗಿ ಮುಂದೆ ಬರುವಂಥ ದಿನಮಾನಗಳನ್ನ ಅವನು ಉಪಯೋಗಿಸುವಂತ ನಾನು ಪ್ರಾರ್ಥಿಸ್ತಿದ್ದೀನಿ. ಒಬ್ಬೊಬ್ಬರ ಮೇಲೆ ನಿನ್ನ ಕರ ಇಳೀಲಿ ಸ್ವಾಮಿ. ಕರ್ತನೆ ಅವ್ರ ತಂದಂಥ ಅವ್ರ ತಂದೆ ತಾಯಿಗಳಿಗಾಗಿ ಸ್ತೋತ್ರ. ನಮ್ಮ ನಂಬಿ ಕಳಿಸಿಕೊಟ್ಟಂಥ ತಂದೆ ತಾಯಿಗಳಿಗಾಗಿ ಸ್ತೋತ್ರ. ಎತ್ತವ್ರನ್ನ ಆಶೀರ್ವದಿಸಪ್ಪ. ಈ ಮಕ್ಕಳನ್ನು ಭಕ್ತಿಯಲ್ಲೂ ಭಯದಲ್ಲೂ ಅಪಾ ದೇಶದಲ್ಲಿ ನಿನ್ನ ರಾಜ್ಯಕ್ಕೆ ಒಳ್ಳೆ ಪ್ರಜೆಯಾಗಿ ಬೆಳೆಸುವಂಥ ವಿಶೇಷವಾದ ಜ್ಞಾನ ಆರೋಗ್ಯ ಎತ್ತವರಿಗೆ ಕೊಡಿ ಸ್ವಾಮಿ. ಅವ್ರಿಗೆ ಒಳ್ಳೆಯ ಕರ್ತನ ಕೆಲಸ ಕಾರ್ಯಗಳನ್ನ ಕೊಡಿಯಪ್ಪ. ಹಣಗಳನ್ನು ಕೊಡಿ ಸ್ವಾಮಿ. ಮಕ್ಕಳನ್ನು ಒಂದು ಒಳ್ಳೆಯ ಮಾರ್ಗದಲ್ಲಿ ಬೆಳೆಸುವಂಥ ತಂದೆ ತಾಯಿಯಾಗಿ ಭಕ್ತಿವಂತರಾಗಿ ಬದಲಾಗಲಿ ಸ್ವಾಮಿ. ಅವರ ಮೇಲೆ, ಅವರ ಕುಟುಂಬದ ಮೇಲೆ ಯಾವುದೇ ಕಣ್ಣೀರು, ಸಾಲ, ಶಾಪಗಳು, ಕರ್ತನೆ ವ್ಯಾಧಿಗಳು, ಸೈತಾನ ಶಕ್ತಿಗಳು, ಮಾಟ ಮಂತ್ರಗಳಿದ್ರು ತೆಗೆದಾಕ ಕರ್ತನೆ. ಕುಟುಂಬವಾಗಿ ನೀನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತಿದ್ದೀನಪ್ಪ. ಅವರು ಕರ್ತನೆ, ಅವರು ಕೂಡ ನಿನ್ನನ್ನು ಅಂಗೀಕರಿಸಿಕೊಳ್ಳುವಂತೆ ತಿಳ್ಕೊಳ್ಳುವಂತೆ ಸಹಾಯ ಮಾಡು. ನಿನ್ನ ದಯೆ ಆಶೀರ್ವಾದ ಅವರ ಮೇಲೆ ಇರಲಿ ಎಂಬುದಾಗಿ ಪ್ರಾರ್ಥಿಸ್ತೀನಿ. ಹಾಗೆ ಮಾಡ್ತೀವಿ, ಅದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಕರ್ತನೆ ಹಿಂತಿರುಗುವಾಗ ಸಮಾಧಾನದೊಟ್ಟಿಗೆ ಕಳಿಸಿಕೊಡಪ್ಪ ಅಪ್ಪ. ನಿನ್ನ ಶುಭವು, ನಿನ್ನ ಕೃಪೆಯು ಅವರೊಟ್ಟಿಗೆ ಇರಲಿ. ಅವ್ರ ಬಸ್ಸುಗಳಲ್ಲಿ ಕರ್ತನೆ, ಆಟೋಗಳಲ್ಲಿ ಅಪ್ಪ ಪ್ರಯಾಣ ಮಾಡುವಾಗ, ಹತ್ತುವಾಗ, ಇಳಿಯುವಾಗ ಅವ್ರ ಜೊತೆಗಿದ್ದು, ಅವ್ರ ಗುಡಾರ ಸೇರುವ ತನಕ, ಅವರ ಮನೆ ಮುಟ್ಟುವ ತನಕ ನಿನ್ನ ದೇವದೂತರನ್ನು ಮುಂಬಲವಾಗಿ ಹಿಂಬಲವಾಗಿ ಕಾವಲಾಗಿದ್ದು ನಡೆಸು. ಸಂತೋಷದಲ್ಲಿ, ಸಮಾಧಾನದಲ್ಲಿ ಇಲ್ಲಿ ಕಲಿತಂಥ ಆಲೋಚನೆಗಳೊಟ್ಟಿಗೆ ಅವರು ಹಿಂತಿರುಗುವಂಥ ಕೃಪೆ ಕೊಡಬೇಕಾಗಿ ಪ್ರಾರ್ಥಿಸ್ತಿದ್ದೀನಿ. ಹಾಗೆ ಮಾಡ್ತೀವಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಅಪ್ಪ, ಇಷ್ಟು ದಿನಗಳಿಗಾಗಿ ನಿನಗೆ ಸ್ತೋತ್ರ. ನಿಮ್ಮ ದಾಸರಿಗಾಗಿ ನಾನು ಸ್ತೋತ್ರ ಮಾಡ್ತಿದ್ದೀನಿ. ಹೌದು, ರಾಮ ಪಾಸ್ಟರ್ಗಾಗಿ, ಅವರ ಪತ್ನಿಗಾಗಿ ದೇವರೇ, ಅವರ ಮಕ್ಕಳಿಗಾಗಿ ನಿನಗೆ ಸ್ತೋತ್ರ ಮಾಡ್ತಿದ್ದೀನಪ್ಪ. ಟೀಚರ್ಸ್ಗಳಿಗಾಗಿ ದೇವರೇ, ಅವರ ಕುಟುಂಬಕ್ಕಾಗಿ, ಅವರ ಯಜಮಾನರಿಗಾಗಿ ಕರ್ತನೆ, ಅವರ ಸೇವೆಗಳಿಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಪ್ಪ. ಕರ್ತನೆ, ಅವ್ರನ್ನ ಆಶೀರ್ವದಿಸು, ಬಲಪಡಿಸು, ದೈವಿಕ ಆರೋಗ್ಯ ಬಲ ಕೊಡು, ಇನ್ನು ಮಕ್ಕಳ ಮಧ್ಯದಲ್ಲಿ ಹೆಚ್ಚಾಗಿ ಉಪಯೋಗಿಸು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಯೇಸುವಿನ ನಾಮದಲ್ಲಿ ದೇವರೇ ಅಪ್ಪ, ಈ ಊಟದ ವಿಷಯದಲ್ಲಿ ಪ್ರಯಾಸಪಟ್ಟಂಥ ಎಲ್ಲ ಕುಟುಂಬದವರಿಗಾಗಿ ನಾನು ಸ್ತೋತ್ರ ಮಾಡ್ತೀನಿ. ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬ
ಒಬ್ಬೊಬ್ಬರನ್ನ ಆಶೀರ್ವದಿಸಪ್ಪ. ಕರ್ತನಲ್ಲಿ ಪಡುವ ಪ್ರಯಾಸ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅಂತ ಹೇಳಿದೆಯಲ್ಲ, ಯೇಸುವಿನ ನಾಮದಲ್ಲಿ ಅವ್ರನ್ನ ಆಶೀರ್ವದಿಸಿ ನಡೆಸಬೇಕಾಗಿ ಪ್ರಾರ್ಥಿಸ್ತಿದ್ದೀರಿ. ಈ ಕೂಟಕ್ಕಾಗಿ ಯಾರೆಲ್ಲ ಪ್ರಾರ್ಥಿಸಿದ್ರು, ಯಾರೆಲ್ಲ ಕರ್ತನೆ ಆರ್ಥಿಕವಾಗಿ ಸಹಾಯ ಮಾಡಿದ್ರು, ಯಾರೆಲ್ಲ ಕರ್ತನೆ ಕೆಲಸ ಕಾರ್ಯಗಳನ್ನ ಬಿಟ್ಟು ದೇವರೇ ಸೇವೆ ಎಂಬುದಾಗಿ ಕರ್ತನ ಮಕ್ಕಳ ಮಧ್ಯದಲ್ಲಿ ಅಪ್ಪ ಕರ್ತನೆ ಪಾತ್ರೆ ತೊಳೆಯೋದು, ನೀರು ಕರ್ತನೆ ತುಂಬುವಂಥದ್ದು, ತಟ್ಟೆಗಳು ತೊಳೆಯುವಂಥದ್ದು, ಅಡುಗೆ ಮಾಡುವಂಥದ್ದು, ನೆಲ ಒರೆಸುವಂಥದ್ದು ಎಲ್ಲ ಕಾರ್ಯಗಳು ಜವಾಬ್ದಾರಿಕೆಯಿಂದ ನಡೆಸಿದ್ರು. ಅವರು ಎಲ್ಲರನ್ನು ನೀನು ಆಶೀರ್ವದಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಕರ್ತನೆ, ನೀನು ಹಾಗೆ ಮಾಡಲಿಕ್ಕೆ ಶಕ್ತನಾಗಿರೋದಕ್ಕಾಗಿ ಸ್ತೋತ್ರ. ನೀನು ಯಾರಿಗೂ ಯಾವತ್ತು ಋಣಸ್ಥನಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ. ಯೇಸುವಿನ ನಾಮದಲ್ಲಿ ಮಕ್ಕಳಿಗೆ ಕೊಟ್ಟಂಥ ಗಿಫ್ಟ್ಗಳಿಗಾಗಿ ನಿನಗೆ ಕೃತಜ್ಞತೆ ಸಲ್ಲಿಸ್ತಿದ್ದೀನಪ್ಪ. ಸಹಾಯ ಮಾಡಿ ನಡೆಸಿದಕ್ಕಾಗಿ ನಿನಗೆ ವಂದನೆಗಳು ಸಲ್ಲಿಸ್ತಾ, ಮುಂದಿನ ತಿಂಗಳು 1ನೇ ವಾರದಲ್ಲಿರುವಂಥ ಯೌವನಸ್ಥರ ಕೂಟವನ್ನು ಆಶೀರ್ವದಿಸು. ಆ ಬೆಂಕಿಯಾಗಿ ಬಲದಿಂದ ತುಂಬಿಸಿ ನಡೆಸಿ ಅಪ್ಪ. ಎಲ್ಲ ಮಹಿಮೆ ನಿಮಗೆ. ನೀವು ಹೆಚ್ಚಿಸಲ್ಪಡಬೇಕು, ನಾವು ತಗ್ಗಿಸಲ್ಪಡಬೇಕು. ಯೇಸುವಿನ ನಾಮದಲ್ಲಿ ಬೇಡು ಅಂದುಕೊಳ್ತೀವಿ ತಂದೆಯ ದೇವರೇ, ಆಮೇನ್. ಪ್ರತಿ ವರ್ಷವೂ ಕೂಡ ಈ ಉರಿ ಬಿಸಿಲಲ್ಲಿ ಬಂದು ನಮ್ಮ ಮಕ್ಕಳ್ತ ದೇವ್ರನ್ನ ಸುವಾರ್ತೆ ಸಾರಿದ್ರಿ, ದೇವ್ರನ್ನ ಮೈ ಪಡಿಸಿದ್ರಿ, ಆಡಿದ್ರಿ, ಕಲಿಸಿದ್ರಿ. ತುಂಬ ಸಂತೋಷ. ನಾವು ಪ್ರಾರ್ಥಿಸ್ತೀವಿ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಸೇವೆಗಾಗಿ. ಕರ್ತನಿನ ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ದರ್ಶನಗಳು, ನಿಮ್ಮ ಕರೆವಿಕೆಗಳು ಕರ್ತನ ಬಲವಾಗಿ ಕಾರ್ಯ ಮಾಡಲಿ, ಉಪಯೋಗಿಸಲಿ, ಕರ್ನಾಟಕದ ಗಡಿ ದಾಟಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೀವಿ. ಇದೊಂದು ಸಣ್ಣ ಗಿಫ್ಟು. ದೇವರನ್ನ ಆಶೀರ್ವದಿಸು. ಹಲ್ಲೆಲೂಯಾ. ನನ್ನ ಪ್ರೀತಿಸಿದ ನನ್ನ ಪ್ರಭುವೆ, ನನ್ನ ರಕ್ಷಿಸಿದ ನನ್ನ ಯೇಸುವೆ, ನನ್ನ ಉಸಿರೇ ನನ್ನ ಜೀವವೇ, ನನ್ನ ಪ್ರಾಣದಾಧಾರ. ನನ್ನ ಉಸಿರೇ ನನ್ನ ಜೀವವೇ, ನನ್ನ ಪ್ರಾಣದಾಧಾರ. ನನ್ನ ಪ್ರೀತಿಸಿದ ನನ್ನ ಪ್ರಭುವೆ, ನನ್ನ ರಕ್ಷಿಸಿದ ನನ್ನ ಯೇಸುವೆ, ನನ್ನ ಉಸಿರೇ ನನ್ನ ಜೀವವೇ, ನನ್ನ ಪ್ರಾಣದಾಧಾರ. ನನ್ನ ಉಸಿರೇ ನನ್ನ ಜೀವವೇ, ನನ್ನ ಪ್ರಾಣದಾಧಾರ. ಮಧುರ, ನಿನ್ನ ಕರುಣೆ ಶ್ರೇಷ್ಠ, ನಿನ್ನ ಕೃಪೆ ಶಾಶ್ವತ, ನಿನ್ನ ಮಮತೆ ಉನ್ನತ. ಎಷ್ಟೊಂದು ವೇಳೆ ನಿನ್ನ ಬಿಟ್ಟರು, ನಿನ್ನ ಮರೆತು ನಾನು ನಡೆದರು. ಎಷ್ಟೊಂದು ವೇಳೆ ನಿನ್ನ ಬಿಟ್ಟರು, ನಿನ್ನ ಮರೆತು ನಾನು ನಡೆದರು. ಪ್ರೀತಿ ದಯೆ ಕೃಪೆಯಿಂದ
ಪವಿತ್ರ ಆತ್ಮನೇ, ನನ್ನ ಪ್ರೀತಿಸಿದ ನನ್ನ ಪ್ರಭುವೆ, ನನ್ನ ರಕ್ಷಿಸಿದ ನನ್ನೇಸುವೆ, ನನ್ನುಸಿರೇ ನನ್ ಜೀವವೇ, ನನ್ ಪ್ರಾಣದಾಧಾರ, ನನ್ನುಸಿರೇ ನನ್ ಜೀವವೇ, ನನ್ ಪ್ರಾಣದಾಧಾರ, ನನ್ನ ಪ್ರೀತಿಸಿದ ನನ್ನ ಪ್ರಭುವೇ.